2 years ಬ್ಯಾಕ್ ರಕ್ಷಿತ್ ಸರ್ ನಮಗೊಂದು ನಿಮ್ದೊಂದು 5 year ಪ್ಲಾನ್ ಮಾಡಿ ಅಂತ ಎಲ್ಲರೂ ಹೇಳಿದ್ರು ನಮ್ಮ ಪರಂಬದಲ್ಲಿ. ಸೊ ಆವಾಗ ನಾನು ನನ್ನ ನೆಕ್ಸ್ಟ್ 10 ಫಿಲಮ್ಸ್ ಏನಿರಬೇಕು ಅಂತ ಒಂದು ಇದು ಮಾಡಿದ್ದೆ. ಕಣಗಾಲ್ ಅವ್ರ ಮೇಲೆ ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರ ಲೈಫ್ ಸ್ಟೋರಿ. ಇನ್ನೊಂದು ಆಸೆ ಇರೋದು ನನಗೆ ಭೂತಾಯನ ಮಗ ಅಯ್ಯೋ ಹೆಂಗೆ ಮಾಡಿದ್ರು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಯಾಕಂದರೆ ನಾನೊಂದಿಷ್ಟು ಅವಾಗ ಇಂಟರ್ವ್ಯೂಸ್ ಎಲ್ಲ ನೋಡುವಾಗ ಅವ್ರು ಪಟ್ಟಂಥ ಶ್ರಮ, ಆ ಸಿನಿಮಾನ ಅವ್ರು ಕಟ್ಕೊಟ್ಟಿದ್ದು ಕನ್ನಡಕ್ಕೆ ನನಗೆ ಟಾಪ್ ಫೇವ್ರೇಟ್ ಸಿನಿಮಾ ಭೂತಾಯನ ಮಗ ಅಯ್ಯೋ. ಸಿನಿಮಾ ಎಲ್ಲ ಕಂಟೆಂಟ್ ಡ್ರಿವನ್ ಅಂತ ಹೇಳಿ ಇದು ಅದ್ಭುತವಾಗಿದೆ ಅಂತ ಹೇಳಿ probably the moment the audience as in when he steps into the theater and he watches the movie, he's extremely disappointed. ಕ್ರಿಟಿಕ್ಸ್ ಇಷ್ಟಪಡ್ತಾರೆ ಅಂತ ಇನಿಷಿಯಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವು ಸಿನಿಮಾ ಮಾಡಿದಾಗ ನಮಗೆ ಒಂದಿಷ್ಟು ಫಾಲ್ಟ್ಸ್ ಕಾಣಿಸುತ್ತಲ್ಲ, ಓಕೆ ಇದೆಲ್ಲ ನಾವು ಸರಿ ಮಾಡ್ಬೋದಿತ್ತು, ಮಾಡೋಕ್ಕಾಗಲಿಲ್ಲ ಅಂತ. ಸೊ ಹಂಗಾಗೂ ಕೂಡ ಕ್ರಿಟಿಕ್ಸ್ ಮೊದಲು ಇಷ್ಟಪಟ್ಟರು, ಅವ್ರ ಥ್ರೂ ಆಡಿಯನ್ಸ್ಗೂ ಗೊತ್ತಾಯಿತು, ಅವರು ಇಷ್ಟಪಟ್ಟರು. ನಮ್ಮ ಫಿಲಮ್ ಸಕ್ಸಸ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಕಮರ್ಷಿಯಲ್ ಆಸ್ಪೆಕ್ಟ್ ಆಫ್ ಇಟ್, ನಾಟ್ ಜಸ್ಟ್ ಫಿನಾನ್ಸ್ ಆಸ್ಪೆಕ್ಟ್ ಆಫ್ ಇಟ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಈ ಸಿನಿಮಾದಿಂದ ಒಂದು ಬೆಟರ್ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್, ಅಥವಾ ಒಂದು ಬೆಟರ್ ರೆಕಾಗ್ನಿಷನ್ ಸಿಗುತ್ತೆ ಅಂದರೆ ದಟ್ ಈಸ್ ಪ್ರಾಬ್ಲಿ ದ ಸಕ್ಸಸ್ ಆಫ್ ದ ಫಿಲಮ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಒಂದು ಸ್ಪೆಷಲ್ ಶೋ ಮಾಡಬೇಕು ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದೆ. 2024 KFI ರಿಲೀಸ್ ಆಗಿರುವಂತಹ ಕ್ರಿಟಿಕಲಿ ಅಕ್ಲೇಮ್ಡ್ ಸಿನಿಮಾಗಳು ಅಥವಾ ಸೆನ್ಸಿಬಲ್ ಹಿಟ್ಸ್ ಅಂತ ಏನು ಕರಿತೀವಿ, ಆ ಕ್ಯಾಟಗರಿಗೆ ಸೇರ್ಕೊಡುವಂತಹ 3 ಸಿನಿಮಾದ ನಿರ್ದೇಶಕರು ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿದ್ದಾರೆ. ಮೊದಲನೇದಾಗಿ ಇಬ್ಬನಿ ತಬ್ಬಿದ ಎಡೆಯಲ್ಲಿ ನಿರ್ದೇಶಕರಾದ ಚಂದ್ರಜಿತ್ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಹಾಯ್. ಅಂಡ್ ಮರ್ಫಿ ಸಿನಿಮಾದ ನಿರ್ದೇಶಕರಾದಂತಹ BSP ವರ್ಮಾ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಬ್ಲಿಂಕ್ ಸಿನಿಮಾದ ನಿರ್ದೇಶಕರು ಶ್ರೀನಿಧಿ ಬೆಂಗಳೂರು ಅವರಿದ್ದಾರೆ. ಸೊ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಫಿನಾಮಿನಲ್. ಸೊ ಕ್ರಿಟಿಕಲಿ ಅಕ್ಲೈಮ್ಡ್ ಅಂತ ಹೇಳಿದೆ, ಆಯ್ತಾ? ಸೊ ಹೌ ಗುಡ್ ಇಸ್ ಇಟ್? ಅಂದರೆ ಕ್ರಿಟಿಕಲಿ ಅಕ್ಲೈಮ್ಡ್ ಆಗಿದೆ ಅಥವಾ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅನ್ನಿಸ್ಕೊಳ್ಳುವಂಥ ಫೀಲಿಂಗು ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕ್ರಿಟಿಕ್ಸ್ ಇಷ್ಟಪಡ್ತಾರೆ ಅಂತ ಇನಿಷಿಯಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವು ಸಿನಿಮಾ ಮಾಡಿದಾಗ ನಮಗೆ ಒಂದಿಷ್ಟು ಫಾಲ್ಟ್ಸ್ ಕಾಣಿಸುತ್ತಲ್ಲ, ಓಕೆ ಇದೆಲ್ಲ ನಾವು ಸರಿ ಮಾಡ್ಬೋದಿತ್ತು, ಮಾಡೋಕ್ಕಾಗಲಿಲ್ಲ ಅಂತ. ಸೊ ಹಂಗಾಗೂ ಕೂಡ ಕ್ರಿಟಿಕ್ಸ್ ಮೊದಲು ಇಷ್ಟಪಟ್ಟರು, ಅವ್ರ ಥ್ರೂ ಆಡಿಯನ್ಸ್ಗೂ ಗೊತ್ತಾಯಿತು, ಅವರು ಇಷ್ಟಪಟ್ಟರು. ಹಾಗಾಗಿ ಇದೊಂದು ಅಂದರೆ ಅದು ಆ ಒಂದು ಫೀಲ್ನ ಎಂಜಾಯ್ ಮಾಡ್ತಿರೋ ಫೇಸ್ ಇದು. ಓಕೆ, ನಮ್ಮನೆ ಮಕ್ಕಳು ನಮ್ಮನೆ ಒಳಗಡೆ ಎಷ್ಟು ತರಲೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ, ಹೊರಗಡೆ ಹೋಗ್ತಾ ಇದ್ದಂಗೆ ಎಷ್ಟು ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಏನು ಹೇಳ್ತಾರೆ. ಸೊ ಸಿಮಿಲರ್ಲಿ ಕ್ರಿಟಿಕಲಿ ಅಕ್ಲೇಮ್ಡ್ ಅದು ಒಂದು ರೀತಿಯಲ್ಲಿ ಇಟ್ ಇಸ್ ಅನ್ ಎನರ್ಜಿ ಬೂಸ್ಟರ್, ಸೇಯಿಂಗ್ ದಟ್ ಓಕೆ ಮ್ಯಾನ್ ಯು ಕ್ಯಾನ್ ಕಮ್ ಅಪ್ ವಿತ್ ಸಮಥಿಂಗ್ ಮಚ್ ಬೆಟರ್ ದನ್ ದಿಸ್ ಅನ್ನೋ ಒಂದು ಹುಮ್ಮಸ್ ಕೊಡುವಂತ ಒಂದು ವಿಚಾರ. ಐ ಥಿಂಕ್ ಆಸ್ ಅ ಕ್ರಿಯೇಟರ್ ಜನಗಳು ಏನು ಚಪ್ಪಾಳೆ ತರ್ತಾರೆ, ಐ ಥಿಂಕ್ ದಟ್ ಈಸ್ ಮಚ್ ಬೆಟರ್ ದೆನ್ ದ ಮನಿ ವಾಟ್ ದ ಮೂವಿ ಹ್ಯಾಸ್ ಅರ್ನ್ಡ್. ಸೊ ಐ ಫೀಲ್ ಅದ್ರ ಜೊತೆಗೆ ಕಮರ್ಷಿಯಲಿ ಕೂಡ ವರ್ಕ್ಸ್ ಔಟ್, ದೆನ್ ವಿಲ್ ಬಿ ಹ್ಯಾವಿಂಗ್ ಮಚ್ ಮೋರ್ ಅಂಡ್ ಅ ಬೆಟರ್ ಎನರ್ಜಿ ಟು ಕಮ್ ಅಪ್ ವಿತ್ ಮಚ್ ಬೆಟರ್ ಕಾಂಟೆಂಟ್ ಅಂಡ್ ಮಚ್ ಬೆಟರ್ ಎಕ್ಸ್ಪೆರಿಮೆಂಟಲ್ ಮೂವೀಸ್. ಅಂಡ್ ಐ ಥಿಂಕ್ we can easily compete with other world cinemas as well. We are not any less potential people over here. So yes sir. ಅದೇ ಇವ್ರು ಹೇಳಿತರ ಆನ್ಸರ್ ನನಗೆ, ನಾನು ನಮ್ಮ ಫಿಲಮ್ ಮುಹೂರ್ತದಲ್ಲಿ ಹೇಳಿದ್ದೆ, ನಮ್ಮ ಫಿಲಮ್ ಸಕ್ಸಸ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಕಮರ್ಷಿಯಲ್ ಆಸ್ಪೆಕ್ಟ್ ಆಫ್ ಇಟ್, ನಾಟ್ ಜಸ್ಟ್ ಫಿನಾನ್ಸ್ ಆಸ್ಪೆಕ್ಟ್ ಆಫ್ ಇಟ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಈ ಸಿನಿಮಾದಿಂದ ಒಂದು ಬೆಟರ್ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್, ಅಥವಾ ಒಂದು ಬೆಟರ್ ರೆಕಾಗ್ನಿಷನ್ ಸಿಗುತ್ತೆ ಅಂದರೆ ದಟ್ ಈಸ್ ಪ್ರಾಬ್ಲಿ ದ ಸಕ್ಸಸ್ ಆಫ್ ದ ಫಿಲಮ್ ಅಂತ. ಸೊ ಸಿನಿಮಾದ ಎಲ್ಲ ಆಸ್ಪೆಕ್ಟ್ಸ್ ಕೆಲಸ ಮಾಡೋದ್ರ ಬಗ್ಗೆ ಜನ ಮಾತಾಡ್ತಿದಾರಲ್ಲ, ಅದು ನೋಡ್ಬೇಕಾದ್ರೆ ಓಹ್ ಇನ್ನೂ ಮಾಡಿದ್ದೀವಿ ಅಂತ ಒಂದು ಫೀಲ್. ಸೊ ಹೋಪ್ಫುಲಿ ಈಗ ಎಲ್ಲರೂ ಕಂಫರ್ಟಬಲ್ ಆದ್ರಿ ಅಂತ ಅನ್ಕೊಳ್ತೀನಿ. ಸೊ ಇದನ್ನೊಂಥರ ಫಾರ್ಮಲ್ ಇಂಟರ್ವ್ಯೂ ಥರ ಮಾಡೋದು ಬೇಡ. ಸೊ ಲೆಟ್ಸ್ ಪುಟ್ ದಿಸ್ ಆಸ್ ಎ ರೌಂಡ್ ಟೇಬಲ್ ಡಿಸ್ಕಷನ್ ಅಂತ. ಸೊ ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡೋಣ, ಆ್ಯಂಡ್ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋಣ, ಆ್ಯಂಡ್ ಸಿನಿಮಾಗಳು ಹೇಗೆ ವರ್ಕ್ ಆಯಿತು ಅದರಿಂದ ಎಫರ್ಟ್ಸ್ ಬಗ್ಗೆ ಮಾತಾಡೋಣ, ಆ್ಯಂಡ್ ಫ್ಯೂಚರ್ ಡೈರೆಕ್ಟರ್ಸ್ ಬರಬೇಕಾದ್ರೆ ಏನೇನ ಮಾಡಬೇಕು ಅಂದ್ರೂ ಪರವಾಗಿಲ್ಲ, ಏನೇನು ಮಾಡಬಾರ್ದು ಅಂತ ಒಂದಷ್ಟು ವಿಷಯಗಳನ್ನ ನಿಮ್ಮಿಂದ ಅವ್ರಿಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ದಿಸ್. ಸೊ ಮೊದಲನೇದಾಗಿ ಓಕೆ, ಐ ವಿಲ್ ಸ್ಟಾರ್ಟ್ ಫ್ರಮ್ ಚಂದ್ರಜಿತ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, 50 ದಿನ ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ಟೈಮಲ್ಲಿ KFI ಸಿನಿಮಾನ ರಿಲೀಸ್ ಮಾಡೋದೇ ಒಂದು ದೊಡ್ಡ ಹೋರಾಟ ಆಗಿಬಿಟ್ಟಿದೆ. ಸಿನಿಮಾ ಮಾಡೋದಲ್ಲ, ಸಿನಿಮಾ ರಿಲೀಸ್ ಮಾಡೋದು ದೊಡ್ಡ ಹೋರಾಟ ಆಗಿದೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಆ ಟೈಮ್ಸಲ್ಲಿ ಅಂದರೆ ಒಂದು ಕತೆನ ಬರ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಒಂದು ಕಡೆ ಆದರೆ, ವಿತೌಟ್ ಎ ಬಿಗ್ ಸ್ಟಾರ್ ಒಂದು ಒಳ್ಳೆ ಬಡ್ಜೆಟನ್ನು ಇಟ್ಕೊಂಡು ಸಿನಿಮಾ 50 ದಿನ ಕಂಪ್ಲೀಟ್ ಆಗುತ್ತೆ ಅಂತಂದರೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟರ್ಸ್ ಕ್ಯಾಲಿಬರ್ ಅಂತ ನನಗನ್ಸುತ್ತೆ. ಸೊ ಈ ಹೋರಾಟ 50 ದಿನಗಳು ಕಂಪ್ಲೀಟ್ ಮಾಡುವಂತಹ ಹೋರಾಟ ಹೇಗಿತ್ತು? ಅಂದರೆ ಫಸ್ಟ್ 3 weeks ಆ್ಯಕ್ಚುಲಿ ಹೋರಾಟ, ಬಟ್ ರೆಸ್ಟ್ ಏನಿದೆ ಆಟೋ ಪೈಲಟ್ ಅಲ್ಲಿ, ಅಂದರೆ ಕಂಪ್ಲೀಟ್ ಜನರ ಸಪೋರ್ಟಿನ್ ಜನರು, ಆ್ಯಂಡ್ ಐ ಥಿಂಕ್ ಪೀಪಲ್ ಲೈಕ್ ಯು
ಎಲ್ಲರ ಸಪೋರ್ಟಿಂದಾನೇ 50 days ಆಗಿರೋದು. ಅದನ್ನ ಐ ಕಾಂಟ್ ಡಿನೈಟ್, ಐ ಕೆನಾಟ್ ಟೆಲ್ ಆರ್ ಐ ಕೆನಾಟ್ ಪ್ರೌಡ್ಲಿ ಕ್ಲೇಮ್ ದ ಡೈರೆಕ್ಟರ್ದು ಇದು ಅಂತ. ಬಟ್ ಫಸ್ಟ್ 3 weeks ಏನಂದ್ರೆ ತುಂಬಾ ಡೌಟ್ಸ್ ಇರುತ್ತೆ ಜನರಿಗೆ. ಅದು ರಿಲೀಸ್ ಆಗಕ್ಕಿಂತ ಮುಂಚೆ ಒಂದಿಷ್ಟು ಜನರಿಗೆ ಡೌಟ್ಸ್ ಇರುತ್ತೆ, ರಿಲೀಸ್ ಆದ್ಮೇಲೆ ಒಂದಿಷ್ಟು ಡೌಟ್ಸ್ ಇರುತ್ತೆ. ಆ ಡೌಟ್ಸ್ ಏನಿದೆಲ್ಲ, ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಬ್ಯಾಟಲ್. ನೀವು ಅವ್ರಿಗೆ ಬಿಲೀಫ್ ಕೊಡ್ಬೇಕಿಲ್ಲ, ಈ ಸಿನಿಮಾಗೆ ಈ ತರ ಜನರು ಬಂದು ನೋಡ್ತಾರೆ, ದೇ ಮೇ ಲೈಕ್ ಇಟ್ ಅನ್ನೋ ಒಂದು ಬಿಲೀಫ್ ಕೊಡ್ಬೇಕಲ್ಲ. ಪ್ರಾಬ್ಲಿ ದಟ್ ಈಸ್ ಬ್ಯಾಟಲ್. ಅಂಡ್ ಅದಾಗೋ ತನಕ ದಿವಸ ಬೆಳಗ್ಗೆ ಹೇಳೋದು, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ ಫಿಲಮ್ ಬಗ್ಗೆ ಪಾಸಿಟಿವ್ ಆಗಿ, ಅನ್ನೋ ಆಸ್ ಅ ಟೆಸ್ಟಿಮನಿ ಹೋಲ್ಡಿಂಗ್ ಔಟ್ ಟು ಅದರ್ ಪೀಪಲ್, ಸೇಯಿಂಗ್ ದಟ್ ಇಲ್ಲ ನೋಡಿ ದೇರ್ ಆರ್ ಪೀಪಲ್ ಹೂ ಆರ್ ಲೈಕಿಂಗ್ ಇಟ್ ದಿಸ್ ವೇ, ದಿಸ್ ದೇರ್ ಆಡಿಯನ್ಸ್ ಅಂತ ಬುಕಿಂಗ್ಸ್ ಚೆಕ್ ಮಾಡೋದು. ಸೊ ಬ್ಯಾಟಲ್ ಈಸ್ ದಟ್ ಎವ್ರಿ ಡೇ ಯು ಹ್ಯಾವ್ ಟು ಬ್ಯಾಟಲ್ ದ ಡೌಟ್ ಫಸ್ಟ್. ಬಟ್ ಪೀಪಲ್ ವೇರ್ ಕೈಂಡ್, ಪೀಪಲ್ ಲೈಕ್ ಯು ವೇರ್ ಕೈಂಡ್, ಅದರಿಂದ ಓಕೆ. ಬಿಕಾಸ್ ಫಿಲ್ಮ್ ವಾಸ್ ಗುಡ್. ಬೇಸಿಕಲಿ ಅದು ಚೆನ್ನಾಗಿದ್ರೆ ಆಟೋಮೆಟಿಕಲಿ ಎಲ್ಲವೂ ವರ್ಕ್ ಆಗುತ್ತೆ. ಪೀಪಲ್ ಆಲ್ಸೋ ಕ್ರೇವ್ ಫಾರ್ ಇಟ್. ಆ್ಯಂಡ್ ನಮ್ಮಂಥ ಫಿಲಮ್ ಕ್ರಿಟಿಕ್ಗಳು ಅಥವಾ ಫಿಲಮ್ ಲವರ್ಸ್, ಸಿನಿಫೈಲ್ಸ್ ಅಂತ ಏನು ಹೇಳ್ತೀವಿ, ನಾವು ಕೂಡ ಒಳ್ಳೆ ಸಿನಿಮಾಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಯಾ, ಅಂದ್ರೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್, ಇವಾಗ ಒಂದು ಒಳ್ಳೆ ಸಿನಿಮಾ ಬಂತು ಅಂದ ತಕ್ಷಣ ಕನ್ನಡಿಗರದು ಎಸ್ಪೆಷಲಿ ಲೈಕ್ ವೆನ್ ವಿ ಹ್ಯಾವ್ ರಿಲೀಸ್ ಆರ್ ಫಿಲ್ಮ್ ಹಿಯರ್ ಇನ್ ದ ರೀಜನಲ್ ಪ್ಲೇಸ್, ಈ ಪ್ಲಾಟ್ಫಾರ್ಮ್ ನಲ್ಲಿ ನಾವು ರಿಲೀಸ್ ಮಾಡಿದಾಗ ಅವ್ರ ಮೆಂಟಾಲಿಟಿ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಈಗಿನ ಮಟ್ಟಿಗೆ. ಹೇಗೆ ಅಂದ್ರೆ ಲೈಕ್ ಸರ್ಟನ್ ಪೀರಿಯಡ್ ಆಫ್ ಓವರ್ ದ ಟೈಮ್ ಪೀಪಲ್ ಹ್ಯಾವ್ ಯೂಸ್ ಟು ಲಿಸ್ನಿಂಗ್ ಫ್ಯೂ ಮೂವೀಸ್ ಆಸ್ ದ ಕಲ್ಟ್ ಕ್ಲಾಸಿಕ್, ಲೈಕ್ ಆರ್ ಲೈಕ್ ಗೇಮ್ ಚೇಂಜರ್, ಹಾಗೆ ಹೀಗೆ ಎವ್ರಿಥಿಂಗ್. ಎಸ್, ಐ ಟೋಟಲಿ ಅಗ್ರಿ. ಬಟ್ ಎಷ್ಟರ ಮಟ್ಟಿಗೆ ಅಂದ್ರೆ ಬಂದಿದ್ದ ಸಿನಿಮಾ ಎಲ್ಲ ಕಂಟೆಂಟ್ ಡ್ರಿವನ್ ಅಂತ ಹೇಳಿ 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 ಇದು ಅದ್ಭುತವಾಗಿದೆ, ಅದು ಅದ್ಭುತವಾಗಿದೆ ಅಂತ ಹೇಳಿ, probably the moment the audience as in when he steps into the theater and he watches the movie, he's extremely disappointed. Okay, and unanimous disappointment adaga, do we have to trust these what do you say elements of appreciation which is coming out of people, ಅಥವಾ ಯಾರು ಇದನ್ನ ಹಬ್ಬಿಸ್ತಾ ಇದ್ದಾರೆ, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್, ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಅದನ್ನ ಥಿಯೇಟರ್ಗೆ ಬಂದು ಕುತ್ಕೊಂಡು ನೋಡೋ ಅಷ್ಟರಲ್ಲಿ 3rd week ಆಗೋಗಿರುತ್ತೆ. ಓಕೆ, ಬಿಕಾಸ್ ದೇ ವಾಂಟ್ ಪ್ರಾಪರ್ ವಾಟ್ ಯು ಸೇ ಒಂದು ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ಬೇಕೇ ಬೇಕು ಆಡಿಯನ್ಸ್ಗೆ. ನಾನು ಸುಮ್ಮನೆ ನಾನು ಯಾರೋ ಚೆನ್ನಾಗಿದೆ ಅಂದಿದ್ ಮಾತ್ರಕ್ಕೆ ನಾನು ಹೋಗಿ ಕುತ್ಕೊಂಡ್ಬಿಡಲ್ಲ, ಅಥವಾ IMDb ಅಲ್ಲಿ ಒಂದು 10 ಜನ ಅಥವಾ 20 ಜನ ಒಂದು ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ ಅಂದ್ ಮಾತ್ರಕ್ಕೆ ನಾವು ಕುತ್ಕೊಂಡ್ಬಿಡಲ್ಲ. And now as a creators, if at all we think those people who are sitting and watching this IMDb rating or Book My Show rating and ಇದನ್ನ ನೋಡ್ಬಿಟ್ರೆ 9.9 ಒಂದು 10 ಜನ 5 ಜನ ಹಾಕಿದ್ದಾರೆ, ಅದನ್ನ ನೋಡಿದ ತಕ್ಷಣ ಬಂದ್ಬಿಡ್ತೇವೆ ಅನ್ಕೊಳ್ಳೋದಿಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿರಲ್ಲ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್, ನಮ್ಗಿಂತ ಅತಿ ಬುದ್ಧಿವಂತರು ಈ ಆಡಿಯನ್ಸ್ ಅಲ್ಲಿ ಇದ್ದಾರೆ. ವಿ ಕೆನಾಟ್ ಫೂಲ್ ದೋಸ್ ಪೀಪಲ್ and we need to cater them also and make them feel that this what we have done is a good ಇದು. ಬಟ್ ಅಷ್ಟ್ರ ಮಟ್ಟಿಗೆ ಅಷ್ಟ್ರ ತಾಗ್ಲಿಗೆ ಹೊಸ ಮುಖಗಳನ್ನ ಹಾಕೊಂಡು ನಾವು ಸಿನಿಮಾ ಹೊರಗಡೆ ತಂದು ಅದನ್ನ ನಿಲ್ಲಿಸಿ ಅವ್ರಿಗೆ ರೀಚ್ ಆಗಿ ಅವ್ರ ಅದ್ರ ಮೇಲೆ ನಂಬಿಕೆ ಇಟ್ಟು ಬಂದು ಕುತ್ಕೊಳ್ಳೋ ಅಷ್ಟರಲ್ಲಿ ಆಸ್ ಅ ಪ್ರೊಡ್ಯೂಸರ್, ಆಸ್ ಅ ಡೈರೆಕ್ಟರ್, ವಿ ವುಡ್ ಹ್ಯಾವ್ ಡ್ರೈನ್ಡ್ ಅವರ್ ಸೆಲ್ಫ್. ಬಿಟ್ಬಿಡಪ್ಪ ಸ್ವಾಮಿ, ಏನೋ ಅದ್ರ ಹಣೆ ಬರ ಇದ್ದಂಗೆ ಆಗ್ಲಿ ಅಂತ ಎಷ್ಟೊಂದು ಜನ ಬಿಟ್ಟಿದ್ದುಂಟು. ಫ್ಯೂ ಪೀಪಲ್ ಫೈಟ್ ಲೈಕ್ Srinidhi, like they got to know that yes, this is a fantastic movie and have to fight for it. They stood for it, and what they made out of that movie was remarkable. For me, it was a case study. Okay, so I think I will not lie. I'll be lying if at all I say that I did not get inspired by these people. I did get inspired by them. Like ಹೌದು, ಚಿಕ್ಕ ಹುಡುಗ ಇಷ್ಟೊಂದೆಲ್ಲ ಮಾಡ್ತಿದ್ದಾನೆ ಅಂದ್ರೆ ನಾವು ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾವೇನ್ ಮಾಡ್ತೀವಿ, ವೈ ಶುಡಂಟ್ ವಿ ಗೋ ಆಲ್ ಔಟ್ ಅನ್ನೋ ಒಂದು ವಿಚಾರದಲ್ಲಿ ಲೈಕ್ ಹಿ ವಾಸ್ ಆಲ್ಸೋ ಸೇಯಿಂಗ್ ಯು ಗೈಸ್ ಹ್ಯಾವ್ ಗಾನ್ ಆಲ್ ಔಟ್. ಎಸ್, ಐ ಥಿಂಕ್ ದೇರ್ ಇಸ್ ನೋ ಅದರ್ ವೇ. ಕೆಲಸ ಚೆನ್ನಾಗಿತ್ತು ಅಂದ್ರೆ ಜನ ಹುಡ್ಕೊಂಡ್ ಬರ್ತಾರೆ, ಹಂಗೂ ಹಿಂಗೂ ಇತ್ತು ಇನ್ನೂ ಗೊತ್ತಾಗ್ತಿಲ್ಲ ಅಂದಾಗ ನಾವೇ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅಂತ ಪರಿಸ್ಥಿತಿಲಿ ನಾವಿದೀವಿ. ಅಂಡ್ ಯಾ, ಇಟ್ ಇಸ್ ಗೋಯಿಂಗ್ ಟು ಬಿ ಅ ರಿಯಲ್ ಟಫ್ ಟೈಮ್ ಫಾರ್ ದ ಫ್ಯೂಚರ್ ಜನರೇಷನ್ ಇನ್ ಟರ್ಮ್ಸ್ ಆಫ್ coming up with experimental film, if at all we don't lay a good foundation for them. ಓಕೆ. ಆ್ಯಂಡ್ ಮರ್ಫಿ ಈಗ ಥಿಯೇಟರ್ಗಳಲ್ಲಿ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ. ಸೆಕೆಂಡ್ ವೀಕ್ ಕ್ರೌಡ್ ನೋಡಿದ್ರೆ ಫಸ್ಟ್ ವೀಕಿಗಿಂತ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ಮಾಡೋದಕ್ಕೂ ರಿಲೀಸ್ ಮಾಡೋದಕ್ಕೂ ಹೌ ಚಾಲೆಂಜಿಂಗ್ ಇಸ್ ಇಟ್? ಒಂದು ಈಗ ಸಿನಿಮಾ ಚೆನ್ನಾಗಿದೆ ಅಂತ ಕ್ರಿಟಿಕಲಿ ಅಕ್ಲೈಮ್ಡ್ ಅಥವಾ ನೋಡಿದವರೆಲ್ಲರೂ ಹೇಳ್ತಾ ಇದ್ದಾರೆ, ಬಟ್ ಆಡಿಯನ್ಸ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಆ ಪ್ರೋಸೆಸ್ ಇದೆಯಲ್ಲ, ವಾಟ್ ಈಸ್ ದಟ್ ಯು ಫೌಂಡ್ ದೇರ್? Like I told you, making them trust in our film. Okay, for them to
believe in our film, we have to run around, we have to go to people, we have to tell them. It is not only about promoting, like ಸುಮಾರು ರೀತಿಯಲ್ಲಿ ಸುಮಾರು ಜನ ಯಥೇಚ್ಛವಾಗಿ ದುಡ್ಡು ಹಾಕಿ ಎಲ್ಲ ಪ್ರಮೋಷನ್ಸ್ ಎಲ್ಲ ಮಾಡ್ತಾರೆ. ಈವನ್ ವಿ ಹ್ಯಾವ್ ವಿಟ್ನೆಸ್ಡ್ ಇಟ್. ಓಕೆ, ಬಟ್ is it justifying the movie? And many of them forget that we need to promote our films in a way that it is relatable to the movie what we have churned out. ನಾವು ಸಿನಿಮಾನೇ ಒಂದು ಮಾಡಿರ್ತೀವಿ, ಪ್ರಮೋಷನ್ ಮಾಡ್ತಾರೋ ರೀತಿನೇ ಬೇರೆ ಆಗಿರುತ್ತೆ. ಸೊ ಕನ್ವೆನ್ಷನಲ್ ವೇ ಆಫ್ ಮೆಥಡ್ಸ್ ಆಫ್ ಲೈಕ್ ಪ್ರಮೋಟಿಂಗ್, ಅದು ಬೇಸಿಕ್ ಅಕಾಡೆಮಿಕ್ಸ್. ಲೈಕ್ ಇವಾಗ ನಾವು ಯಾವುದೋ ಒಂದು ಸೀನ್ ತೆಗಿಬೇಕಾದ್ರೆ ಒಂದಷ್ಟು ಶಾರ್ಟ್ಸ್ ಇರುತ್ತೆ, ಅಕಾಡೆಮಿಕಲ್ ಶಾರ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಬಿಟ್ಟು ಕೆಲವೊಂದು ಫಿಲಾಸಫಿಕಲ್ ಶಾರ್ಟ್ಸ್, ಮತ್ತೊಂದು ಮಗದೊಂದು ಅಂತ ನಾವೇನೋ ನಮ್ಮ ಒಂದು ಇಲ್ಲದೆ ಇರೋ ತಲೆನೆಲ್ಲ ಬಳಸಿ ಅಲ್ಲೆಲ್ಲ ಏನ್ ಮಾಡಕ್ ಹೋಗ್ತೀವಿ. ಓಕೆ, ಸಿಮಿಲರ್ಲಿ even promotions becomes important to deal exactly like how we have dealt with the movie also. ಇವಾಗ ಒಂದು ಟ್ರೈಲರ್ ಕಟ್ ಆಗಿರ್ಬೋದು. ಇವಾಗ ನಾವು ಏನೋ ಒಂದು ಮೆಲೋಡ್ರಾಮ್ಯಾಟಿಕ್ ಒಂದು ಸಿನಿಮಾ ಇಟ್ಕೊಂಡಿರ್ತೀವಿ, ಅದನ್ನ ನಾವು ಸಿನಿಮಾದಲ್ಲಿ ವಿ ಮೇಕ್ ಇಟ್ ಅ ಕಂಪ್ಲೀಟ್ಲಿ ಅನ್ ಆಕ್ಷನ್ ಪ್ಯಾಕ್ ಟ್ರೈಲರ್. ನಾವು ಅದನ್ನ ನೋಡ್ಕೊಂಡು ಜನಗಳು ಒಳಗಡೆ ಬರ್ತಾರೆ. ಬಂದಾಗ ದೇ ಗೆಟ್ ಡಿಸಪಾಯಿಂಟೆಡ್ ಬಿಕಾಸ್ ವಿ ಹ್ಯಾವ್ ಲೈಡ್ ಇನ್ ದ ಟ್ರೈಲರ್. Okay, why am I telling you this is because I suffered by doing that in my previous film. I thought invitation is everything. ಬಂದ್ ಕೂತ್ಕೊಳ್ಳಿ ಆಮೇಲೆ ದ ಸಿನಿಮಾ ತಗೊಂಡು ಹೋಗುತ್ತೆ ಅಂತ. But I did not understand the fact that okay fine, once they come inside and they see the movie and they get disappointed. Trailer ಎಲ್ಲ ಏನೋ ತೋರಿಸಿದ್ರು, ಇಲ್ಲೇನೋ ತೋರಿಸ್ತಾ ಇದ್ದಾರೆ. So what I say is like stick to the concept regardless to whatever it is, and that is when you will be able to sell the product also. ನಾನು ಇವಾಗ ಪೆನ್ ಸೆಲ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ನಾನು ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಾನು ಆಡ್ ಮಾಡೋಕ್ಕಾಗಲ್ಲ. ಸೊ ಪೆನ್ ಬಗ್ಗೆ ಪೆನ್ನೇ ಮಾಡಬೇಕಾಗುತ್ತೆ ನಾನು. ಸೊ ಐ ಥಿಂಕ್ ಆಲ್ ದೋಸ್ ಥಿಂಗ್ಸ್ ಇಸ್ ಸ್ಟಡಿ ಮಟೀರಿಯಲ್ ವಿಚ್ ಈವನ್ ಅ ಪ್ರೊಡ್ಯೂಸರ್ ಆಲ್ಸೋ ಹ್ಯಾಸ್ ಟು ಜಂಪ್ ಇನ್ ಟು ದ ಪೂಲ್ ಅಂಡ್ ಸ್ವಿಮ್ ಅಲಾಂಗ್ ವಿತ್ ಅಸ್. ಸೊ ದೀಸ್ ಆರ್ ದ ಮೇಜರ್ ಚಾಲೆಂಜಸ್ ದಟ್ ವಿ ಫೇಸ್. ಓಕೆ, ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮೆರಡು ಸಿನಿಮಾಗಳಲ್ಲಿ ಮರ್ಫಿ ಆ್ಯಂಡ್ ಬ್ಲಿಂಕ್ ಅಂತ ತೊಗೊಂಡ್ರೆ ಒಂದು ಕಾಮನ್ ಫ್ಯಾಕ್ಟರ್ ಇರೋದು ಟೈಮ್ ಟ್ರಾವೆಲ್. ಇಲ್ಲಿ ಟೈಮ್ ಟ್ರಾವೆಲ್ ಹೇಳೇ ಇದೆ, ಅಲ್ಲಿ ಟೈಮ್ ಟ್ರಾವೆಲ್ ಆಗತ್ತೆ. ಸೊ ಎರಡೂ ಸಿನಿಮಾಗಳದ್ದು ಟೈಮ್ ಟ್ರಾವೆಲ್ ಅಂತ ಇದೆಯಲ್ಲ, ಸ್ಯಾಂಡಲ್ವುಡ್ ಇರುವಂತಹ ಆಡಿಯನ್ಸ್ಗಳಾಗಲಿ ಇಲ್ಲ ಅಂತಂದರೆ ನಾವು ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿರೋದು ಆ ಜಾನರ್ನ ತುಂಬ ಕಮ್ಮಿ ಕಂಪೇರ್ಡ್ ಟು ಬೇರೆ ಎಲ್ಲ ಲ್ಯಾಂಗ್ವೇಜ್, ಬೇರೆ ಇಂಡಸ್ಟ್ರಿಗಳ ಸಿನಿಮಾಗಳಲ್ಲಿ. ಸೊ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದಾಗ ಹೌ ಈಸಿ ಆರ್ ಡಿಫಿಕಲ್ಟ್ ವಾಸ್ ಇಟ್ ಟು ಕನ್ವಿನ್ಸ್, ಅಂದರೆ ನಿಮ್ಮ ಟೀಮ್ ಅವ್ರನ್ನಾಗಲಿ ಇಲ್ಲ ಅಂತಂದರೆ ಕ್ಯಾಸ್ಟಿಂಗ್ನಾಗಲಿ ಅಥವಾ ಪ್ರೊಡ್ಯೂಸರ್ನಾಗಲಿ ಟೈಮ್ ಟ್ರಾವೆಲ್ ಸಿನಿಮಾ ಅಂತ. ಬಿಕಾಸ್ ನಾನು ನೋಡಿರೋ ಹಂಗೆ ಈ ವರ್ಷದಲ್ಲಿ ಒನ್ ಆಫ್ ದ ವೆಲ್ ಮೇಡ್ ಸಿನಿಮಾ ಬ್ಲಿಂಕ್ ಅಂಡ್ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿದ್ದಾರೆ ಅದನ್ನು. ಇಟ್ ಇಸ್ ನಾಟ್ ದಟ್ ಟೈಮ್ ಟ್ರಾವೆಲ್ಗಳನ್ನ ಆ ಬಡ್ಜೆಟಲ್ಲಿ ಮಾಡೋದು ತುಂಬ ಕಷ್ಟ. ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್ ಯು, ಅದನ್ನು ಎಲ್ರಿಗೂ ತಲುಪಿಸೋದಕ್ಕೆ ಹೌ ಈಸಿ ವಾಸ್ ಇಟ್ ಅಥವಾ ಹೌ ಡಿಫಿಕಲ್ಟ್ ವಾಸ್ ಇಟ್? ಅಂದರೆ ಇದು ಫಸ್ಟು ಕತೆ ಇದನ್ನು ಮಾಡ್ಬೇಕಂತ ಇರಲಿಲ್ಲ. ನಾನೊಂದು ಥ್ರಿಲ್ಲರ್ ಮಾಡೋಣ ಅಂತಿದ್ದೆ. ಆ್ಯಂಡ್ ನಮ್ಮದು ಟೀಮಲ್ಲಿ ನಮ್ಮ ತಲೆಯಲ್ಲಿ ಇದ್ದಿದ್ದು ಮಿನಿ ಮೂವಿ ಮಾಡೋಣ, ಯೂಟ್ಯೂಬ್ಗೆ ಹಾಕೋಣ ಅಂತ ಇತ್ತು ನಮಗೆ. ನಾವೆಲ್ಲ ಫ್ರೆಂಡ್ಸ್ ಡ್ರಾಮಾದವರು, ರಂಗಭೂಮಿಯವರೆಲ್ಲ ಸೇರಿ ಒಂದು ಮಿನಿ ಮೂವಿ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂತ ಇತ್ತು, ಒಂದು ಅಭಿಲಾಷೆ ಇತ್ತು. ನಾವು ಅದಕ್ಕೆ ಮುಂಚೆ ಒಂದು 2-3 ವೆಬ್ ಸೀರೀಸ್ ಅಂತೆಲ್ಲ ಬರೆದಿದ್ವಿ. ಒಂದು ಪತ್ರಕರ್ತರ ಕೊಲೆ ಆಗೋದ್ರ ಮೇಲೆಲ್ಲ ಒಂದು ಬರೆದು ಅದನ್ನೆಲ್ಲ ಪಿಚ್ ಮಾಡಿದ್ವಿ, ಪಿಚ್ ಡೆಕ್ ಎಲ್ಲ ರೆಡಿ ಮಾಡಿದ್ವಿ, ವರ್ಕ್ ಆಗಿರಲಿಲ್ಲ. ಸೊ ಆ ಟೈಮ್ನಲ್ಲಿ ಏನಾಯಿತು, ನಾನೊಂದು ಮೂವಿಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ, ಕಲ್ಯಾಣ ಅಂತ. ಸೊ ಆ ಟೈಮ್ನಲ್ಲಿ ನನ್ನ ಜೊತೆ ನಾಟಕ ಮಾಡಿದ್ದೆ ರವಿಚಂದ್ರ ಅವರು. ಪ್ರೀವಿಯಸ್ಲಿ ನನ್ನ ಟೀಮಲ್ಲಿ ನಾಟಕ ಮಾಡಿದ್ರು ಅವರು. ನಾನು ಹಿಂಗೆ ಮಲಯಾಳ ಮೂವಿ ಸಿ ಯು ಸೂನ್ ಬಂದಿತ್ತು ಕೋವಿಡ್ ಟೈಮ್ನಲ್ಲಿ. ತುಂಬ ಚೆನ್ನಾಗಿದೆ, ಈ ಥರದ ಯಾರೂ ಮಾಡ್ತಿಲ್ಲ ನಮ್ಮಲ್ಲಿ ಅಂತ ಹಾಕಿದ್ದೆ ವಾಟ್ಸಪ್ ಸ್ಟೇಟಸ್ಸು. ಬನ್ನಿ ತಮ್ಮ ಮಾಡೋಣ ಅಂತ ಹಾಕಿದ್ರು ಅವರು. ಸೊ ಹಂಗಾಗಿ ಆಮೇಲೆ ನಾವು ಅವರೆಲ್ಲ ಸೇರಿ ಒಂದು ಸ್ಮಾಲ್ ಮೂವಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಗ ತಲೆಗೆ ಬಂತು ನನಗೆ, ಓಕೆ ನಾನು ಎಲ್ಲರಿಗಿಂತ ಒಂದು ವಿಭಿನ್ನ ಅನ್ನಿಸ್ಕೋಬೇಕು ಅಂದರೆ ಕಮ್ಮಿ ಟಚ್ ಮಾಡಿರೋ ಜಾನ್ರ ಟ್ರೈ ಮಾಡೋಣ ಅಂತ. ಅಟ್ಲೀಸ್ಟ್ ನಾನು ಅದರಲ್ಲಿ ಓಕೆ ಸಿನಿಮಾ ಮಾಡಿದ್ರೆ ಬೈಯೋದಕ್ಕಾದ್ರೂ ಒಂದಿಷ್ಟು ಜನ ಇರ್ತಾರೆ ಅಂತ. ಅಟ್ಲೀಸ್ಟ್ ನಮ್ಮ ಸಿನಿಮಾನ ಬೈತಾರೆ, ಬೈಯೋದ್ರ ಮೂಲಕ ಆದ್ರೆ ಈ ಥರ ಒಂದು ಸಿನಿಮಾ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಎಲ್ಲರೂ ಹೋಗೋ ರೂಟಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ನಾನು ದೊರೆ ಇಡಿಪಸ್ಸಲ್ಲಿ ಆ್ಯಕ್ಟ್ ಮಾಡಿದ್ದೆ. ದೊರೆ ಇಡಿಪಸ್ಸಲ್ಲಿ ಮೇಳದಲ್ಲಿ ಆ್ಯಕ್ಟ್ ಮಾಡಿದ್ದೆ. ನನಗೆ ಅದು ತುಂಬಾ ಕಾಡಿದ ನಾಟಕ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಆ ನಾಟಕದಲ್ಲಿ ನಾನು ಪಾತ್ರ ಮಾಡಿದ್ದು. ನನಗಾಗೇನೂ ಅರ್ಥನೇ ಆಗಿರಲಿಲ್ಲ, ಆ ನಾಟಕನೇ ಅರ್ಥ ಆಗಿರಲಿಲ್ಲ. ಆಗ ನನಗೆ ಕೆಲವು ಡೈಲಾಗ್ಸ್ ಫ್ರಮ್ ಟೈರಿಷಿಯಸ್ ನನಗೆ ತುಂಬ ಕಾಡಿತ್ತು. ಸೊ ಹಾಗಾಗಿ ಆ ನಾಟಕದ ಎಳೆ ಇಟ್ಕೊಂಡು ಈ ನಾಟಕನ ನಾನು ಟೈಮ್ ಟ್ರಾವೆಲ್ಗೆ ಕನ್ವರ್ಟ್ ಮಾಡೋಣ ಅಂತ ಅನ್ನಿಸ್ತು. ಆಗ ಒಂದಿಷ್ಟು ಟೈಮ್ ಟ್ರಾವೆಲ್ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಅವಾಗೆಲ್ಲ ನಂಗೆ ಸ್ವಲ್ಪ ಇನ್ಸ್ಪೈರ್ ಮಾಡಿತ್ತು. ಪ್ರೈಮರ್ ಅಂತ ಒಂದು ಮೂವಿ ಇತ್ತು, ಅವ್ರು ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡಿದ್ರು ಮೂವಿ. ಅದಾದ್ಮೇಲೆ ಪ್ರೀ ಡೆಸ್ಟಿನೇಷನ್ನು, ಈ ಥರದ ಒಂದಿಷ್ಟು ಸಿನಿಮಾಗಳನ್ನ ನೋಡಿ ಓಕೆ ನಾನು ಟೈಮ್ ಟ್ರಾವೆಲ್ ಎಲಿಮೆಂಟ್ನ ಇಡಿಪಸ್ ನಾಟಕಕ್ಕೆ ಮರ್ಜ್ ಮಾಡೋಣ ಅಂತ. ಆ್ಯಂಡ್ ಪುಟ್ಟಣ್ಣ ಕಣಗಾಲ್ ಅವರ ಅಭಿಮಾನಿ, ಅವಾಗ ನಮ್ಮ ಮನೇಲಿ ದೂರದರ್ಶನ ಇದ್ದಿದ್ದ ಇಂದ್ರ ಜಾಸ್ತಿ ಪುಟ್ಟಣ್ಣ ಅವ್ರ ಸಿನಿಮಾಗಳು ನೋಡ್ತಾ ಇದ್ದರೆ ಅದನ್ನು ರೆಡಿ ಮಾಡಿದೆ. ರೆಡಿ ಮಾಡುವಾಗ ಎಂಥೂಸಿಯಾಸಮ್ ಇತ್ತು.
ಬಟ್ ಫಸ್ಟ್ ನರೇಷನ್ ಅಂತ ಕೊಟ್ಟನಲ್ಲ, ನಾನು ಫಸ್ಟ್ ನರೇಷನ್ ಕೊಟ್ಟಾಗ ನಮ್ಮ ಪ್ರೊಡ್ಯೂಸರು ನನ್ನ ಕೋರ್ ಟೀಮ್, ನನಗೆ ಮುಂಚೆ ನಾಟಕದಿಂದ ನನ್ನ ಜೊತೆ ಇರೋ ಟೀಮೇ ಬ್ಲಿಂಕಲ್ಲೂ ಇರೋದು, ಮುಂದೆನೂ ಅವರೇ ನನ್ನ ಜೊತೆ ಇರೋದು. ಸೊ ಆ ಟೀಮಿಗೆ ನರೇಷನ್ ಕೊಟ್ಟೆ, ಅದು ಮಿಡ್ ನೈಟ್ ಏನೋ ಆಗಿತ್ತು, ಎಲ್ಲ ಮಲಗ್ಬಿಟ್ರು ಫಸ್ಟ್ ಹಾಫ್ಗೆನೆ. ಎದ್ದಿರೋರೆಲ್ಲ ನೋಡ್ಬಿಟ್ಟು ಇಲ್ಲ ಇದು ವರ್ಕೌಟ್ ಆಗಲ್ಲ, ಇದು ಅರ್ಥನೇ ಆಗ್ತಿಲ್ಲ ಸಿನಿಮಾ ಅಂತ ಅಂದ್ರು. ಅವ್ರಿಗೆ ಅರ್ಥ ಆಗಿದ್ದು ಒಂದು ಬ್ರಿಡ್ಜು, ಅಲ್ಲೊಂದು ಬ್ರಿಡ್ಜ್ ಬರುತ್ತೆ, ಇಲ್ಲೊಂದು ಬ್ರಿಡ್ಜ್ ಬರುತ್ತೆ, ಅದು ಬಿಟ್ಟು ಏನು ಅರ್ಥ ಆಗ್ತಿಲ್ಲ ಅಂತ ಅಂದ್ರು. ಸರಿ ಆಯ್ತು, ಒಂದ್ ಸ್ವಲ್ಪ ಯಾಕೋ ನನಗೆ ಕಷ್ಟ ಆಯ್ತು. ನನ್ಗೂ ತಲೆ ಅದೇ ಓಡ್ತಾ ಇತ್ತು, ಬ್ರಿಡ್ಜ್ ಕೂಡ ಕಾಮನ್ ಫ್ಯಾಕ್ಟರ್ ಅಲ್ವಾ? ನಾವು ನೋಡಿದಾಗ, ನಮ್ಮ ಮೂವಿ ನೋಡಿದಾಗ ಹಂಗೆ ಅನ್ನಿಸ್ತು, ಬ್ರಿಡ್ಜ್ ಇದ್ರಲ್ಲೂ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಬ್ರಿಡ್ಜ್ ತುಂಬಾನೇ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ಸೆಕೆಂಡ್ ನರೇಷನ್ ನಮ್ಮ ಮಂದಾರ ಅವ್ರು ಇದಾರಲ್ಲ ಆಕ್ಟ್ರೆಸ್, ಅವ್ರಿಗೆ ಕೊಟ್ಟೆ. ಅವಾಗ ಪ್ರೊಡ್ಯೂಸರ್ ಕೂತಿದ್ರು, ಪ್ರೊಡ್ಯೂಸರ್ಗೆ ಸೆಕೆಂಡ್ ನರೇಷನ್ ಅಲ್ಲಿ ಅರ್ಥ ಆಯ್ತು, ಓಕೆ ಇದು ಚೆನ್ನಾಗಿದೆ ಮಾಡೋಣ ಅಂತ ಅಂದ್ರು. ಆಮೇಲೆ ಏನಾಯ್ತು, ನನಗೆ ತುಂಬಾ ಭಯ ಇತ್ತು ಸ್ಟಾರ್ಟಿಂಗ್ ಇಂದ. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಡ ಬೇರೆದೇ ಟ್ರೈ ಮಾಡೋಣ ಅಂತ, ಇದಕ್ ಮುಂಚೆ ಇನ್ನೊಂದು ಕತೆ ಬರ್ದಿದ್ವಿ, ಅದನ್ನೇ ಟ್ರೈ ಮಾಡ್ಬಿಡೋಣ ಅಂತ. ಬಟ್ ಅದಕ್ಕೆ ಬಡ್ಜೆಟ್ ಜಾಸ್ತಿ ಬೇಕಿತ್ತು. ಹಂಗಾಗಿ ಮತ್ತೆ ನಾನೊಂದ್ಸತಿ ಸುಮ್ಮನೆ ಏನಂದ್ರೆ ಬರ್ದ ಮೇಲೆ ಫೀಡ್ಬ್ಯಾಕ್ ಸೆಷನ್ಸ್ ತಗೋತೀವಲ್ಲ, ಹಂಗಾಗಿ ದೀಕ್ಷಿತ್ ಅವರು ನಾವು ಒಟ್ಟಿಗೆ ನಾಟಕ ಮಾಡ್ತಾ ಇದ್ದಿದ್ದು, ಅವ್ರಿಗೊಂದು ನರೇಷನ್ ಕೊಟ್ಟೆ, ಅವ್ರಿಗೆ ಇಷ್ಟ ಆಯ್ತು ಸಬ್ಜೆಕ್ಟ್. ಮಗ ನಾನು ಮಾಡ್ತೀನಿ, ಇದನ್ನ ಮಾಡೋಣ ಒಟ್ಟಿಗೆ ಅಂತ ಅಂದ್ರು. ಹಂಗಾಗಿ ಓಕೆ, ನಮ್ಗೊಂದು ಆ ಮಿನಿ ಫಿಲಮ್ಗೆನೆ ಮಿನಿ ಫಿಲಮ್ ಅಲ್ಲ, ಆ ಟೈಮ್ಗಾಗ್ಲೇ ಇದನ್ನ ಮೇನ್ ಫಿಲಮ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅವರು ಮಾಡ್ತೀನಿ ಅಂತ ಇನ್ವಾಲ್ವ್ ಆದ್ಮೇಲಿಂದ ಎಲ್ಲಾರ್ಗು ನರೇಟ್ ಮಾಡ್ತಾ ಹೋದ್ವಿ. ಬಟ್ ಎಲ್ಲ ಯಾರ್ಯಾರು ಕತೆ ಕೇಳಿದ್ರು, ಗೋಪಿ ಸರ್ ಆಗಿರ್ಲಿ, ಚೈತ್ರ ಅವ್ರಾಗಿರ್ಲಿ, ದೀಕ್ಷಿತ್, ಎಲ್ಲರೂ ಹೇಳಿದ್ದೇನಂದ್ರೆ ಒಂದು ಇಷ್ಟ ಆಗ್ಬೋದು ಜನಕ್ಕೆ, ಇಲ್ಲ ಎಲ್ಲಾದ್ರೂ ಹೋಗ್ಬಿಡ್ಬೋದು, ಯಾಕಂದ್ರೆ ಸ್ವಲ್ಪ ಕಷ್ಟ ಇದೆ ಇದು ಸಬ್ಜೆಕ್ಟ್ ಅಂತ. ಮತ್ ನಮ್ ಸುತ್ತಮುತ್ತ ಈಗ ನಮ್ಮ ಫ್ಯಾಮಿಲಿಲಾಗ್ಲಿ ಹೊರಗಡೆಯವ್ರಿಗಾಗ್ಲಿ ಯಾರಿಗೆ ಹೇಳ್ತಿದ್ರೆ ಅವ್ರಿಗೆ ಟೈಮ್ ಟ್ರಾವೆಲ್ ಹೇಳ್ತಿಲ್ಲ, ಒಂದಿಷ್ಟನ ಟೈಮ್ ಟ್ರಾವೆಲ್ ಅಂದ್ರೆ ಅವ್ರಿಗೆ ಗೊತ್ತೂ ಆಗ್ತಿಲ್ಲ ಅದು. ಹಂಗಾಗಿ ಅವ್ರಿಗೆಲ್ಲ ಆದಿತ್ಯ 360 ಎಲ್ಲ ಬಂದಿತ್ತಲ್ಲ ಬಾಲೆ ಎಂದು, ಅವೆಲ್ಲ ನೆನ್ಪು ಮಾಡಿಸ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಿದ್ದು, ಓಕೆ ಈ ತರದೆಲ್ಲ ಬರುತ್ತೆ ಸಿನಿಮಾ ನೋಡಿ ಅಂತ. ಹಂಗಾಗಿ ತುಂಬಾನೇ ಟಫ್ ಇತ್ತು ಇದನ್ನ ಚೂಸ್ ಮಾಡಿದ್ದು. ಅಂಡ್ ಮೂವಿ ಮಾಡಿದ್ಮೇಲೂ ಹೆವಿ ಕಷ್ಟ ಆಯ್ತು, ಅಂದ್ರೆ ಯಾರೂ ಇಷ್ಟನೇ ಪಡ್ಲಿಲ್ಲ. ನಾವೊಂದು ಫಸ್ಟ್ ಸ್ಕ್ರೀನಿಂಗ್ ಮಾಡಿದ್ವಿ, ಕಟ್ ಮಾಡ್ಬಿಟ್ಟು ನೋಡಿದವರೆಲ್ಲ ಓಕೆ ಇದು ಪಕ್ಕಾ ಹೊಡ್ಸ್ಕೊಂಡು ಹೋಗುತ್ತೆ ಈ ಸಿನಿಮಾ ಅಂತ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಗೆ ಪಾಪ ತುಂಬಾ ಡಿಪ್ರೆಷನ್ಗೆ ಕಳಿಸ್ಬಿಟ್ಟಿದ್ರು ಒಂದು ವಾರ. ಆಮೇಲೆ ಪ್ರೊಡ್ಯೂಸರ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಅಂತ ಅಂದ್ರು. ಅವ್ರಿಗೂ ಆಮೇಲೆ ಅನ್ಸ್ತು ಆಗಲ್ಲ ಅನ್ಸುತ್ತೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋದಕ್ಕೆ. ನಾನು ಚಾನ್ಸೇ ಇಲ್ಲ ಸರ್ ಚೇಂಜ್ ಮಾಡೋದಕ್ಕೆ, ಅದು ಹಂಗೆ ಹೋಗ್ಬೇಕು, ಆ ಕ್ಯಾರೆಕ್ಟರ್ಗೆ ಏನು ಅರ್ಥ ಆಗುತ್ತೆ ಅಷ್ಟೇ ಗೊತ್ತಾಗಬೇಕು ಅನ್ಕೊಂಡು ಆಮೇಲೆ ಟ್ರಿಮ್ ಮಾಡಿದ್ವಿ. ಆಮೇಲೆ ಟೆಕ್ನಿಕಲ್ ರನ್ ಅಂತ ಒಂದಿಷ್ಟು ಜನ ಮೂವಿ ಟೆಕ್ನಿಷಿಯನ್ಸನ್ನ ಕರ್ಸಿ ತೋರಿಸಿದ್ವಿ, ಅಲ್ಲೂ ಪಾಸಿಟಿವ್ ರಿವ್ಯೂ ಬರಲಿಲ್ಲ. ಸೊ ನಮ್ಗೆ ಅನಿಸ್ತು ಓಕೆ ಇದು ಫಿಲಮ್ ಏನೂ ಆಗಲ್ಲ ಅಂತ. ಬಟ್ ಭಯ ಇದ್ದಿದ್ದು ಪ್ರೊಡ್ಯೂಸರ್ ಹತ್ರ ಅಷ್ಟು ದುಡ್ಡು ಹಾಕ್ಸ್ಬಿಟ್ಟಿದೀವಿ ಅಂತ. ಆ್ಯಂಡ್ ಅವರು ಕೂಡ ಟ್ರೆಡಿಷನಲ್ ಪ್ರೊಡ್ಯೂಸರ್ ಅಲ್ಲ, ಅವರೇ ಅರ್ನ್ ಮಾಡಿದ ದುಡ್ಡು, ಅಪ್ಪ ಅಮ್ಮ ಹತ್ರ ಸಾಲ ತೊಗೊಂಬಂದಿದ್ದ ದುಡ್ಡು. ನಮ್ಗೆ ಅದು ಕಾಡ್ತಾ ಇತ್ತು, ಓಕೆ ಇಷ್ಟು ಅವ್ರಿಗೆ ಬರ್ಡನ್ ಮಾಡ್ಬಿಟ್ವಲ್ಲ ಸಿನಿಮಾ ಮಾಡಬೇಕು ಅಂದ್ಕೊಂಡು ಅಂತ. ಆ್ಯಂಡ್ ಸಿನಿಮಾ ತುಂಬ ಟೈಮ್ ತೊಗೊಂಡು 3 ವರ್ಷ ಹತ್ತತ್ರ ಆಯ್ತು, 2.5 ವರ್ಷ ಟೈಮ್ ತೊಗೊಂಡ್ಬಿಡ್ತು. ಅದಾದ್ಮೇಲೆ ಮತ್ತೆ ಟೆಕ್ನಿಕಲ್ ರನ್ ಮಾಡಿದ್ಮೇಲೆ ಒಂದಿಷ್ಟು ಟ್ರಿಮ್ ಮಾಡಿದ್ವಿ, ಸೆನ್ಸರ್ ಆಗ್ಬಿಡ್ತು ಅಷ್ಟರಲ್ಲಿ. ಸೆನ್ಸರ್ ಆದಮೇಲೆ ನಮ್ಗೇನೋ ಒಂದು ಸ್ವಲ್ಪ ಅನ್ನಿಸ್ತೈತೆ ಯಾಕೋ ಸರಿ ಆಗ್ತಿಲ್ಲ ಅಂತ. ಒಂದು ಕೆಲಸ ಏನು ಮಾಡೋಣ ಅಂದ್ಬಿಟ್ಟು ನಾವು ರಾಜ ಅಂಗಡಿ ಅಂತ ಒಂದಿದೆ, ನಾವು ಬೋಂಡಾ ತಿನ್ನೋ ಜಾಗ, ಅದು ನಮ್ಮ ಮೂವಿಲಿ ತಿಂಡಿ ತಿನ್ನೋಕ್ಕೊಂದು ಜಾಗ ಇರುತ್ತಲ್ಲ, ಅದೇ ನಮ್ಮ ರೆಗ್ಯುಲರ್ ಸ್ಪಾಟ್ ಅದು. ಅಲ್ಲಿ ಹೋಗಿ ಕೂತಾಗ ಅವ್ನು ಬೋಂಡಾ ಅಕ್ಷಯ್ ಅಂತ ಅವನು, ಅವ್ರು ಎಲ್ಲ ಫಿಲ್ಮ್ಸ್ ನೋಡ್ತಾರೆ, ಹೆಂಗಾಯ್ತು ಮಗ ನಿಮ್ಮ ಫಿಲಮ್ ಅಂತ ಕೇಳ್ತಿದ್ರು. ಆಗೊಂದು ಅನ್ನಿಸ್ತು ಓಕೆ ಇವ್ರಿಗೆಲ್ಲ ಸಿನಿಮಾ ತೋರಿಸೋಣ ಅಂತ, ಅಂದ್ರೆ ಬೇರೆ ಬೇರೆ ಆಡಿಯನ್ಸಿಗೆ ಸಿನಿಮಾ ತೋರಿಸೋಣ ಅಂತ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲದೆ ಇರೋರಿಗೆ ತೋರಿಸಿದ್ವಿ, ಒಂದು 30 ಜನಕ್ಕೆ ಸ್ಕ್ರೀನಿಂಗ್ ಮಾಡಿ. ಅವ್ರು ಫುಲ್ ಇಷ್ಟಪಟ್ಬಿಟ್ರು, ಅವ್ರು ಏನೇನೋ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ. ಮತ್ತು ನಾವು ಡೀಟೇಲ್ಸ್ ಬರ್ದಿರ್ತೀವಲ್ಲ, ಅದನ್ನ ಯಾರು ಫಿಲಮ್ ಟೆಕ್ನಿಷಿಯನ್ಸ್ ಹೇಳಲೇ ಇಲ್ಲ. ಜನರಲ್ ಆಡಿಯನ್ಸು ನಾವ್ಯಾವುದೋ ವಿಜುವಲ್ ಮೆಟಾಫರ್ ಇಟ್ಟಿದ್ರೆ ಅದನ್ನ ನೋಡಿ ಹೇಳ್ತಿದ್ರು, ಯಾವುದೋ ಬುಕ್ ರೆಫರೆನ್ಸ್ ಇಟ್ಟಿದ್ರೆ ನೋಡಿ ಹೇಳ್ತಿದ್ರು. ಅವ್ರಿಗೆ ಇಷ್ಟ ಆಯಿತು, ಮತ್ತು ಅವ್ರ ಹತ್ರ ಫೀಡ್ಬ್ಯಾಕ್ಸ್ ಬರ್ಸ್ಕೊಂಬಿಟ್ವಿ ಗೂಗಲ್ ಫಾರ್ಮ್ ಎಲ್ಲ ಮಾಡಿ. ಅವ್ರಿಗೆ ಎಲ್ಲೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಅದನ್ನೆಲ್ಲ ಮತ್ತೆ ಸೆನ್ಸರ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಕಟ್ ಮಾಡಿ ರೀಸೆನ್ಸರ್ ಮಾಡಿ ರಿಲೀಸ್ ಮಾಡಿದ್ವಿ ಧೈರ್ಯ ಮಾಡ್ಕೊಂಡು. ಸೊ ಹಂಗಾಗಿ ಬಟ್ ಫಿಲಮ್ ಜರ್ನಿ ಫುಲ್ ನೆಗೆಟಿವೇ ಇತ್ತು, ಏನು ವರ್ಕೌಟ್ ಆಗಲ್ಲ ಫಿಲಮ್ ಅಂತ. ಸೊ ಫಸ್ಟ್ ನಂಬಿಕೆ ಬಂದಿದ್ದೇನೆ ಆ ಬೋಂಡಾ ಅಕ್ಷಯ್ ಅವರಿಂದ. ಸೊ ಬೋಂಡಾ ಸ್ಪೇಸೇ ನಮಗೆ ಒಂಥರ ಚೇಂಜ್ ಮಾಡಿ. ನೈಸ್. ಆ್ಯಂಡ್ ಚಂದ್ರಜಿತ್ ಅವರೇ, ಅಂದರೆ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಫಾರ್ ಎನಿ ನ್ಯೂ ಫಿಲ್ಮ್ ಮೇಕರ್ ಒಂದು ಪ್ರೊಡಕ್ಷನು ಸಿಕ್ಕಾಬಡಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅದನ್ನು ಸಿನಿಮಾ ಮಾಡಬೇಕಾದ್ರೆ ಆ್ಯಂಡ್ ಸಿನಿಮಾನ ತಲುಪಿಸಿ ಸಿನಿಮಾನ ಒಂದು OTT ಸ್ಪೇಸ್ಗೂ ಕೊಡಬೇಕಾದ್ರೆ ಒಂದು ಪ್ರೊಡಕ್ಷನ್ ಹೌಸ್ಗೆ ಇರೋವಂತಹ ಹೆಸರು ತುಂಬ ಮ್ಯಾಟ್ರ್ ಆಗುತ್ತೆ. ಹೌ ಇಂಪಾರ್ಟೆಂಟ್ ವಾಸ್ ಪರಂಬಾ ಟು ಯು? ಅವ್ರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಅಂತ ಅಲ್ಲದೆ, ಆ್ಯಂಡ್ VFX ವಿಷಯದಲ್ಲೂ ನೋಡಿದ್ರೆ ಪಿನಕ ಸಿಕ್ಕಾಬಡಿ ಚೆನ್ನಾಗಿ ಮಾಡಿದ್ದಾರೆ ಇಬ್ಬನಿ ತಬ್ಬಿದೆ ಎಡೆಯಲಿನ. ಸೊ ಅಕಸ್ಮಾತ್ ಪರಂಬಾ ಇಲ್ಲದೆ ಹೋಗಿದ್ರೆ, ಇದು ಅಕಸ್ಮಾತ್ ಬೇರೆ ಪ್ರೊಡ್ಯೂಸರ್ ಹತ್ರ ಹೋಗಿದ್ದಿದ್ರೆ ಈ ಸಿನಿಮಾ ಇಬ್ಬನಿ ಆಗೇ ಇರುತ್ತೆ. ಅದೇ ಫಸ್ಟ್ ಆಫ್ ಆಲ್ ಈ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಮೋಸ್ಟ್ಲಿ ಯಾರು ಸಿಗ್ತಾ ಇರ್ಲಿಲ್ಲ ಪರಂಬಾ ಇದ್ದಿದ್ದಕ್ಕೆ. ಯಾಕಂದ್ರೆ ಸಿನಿಮಾ ಒಂದು ಟೆಕ್ಸ್ಚರ್ ಇತ್ತು ಆಲ್ರೆಡಿ, ಅಂದ್ರೆ ಈ ತರನೇ ಹೇಳ್ಬೇಕು, ಹಳೆ ಪೋರ್ಷನ್ಸ್ ಎಲ್ಲ 90s ಬಾಲಿವುಡ್ ಸ್ಟೈಲಲ್ಲಿ ಇರಬೇಕು, ಪ್ರೆಸೆಂಟ್ ಈ ತರ ಇರಬೇಕು, ಲೊಕೇಶನ್ಸ್ ಈ ರೀತಿನೇ ಕಾಣಬೇಕು,
ಆಗಿದ್ರಿಂದ ಬಜೆಟ್ ಫಸ್ಟೇ ಫಿಕ್ಸ್ ಆಗಿತ್ತು ಇಷ್ಟು ಅಂತ. ಯಾರು ಮೋಸ್ಟ್ಲಿ ಹಣ ಹಾಕ್ತಿರ್ಲಿಲ್ಲ. ಆ್ಯಂಡ್ ಎಲ್ಲರೂ ಹೊಸೊಬ್ಬರೇ ಇರಬೇಕು ಅನ್ನೋದು ಇನ್ನೊಂದಿತ್ತು. ಬಿಕಾಸ್ ದ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಪೀಪಲ್ ಬಿಕಮ್ ಪಾರ್ಟ್ ಆಫ್ ದ ಸಿನಿಮಾ ಏನಿದೆಲ್ಲ, ಅದನ್ನೊಂದು ಇನ್ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರು ಇರಬೇಕು, ಇಲ್ಲಾಂದ್ರೆ ಎಲ್ಲರೂ ದೇ ಶುಡ್ ಹ್ಯಾವ್ ಸಮ್ ಇದು ಏನು ಹೇಳ್ತಾರ ಸಮ್ ಫ್ಲಾಸ್ ಇರಬೇಕು ಅವರಲ್ಲಿ, ಅಥವಾ ಕಂಪ್ಲೀಟ್ ಎಲ್ಲ ಗೊತ್ತಿರೋರು ಇರಬಾರ್ದು. ಆವಾಗ ಫಿಲಮ್ ವಿಲ್ ಅಕ್ವೈರ್ ಅ ಸರ್ಟನ್ ಟೆಕ್ಸ್ಚರ್. ಈ ಸಿನಿಮಾಗೆ ಅದು ಬೇಕಾಗಿತ್ತು. ನಾನು ಯಾರೋ ಪ್ರೊಡ್ಯೂಸರ್ಗೆ ನೋಡಿ ಈ ಥರ ಹಾಕೊಂಡು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ಆಕ್ಟರ್ಸ್ನ ಸೈಡ್ಗಿಟ್ಟು ಬೇರೆ ಉಳಿದ ಆಸ್ಪೆಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ, ಡೆಫಿನೆಟ್ಲಿ ಅಷ್ಟು ಹಣ ಹಾಕ್ತಾ ಇರಲಿಲ್ಲ. ಅಷ್ಟು ಹಣ ಹಾಕಿಲ್ಲ ಅಂತ ಹೇಳಿದ್ರೆ ಸಿನಿಮಾ ಈ ರೀತಿ ಹೇಳಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದರಿಂದ ಡೆಫಿನೆಟ್ಲಿ ಓನ್ಲಿ ಬಿಕಾಸ್ ಆಫ್ ಪರಮ ಆ್ಯಂಡ್ ರಕ್ಷಿತ್ ಸರ್ ಈ ಫಿಲಮ್ ವಾಸ್ ಮೇಡ್. ಒಂದು ಸೆಕೆಂಡ್ ಏನಂತ ಹೇಳಿದ್ರೆ, ಪರಮ್ವಾಗೆ ಒಂದಿಷ್ಟು ಆಡಿಯನ್ಸ್ ಇದ್ದಾರೆ, ಒಂದು ಫಸ್ಟ್ ಸರ್ಕಲ್ ಆಡಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರನ್ನ ಅಂದ್ರೆ ಎನಿ ಕಂಟೆಂಟ್ ಯು ಪುಟ್ ಔಟ್ ಇಸ್ ಲೈಕ್ ಇಟ್ ದೇ ವಿಲ್ ಕಮ್ ಟು ಥಿಯೇಟರ್ ಅನ್ನೋದೊಂದು ಮಿನಿಮಮ್ ಇದಿದೆ. ಅಗೇನ್ ಇಟ್ಸ್ ನಾಟ್ ಲೈಕ್ ಅ ಬಿಗ್ ನಂಬರ್, ಬಟ್ ಸ್ಟಿಲ್ ಒಂದಿದೆ. ಆ ಲೆಕ್ಕದ ಇನ್ನೊಂದು ಆ ಬ್ರ್ಯಾಂಡ್ ಅನ್ನೋದೊಂದು ಈಗ ಬಂದಿದೆ, ಸ್ಲೋ ಆಗಿ ಒಂದು ಬಂದಿದೆ. ಅದು ಆಲ್ಸೋ ಇಟ್ ಹಸ್ ಹೆಲ್ಪ್ ದ ಮೂವಿ. ಅದೇ ಒಂದು ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಆಗ್ತಿರ್ಲಿಲ್ಲ. ಆ್ಯಂಡ್ ಬ್ರ್ಯಾಂಡ್ ಇದ್ದಿದ್ದಕ್ಕೆ ಒಂದಿಷ್ಟು ನಮಗೆ ಆಡಿಯನ್ಸ್ದು ಫೇತ್ ಏನಿದೆ ಅದು ಫುಟ್ಫಾಲ್ಗೆ ಕನ್ವರ್ಟ್ ಆಯಿತು. ಸೆಕೆಂಡ್ ಏನಂತ ಹೇಳಿದ್ರೆ, ಲೈಸೆನ್ಸ್ ಟು ಮೇಕ್ ದ ಫಿಲಮ್ ದ ವೇ ಐ ವಾಂಟ್ ಟು ಮೇಕ್ ಇನ್ ಟರ್ಮ್ಸ್ ಆಫ್ ಸಿನಿಮಾದ ಪೇಸ್ ಏನಿದೆ, ಮತ್ತು ಸಿನಿಮಾಗೆ ನಾನು ಇಷ್ಟು ಬಜೆಟ್ ಹಾಕ್ತಿದ್ದೀನಿ, ಮತ್ತು ಈ ಥರನೇ ಟೀಮ್ನ ಫಾರ್ಮ್ ಮಾಡಿ ಹಾಕ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ನನ್ನ ಕ್ರಿಯೇಟಿವ್ ಫ್ರೀಡಮ್ ಒಂದಿಷ್ಟು ಹ್ಯಾಂಪರ್ ಆಗ್ತಿತ್ತು ಬೇರೆ ಪ್ರೊಡ್ಯೂಸರ್ ಆಗಿದ್ರೆ. ಅಂದರೆ ಅದು ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದ್ರೆ ಹಣ ಹಾಕ್ತಿದ್ದಾರೆ ಅಂತೇಳಿ ದೇ ಆಲ್ಸೋ ರಿಸರ್ವ್ ಸಮ್ ರೈಟ್ಸ್, ಸಮ್ ಸೇ ಇನ್ ದ ಫಿಲಮ್ ಇದು. ಬಟ್ ಪರಾಂವಲ್ ನೀವು ಸಿನಿಮಾ ಮಾಡಿದಾಗ ರಕ್ಷಿತ್ ಸರ್ ಏನಿದ್ದಾರೆ, ಅಥವಾ ಈಗ ನಮ್ಮ CEO ಶ್ರೀನೇಶ್ವರ್ ಏನಿದ್ದಾರೆ, ದೇ ಗಿವ್ ಯು ದಟ್ ಎಕ್ಸ್ಟ್ರಾ ಲೈಸೆನ್ಸ್. ಸೊ ಡೈರೆಕ್ಟರ್ಗೆ ಇರುತ್ತೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಅಂದರೆ ಅಫ್ಕೋರ್ಸ್ ಅವ್ರ ಸಜೆಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಬಟ್ ದೇ ವಿಲ್ ನಾಟ್ ಪುಟ್ ದೇರ್ ಫುಟ್ ಡೌನ್ ಆ್ಯಂಡ್ ಟೆಲ್ ಇಲ್ಲ ಹಿಂಗೆ ಮಾಡಿ, ಆ ಥರ ಇಲ್ಲ. ಅದು ಪ್ಲಸ್ ಆ ಸಿನಿಮಾ ಮಾಡ್ಲಿಕ್ಕೆ ಒಂದಿಷ್ಟು ಎಕ್ಸ್ಪರ್ಟೈಸ್ ಬೇಕಲ್ಲ. ಆ ಲರ್ನಿಂಗ್ ಏನಿದೆ ಪರಂವಲ್ ಇದ್ದಿದ್ದಕ್ಕೆ, ಬಿಕಾಸ್ ಪರಂವದಲ್ಲಿ ಇಟ್ಸ್ ಲೈಕ್ ಅ ಬಿಗ್ ಫ್ಯಾಮಿಲಿ. ಅಂದರೆ 7, 8, 9 ಡೈರೆಕ್ಟರ್ಸ್ ಇದ್ದಾರೆ. ಎವ್ರಿ ಡೇ ಯು ಸಿಟ್ ಟುಗೆದರ್ ಆ್ಯಂಡ್ ನಾಟ್ ಎವ್ರಿ ಒನ್ ಇಸ್ ಸೇಮ್. ಒಬ್ರೊಬ್ರಿಗೆ ಒಂದೊಂದು ಅಭಿರುಚಿ ಇದೆ, ಒಂದೊಂದು ಸ್ಟ್ರೆಂತ್ಸ್ ಇದೆ. ಎವ್ರಿ ಡೇ ಯು ಗೆಟ್ ಟು ಮೀಟ್ ದೆಮ್, ಯು ಗೆಟ್ ಟು ಬೌನ್ಸ್ ಯುವರ್ ಐಡಿಯಾಸ್ ಆ್ಯಂಡ್ ಅವರು ಐಡಿಯಾಸ್ ಬೌನ್ಸ್ ಮಾಡ್ತಿರ್ತಾರೆ. ಸೊ ನಿಮಗೆ ಒಂದಿಷ್ಟು ಟ್ರೈನಿಂಗು ಸಿಗುತ್ತೆ, ಒಂದಿಷ್ಟು ವ್ಯಾಲಿಡೇಷನ್ ಸಿಗುತ್ತೆ, ಒಂದಿಷ್ಟು ನಿಮ್ಗೆ ತಪ್ಪು ಏನಂತ ಫಸ್ಟೇ ಯು ಕುಡ್ ಫೋರ್ ಸಿ ಸಮಥಿಂಗ್ ಆ್ಯಂಡ್ ದೆನ್ ಚೇಂಜ್ ಇಟ್. ಸೊ ಇದೆಲ್ಲ ಮಿಷನ್ ಏನಿದೆ, ಅದರಿಂದ ಪರಮ ವಾಸ್ ಇಂಪಾರ್ಟೆಂಟ್ ಟು ದಿಸ್ ಫಿಲ್ಮ್. ಅಂಡ್ ಬಡ್ಜೆಟ್ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ಆ ಪ್ರಿವಿಲೇಜ್ ಇದ್ದಿದ್ದು ಪರಮ ಸ್ಟುಡಿಯೋಸ್ ಆಗಿ ಇದ್ದಿದ್ದಕ್ಕೆ ಅಂತ. ಸೊ ಅನ್ಕೊಂಡಿದ್ದ ಬಡ್ಜೆಟ್ ಅಲ್ಲೇ ಇಬ್ಬನಿ ಬಂತ? ಯಾ, ಅಂದ್ರೆ ನಾನು ರಕ್ಷಿತ್ ಸರಿ ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಓಕೆ ಆದ್ಮೇಲೆ ಬಜೆಟ್ ಏನು ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ರು. ದೆನ್ ಐ ನನ್ಗೊಂದು 3-4 ಡೇಸ್ ಟೈಮ್ ಕೊಡಿ ಅಂತ. ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಈ ಸೀನ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತೆಲ್ಲ ಐಡಿಯಾ ಹಾಕ್ಕೊಂಡಿದ್ದೆ. ದೆನ್ ಐ ಮೇಡ್ ಅ ಸಪ್ರೇಟ್ ಟ್ರೀಟ್ಮೆಂಟ್ ಡಾಕ್ಯುಮೆಂಟ್. ಈಚ್ ಸೀನ್ ಹೌ ಐಮ್ ಗೋನ್ ಟ್ರೀಟ್ ಇಟ್ ಇನ್ ಟರ್ಮ್ಸ್ ಆಫ್ ಲೊಕೇಶನ್, ಇನ್ ಟರ್ಮ್ಸ್ ಆಫ್ ಆ ಗ್ರಾಮರ್ ಏನಿರುತ್ತೆ ಆ ಇದಕ್ಕೆ. ಆವಾಗ ಎಕ್ವಿಪ್ಮೆಂಟ್ ಐಡಿಯಾ ಬರುತ್ತೆ ನಿಮಗೆ, ಈ ಗ್ರಾಮರ್ ಏನಿದೆ ಈ ಸೀನ್ದು ಅಂತ ಇದು ಬಂದಾಗ. ಸೊ ಈ ಥರ ಎಲ್ಲ ಮಾಡಿದ್ಮೇಲೆ ದೆನ್ ಐ ಪ್ರಿಪೇರ್ಡ್ ಅನ್ ಎಕ್ಸೆಲ್ ಶೀಟ್ ವಿಚ್ ಲುಕ್ ಲೈಕ್ ಯುವರ್ ಎಕ್ಸ್ಪೆನ್ಸ್ ಶೀಟ್. ಅಂದರೆ ನಿಮಗೆ ಫುಡ್ಡಿಂದ ಹಿಡಿದು ನಂಬರ್ ಆಫ್ ಇವರು ಜೂನಿಯರ್ಸ್ ಎಷ್ಟಿರ್ತಾರೆ, ಆ ಲೊಕೇಶನ್ ಕಾಸ್ಟ್ ಎಷ್ಟಿರುತ್ತೆ, ಎಕ್ವಿಪ್ಮೆಂಟ್ಸ್ ಏನಿರುತ್ತೆ, ಇದೆಲ್ಲ ಫುಲ್ ಡೀಟೇಲ್ ಆಗಿ. ಮೇಕಪ್ ಇದ್ರೆ ಎಷ್ಟು ಜನ ಬೇಕು, ಈ ದಿವಸ ಎಷ್ಟು ಆರ್ಟಿಸ್ಟ್ ಬೇಕು, ಆಗ ಮೇಕಪ್ ಮೆನ್ ಎಷ್ಟು ಬೇಕು, ಅಂದರೆ ಕಂಪ್ಲೀಟ್ ಎಕ್ಸ್ಪೆನ್ಸ್ ಶೀಟ್ ಏನಿರುತ್ತಲ್ಲ, ಮೈ ಬಜೆಟ್ ಶೀಟ್ ವಾಸ್ ಅ ರೆಪ್ಲಿಕ್ ಆಫ್ ದ್ಯಾಟ್. ಇವಾಗಲೂ ಹಾಗೆ ಇದೆ. ಇದೆಲ್ಲ ಮಾಡಿ ನೆಕ್ಸ್ಟ್ ಇವನ್ VFX ನನಗೆ ಏನೇನು ಬೇಕು ಅನ್ನೋದನ್ನ ಫುಲ್ ಐಟಮೈಸ್ ಮಾಡಿಬಿಟ್ಟು VFX ಬಜೆಟು ತೊಗೊಂಡೆ. ಎಲ್ಲ ಆಗಿ ಏನು ನಂಬರ್ ಕೊಟ್ಟೆ, ಪ್ಲಸ್ ಅದಕ್ಕೊಂದು ಎಕ್ಸ್ಟ್ರಾ 50 lakhs ಬಫರ್ ಥರ ಇಟ್ಕೊಂಡಿದೆ. ಬಿಕಾಸ್ ಐಡಿಯಲಿ ಒಂದಿಷ್ಟು % ಆಫ್ ದ ಯುವರ್ ಪ್ರೊಜೆಕ್ಟೆಡ್ ಬಜೆಟ್ ಶುಡ್ ಬಿ ಯುವರ್ ಬಫರ್, ಕಂಟಿಂಜೆನ್ಸಿ ಅನ್ನೋ ಥರ. ನೆಕ್ಸ್ಟ್ ಆರ್ಟಿಸ್ಟು ಸಹ ಅಂದರೆ ಏನು ಇಷ್ಟು ಓವರಾಲ್ ಇಷ್ಟು ಬಜೆಟ್ ಇಟ್ಕೊಂಡಿದ್ದೀನಿ ಆರ್ಟಿಸ್ಟ್, ಅದೆಲ್ಲ ಮಾಡಿಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡಿದೆ. ಸಾಂಗ್ಸ್ ಏನೆಲ್ಲ ಬೇಕು, ಯಾವ ಥರ ಬೇಕು ಅನ್ನೋದು ಐಡಿಯಾ ಇತ್ತು. ಎಲ್ಲ ಮಾತಾಡಿ ಒಂದು ಇದು ಮಾಡಿ ಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ಚಾಲೆಂಜ್ ವಾಸ್ ಟು ಎಕ್ಸಿಕ್ಯೂಟ್ ದ ಬಜೆಟ್ ಇನ್ ದಟ್ ಗಿವನ್ ಇದು. ಸೊ ನಾನು 75 days ಕಾಲ್ ಶೀಟ್ ಏನು ಹಾಕೊಂಡಿದ್ದೆ, ಈಚ್ ಡೇಗೆ ಇಷ್ಟು ಅಂತ ಏನು ಹಾಕೊಂಡಿದ್ದೀವಲ್ಲ, ದಟ್ ವಾಸ್ ಲೈಕ್ ಅವರ್ ಬೈಬಲ್ ಅಥವಾ ಭಗವದ್ಗೀತಾ. ಅದು ಇಟ್ಕೊಂಡು ಎವ್ರಿ ಡೇ EP-ಗೆ ಹೇಳ್ತಿದ್ದೆ, ಅಂದರೆ ಇಷ್ಟೊಳಗೆ ಮುಗಿಸ್ಬೇಕು. ನಾವು ಐಟಮೈಸ್ ಮಾಡಿರೋದ್ರಿಂದ ಲೊಕೇಶನ್ ಕಾಸ್ಟ್ ಇಷ್ಟೇ ಇರಬೇಕು ಅಂತ ಹಾಕಿರೋದ್ರಿಂದ ಅಕಸ್ಮಾತ್ ಅಂದರೆ ಆಬ್ವಿಯಸ್ಲಿ 2 year ಆದ್ಮೇಲೆ ಪ್ರಾಜೆಕ್ಟ್ ಟೇಕ್ ಆಫ್ ಆಗಿದ್ದು, ಇನ್ಫ್ಲೇಷನ್ ಕೌಂಟ್ ಆಯಿತು. ನೆಕ್ಸ್ಟ್ ಡೈನಮಿಕ್ಸ್, ಹೋಲ್ ಡೈನಮಿಕ್ಸ್ ಹ್ಯಾಡ್ ಚೇಂಜ್ಡ್ ಅಲ್ವಾ. ಸಡನ್ಲಿ ಎಲ್ಲರೂ ಸ್ಟಾರ್ಟೆಡ್
ಕೊಡ್ನಿ ಎಕ್ಸಾಬಿಡೆಂಟ್ ನಂಬರ್ ಇನ್ ಟರ್ಮ್ಸ್ ಆಫ್ ಲೊಕೇಶನ್. ಸೊ ಇದಕ್ಕೆ ಸ್ವಲ್ಪ ಶೂಟಪ್ ಆಯ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಇದನ್ನ ಕಮ್ಮಿ ಮಾಡ್ಬೇಕು ಅನ್ನೋದೊಂದಿತ್ತು. ಈಗ ಒಂದೊಂದ್ಸಲ ಅದು ಆಗಲ್ಲ ಅಂತ ಹೇಳಿದಾಗ ನಾನು 4 days ಅನ್ಕೊಂಡಿದ್ರೆ 3 days ಅಲ್ಲಿ ಮುಗಿಸ್ಬೇಕು. ಅಂದ್ರೆ ಫಾರ್ ಇನ್ಸ್ಟೆನ್ಸ್ ಕ್ರಿಕೆಟ್ ಗ್ರೌಂಡ್ಗೆ ನಾನು 1 lakh ಅಂತ ಇಟ್ಕೊಂಡಿದ್ದೆ ಲೊಕೇಶನ್ ಕಾಸ್ಟ್. ಬಟ್ ಫೈನಲಿ ನಮಗೆ ಬೇಕಾದಂತ ಕ್ರಿಕೆಟ್ ಸ್ಟೇಡಿಯಂಗೆ 2.5 lakhs ಹೇಳಿದ್ರು ಪರ್ ಡೇ. ಸೊ ಆಗ ನಾನು 2 days ಇದನ್ನ 1 day ಅಲ್ಲಿ ಮಾಡಬೇಕಾಯ್ತು. ಬಟ್ ನಂಬರ್ ಆಫ್ ಶಾರ್ಟ್ಸ್ ಜಾಸ್ತಿ ಇತ್ತು. ಸೊ ಆವಾಗ ನಾನು 3 ಕ್ಯಾಮ್ರಾ ಯೂಸ್ ಮಾಡಿ ಶಾರ್ಟ್ಸ್ ತೆಗಿಬೇಕು, ಬಿ ಟೀಮ್ ಫಾರ್ಮ್ ಮಾಡಿದೆ, ಅಂದ್ರೆ ಈ ತರ. ಸೊ ಫೈನಲಿ ಓಕೆ, ಲಾಂಗ್ ಆನ್ಸರ್, ಬಟ್ ಸಮ್ ಅಪ್ ಏನ್ ಬಜೆಟ್ ಇತ್ತು ಜಸ್ಟ್ 1-2% ವೇರಿಯೇಷನ್ ಆಯ್ತು ಅಷ್ಟೇ ಫೈನಲಿ. ಯಾ ಅಂದ್ರೆ ಅದು ಎಲ್ಲರೂ ಹೇಳ್ತಿದ್ರು, ಅಂದ್ರೆ ಕಾಂಟ್ ನೀವು ಏನೋ ಪ್ರೊಜೆಕ್ಷನ್ ಹಾಕಿದ್ರು ಅದ್ರಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ, 25-30% ವೇರಿಯೇಷನ್ ಬಂದಿದ್ರು. ನಾನು ಇಲ್ಲ, ಅದು ಹೇಗೆ ಮಾಡ್ಬಿಟ್ಟು ತೋರಿಸ್ತೀನಿ ಅಂತ ನಂದು ಇದರಲ್ಲಿತ್ತು. ಬಟ್ ಪಾಪ ಅದಕ್ಕೆ ನನ್ನ ಟೀಮ್ ಅವ್ರಿಗೆಲ್ಲ ಹಿಂಸೆ ಆಯ್ತು. ಬಟ್ ಫೈನಲಿ ಏನ್ ಬಜೆಟ್ ಅನ್ಕೊಂಡಿವಿ ಅದರಲ್ಲೇ ಮಾಡಿ ಮುಗಿಸಿದ್ವಿ. ಅಂಡ್ ಪ್ರದೀಪ್ ಸರ್, ಮೊದಲನೇ ಸಿನಿಮಾ ಊರ್ವಿ ಪ್ರಾಬಬ್ಲಿ ನೀವು ಹೇಳ್ದಂಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂಗೆ ಆಗದೆ ಇರ್ಬೋದು. ಬಟ್ ಮರ್ಫಿ ಅಂತ ಬಂದಾಗ ಇಟ್ ಟುಕ್ ಲಾಂಗ್ ಟೈಮ್, ಅಂದರೆ ಒಂದು ಟೈಮ್ ತೊಗೊಂಡು ಈವನ್ ಡ್ಯೂರಿಂಗ್ ಕೊರೋನಾ ಆ ಟೈಮಿಂದ ಹಿಡಿದು ಈ ಟೈಮ್ವರೆಗೂ ಇಟ್ಸ್ ಅ ಲಾಂಗ್ ಜರ್ನಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಊರ್ವಿಯ ರೆಫರೆನ್ಸ್ ಇತ್ತು, ಏನಾಗಿದೆ ಥಿಯೇಟ್ರಿಕಲಿ, ಹೆಂಗಾಗಿದೆ, ನಾನು ಇಲ್ಲೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿತ್ತು. ಸೊ ಮರ್ಫಿ ಅಂತ ಬಂದಾಗ ಹೌ, ಅಂದರೆ ಆ ಕಥೆನೇ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡಿದ್ದು ಏನು, ಆ್ಯಂಡ್ ಹೌ ಡಿಡ್ ಇಟ್ ಡೆವಲಪ್? Murphy, it was in my head before Urvi. Okay, and it was a small inspiration. There was this movie called Lake House. Okay, ಅಂದ್ರೆ ಅದರಲ್ಲಿ ಒಂದು ಲೆಟರ್ ಬಾಕ್ಸ್ ಇರುತ್ತೆ. ಆ ಲೆಟರ್ ಬಾಕ್ಸ್ ಅಲ್ಲಿ 2 years ಅಪಾರ್ಟ್ ಅಲ್ಲಿ ನಮ್ಮ ಕೆನಿ ರೀವ್ಸ್ ಮತ್ತು ಸ್ಯಾಂಡ್ರಾ ಬುಲಾಕ್ ಅವ್ರದ್ದು ಒಂದು, ಇಟ್ಸ್ ಆಕ್ಚುಲಿ ಅ ರೀಮೇಕ್ ಆಫ್ ಅ ಕೊರಿಯನ್ ಫಿಲ್ಮ್ ಆಲ್ಸೋ, ಎಲ್ಮೇರ್. ಸೊ ಇಟ್ ವಾಸ್ ಫಸ್ಟ್ ನಾನು ಲೇಕ್ ಹೌಸ್ ನೋಡಿದೆ, ಆಮೇಲೆ ಎಲ್ಮೇರ್ ನೋಡಿದೆ. ಅಂಡ್ ಅದಾದ್ಮೇಲೆ ಯಾವುದೋ ಟೈಮಲ್ಲಿ ಕುತ್ಕೊಂಡು IMDb ಅಲ್ಲಿ they'll give out this small synopsis of this time travel films. Then what inspired me the big way was Time Traveler's Wife. Okay, ಹೀಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಆಕ್ಚುಲಿ ಕುತ್ಕೊಂಡು ಶುರು ಮಾಡಿದ್ ನಾನು. ದಿಸ್ ಇಸ್ ಸೋ ಇನ್ಸ್ಪೈರಿಂಗ್. ದಿಸ್ ಹೌದಲ್ವಾ, ಈ ಮನುಷ್ಯನಿಗೆ he doesn't have that control. Time traveling is a disease for him. Okay, so but again, how will people accept over here? Another, actually, I started penning the story down before Urvi. I was working with Ravi Varma, ನಮ್ಮ stunt master ಅಲ್ಲ. So I was working with him. I was doing another subject for Appu and Shivanna both together. So it was my script ಅವಾಗ. ಓಕೆ, ಅದು ಡೆವಲಪ್ ಆಗಿತ್ತು, ಅದೆಲ್ಲ ಡೆವಲಪ್ ಎಲ್ಲ ಆಗಿ ಎಲ್ಲ ಮುಗಿದು ಹೋಗಿತ್ತು ಅದು. But then in meanwhile, what do I do? Sitting and jotting down all this other things. ಮಾಡ್ಬೇಕಾದ್ರೆ ದೆನ್ ಯಾವುದೋ ಒಂದು ಕಾರಣಕ್ಕೆ ಐ ಗಾಟ್ ಅನದರ್ ಆಫರ್ ಫ್ರಮ್ ಅನದರ್ ಪ್ರೊಡಕ್ಷನ್ ಹೌಸ್ ಸೇಯಿಂಗ್ ದಟ್ 3 ಜನ ಹೆಣ್ಮಕ್ಳು ಇದಾರೆ, ಏನಾದ್ರು ಇಟ್ಕೊಂಡು ಮಾಡ್ಬೋದಾ. ಇಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಅಂಡ್ somebody is approaching me, and ಅದು ಬಿಕಾಸ್ I had done a short film called Chakori. That was my first ever attempt, only to test whether I'm capable of doing a movie or not anta. So that won a lot of accolades, lot of awards and all those things. And ಅದನ್ನ ನೋಡಿ ಯಾರೋ ಒಬ್ರು ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸ್ ದೇ ಅಪ್ರೋಚ್ ಮೀ 3 ಜನ ಹೆಣ್ಮಕ್ಳು ಇದಾರೆ, ನೀವು ಇಟ್ಕೊಂಡು ಏನಾದ್ರು ಮಾಡಬಹುದಾ. ನಾನು ಡಿನೈ ಮಾಡಿದ್ರೆ ಐ ವಿಲ್ ಬಿ ದ ಮೋಸ್ಟ್ ಸ್ಟೂಪಿಡ್ ಫೆಲೋ ಅಂತ ಹೇಳಿ, ಲೆಸ್ ಡೋ ವರಿ ಅಬೌಟ್ ಇಟ್, ಐ ವಿಲ್ ಕ್ರ್ಯಾಕ್ ಸಮಥಿಂಗ್. ಸೊ ಏನು ಅಂತ ಯೋಚನೆ ಮಾಡ್ತಾ ಬಂದಂಥದ್ದು ಊರ್ವಿ ಆದ್ಮೇಲೆ ಗುಲಾಬಿ ಸ್ಟ್ರೀಟ್ ಐ ವಾಕ್ಡ್ ಔಟ್ ಆಫ್ ದ ಪ್ರಾಜೆಕ್ಟ್ ಬಿಕಾಸ್ ಫಾರ್ ಮೆನಿ ರೀಸನ್ಸ್. ಅಂಡ್ ಅದರಲ್ಲಿ ಇನ್ವಾಲ್ವ್ ಆದಂತ ಇನ್ನೊಬ್ಬ ಪ್ರೊಡ್ಯೂಸರ್ ಹಿ ಸೆಡ್ ನೀವು ಮುಂಚೆ ಏನ್ ಕತೆ ಅನ್ಕೊಂಡಿದ್ರೆ ಅದನ್ನೇ ಮಾಡೋಣ, ವೈ ಡೋಂಟ್ ವಿ ಕೊಲಾಬ್ರೇಟ್ ಅಂತ. ದಟ್ ವಾಸ್ ಅಗೇನ್ ಅ ಬೂಸ್ಟರ್. ಓಕೆ ಸರಿ, ಓಕೆ ಫೈನ್. ಸ್ಟಾರ್ಟಿಂಗ್ ಅಲ್ಲೇ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ, ನೋ ಐ ವಾಂಟ್ ಟು ಬ್ರೇಕ್ ಔಟ್ ಆಫ್ ಇಟ್ ಅಂತ ಹೇಳಿ ಐ ಸ್ಟೆಪ್ಡ್ ಇನ್ ಟು ಉರ್ವಿ. ಅಂಡ್ ಅದು ಕೂಡ ಆಸ್ ಎ ಫಸ್ಟ್ ಟೈಮ್ director will not be having, not every director will be privileged to have a beautiful production house like Paramba, like how this man had. Okay, and I'm not saying that he got it in an easy way. Okay, he had to prove himself for that. But here, they had to blindly trust me. Then they had seen a little work of me here and there. And apart from that, there is no big ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ ನನ್ನ ಹತ್ರ. So it became quite a task for me to get what exactly I wanted. And ultimately, I had to bend on many levels. Every time they used to point out at one particular thing, saying that
ನಿನ್ಗೆ ಈ ಕೋಪ ಇರೋದಕ್ಕೇನೆ ನೀನ್ ಹಂಗಾಗಿದ್ದು, ನಿನ್ ಈ ತರ ಇರೋದಕ್ಕೇನೆ ಹಂಗ ಲೈಕ್ ಕ್ವೈಟ್ ಲೆಟಿಂಗ್ ಡೌನ್, ಲೈಕ್ ವಾಟ್ ಎವರ್ ಹ್ಯಾಪನ್ಸ್ ಇಟ್ ಯೂಸ್ ಟು ಗೆಟ್ ಕನೆಕ್ಟೆಡ್ ಟು ವಾಟ್ ಎವರ್ ದ ಪಾಸ್ಟ್ ಥಿಂಗ್. ಹೌ ಡು ಐ ಸ್ನ್ಯಾಪ್ ಔಟ್ ಆಫ್ ಇಟ್? ಮನುಷ್ಯ ಅಂದ್ಮೇಲೆ ಲೈಕ್ ಸಣ್ಣ ಪುಟ್ಟ ಕೋಪ, ಎಮೋಷನ್ಸ್, ಅದು ಇದು, ಅದು ಡಿಸ್ಕಷನ್ ಟೈಮ್ ಅಲ್ಲಿ ಅದು ಈ ಡೈರೆಕ್ಟರ್ಸ್ ನೋ ಇಟ್, ಲೈಕ್ ವಿ ಹ್ಯಾವ್ ಸರ್ಟನ್ ಐಡಿಯಾಸ್, ವಿ ವುಡ್ ಹ್ಯಾವ್ ವಿಜುವಲೈಸ್ಡ್ ಇಟ್. ಅದನ್ನ ನಿಮ್ಮ ಹತ್ರ ಹೇಳ್ಬೇಕಾದ್ರೆ ಯು ಕನ್ಸೀವ್ ಇಟ್ ಇನ್ ಎ ಡಿಫ್ರೆಂಟ್ ವೇ ಅಂಡ್ ಯು ಮೈಟ್ ಗಿವ್ ಇಟ್ ಅ ಡಿಫ್ರೆಂಟ್ ಡಿಮೆನ್ಷನ್. ಸೊ ಆ ಒಂದು ಗೊಂದಲದಲ್ಲಿ certain things used to happen. I was like, no man, this is not how I want this movie to happen. But again, I'm stuck there because I don't want to walk out, because I don't want to ruin my reputation again. But ultimately, it came out. It did not come out the way I wanted it. Budget was like XYZ, where I just got RST. But ultimately, he was supportive and all those things. But yeah, but again, the frustration was there. No, ಅನ್ಕೊಂಡಿದ್ ಮಾಡಕ್ಕಾಗಿಲ್ಲ. People liked it. People spoke about it. There were a lot of negative comments. At the same time, equal amount of appreciation for the kind of execution. Frames chanagide, cinematography chanagide. I said no. Everything should come together to form a good movie. I know the flaws. I know everything. The frustration led me to do another film. Whenever I do a feature length film and it doesn't satisfy me, I go back to short films. So that ನನ್ನ ದುಡ್ಡು, ನನ್ನ ಕಂಟ್ರೋಲು, ನನ್ನ ಪ್ರೊಡಕ್ಷನ್, ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್. ಐ ಜಸ್ಟ್ ಪ್ಲರ್ಜ್ ಮೈ ಕಂಪ್ಲೀಟ್ ಇದು ಅಂತೇಳಿ ಫ್ರಸ್ಟ್ರೇಷನ್. ಐ ಡಿಡ್ ಅ ಮೂವಿ ಕಾಲ್ಡ್ ಮರಾಸಿಮ್. ಇಟ್ಸ್ ಅ ಹಿಂದಿ ಶಾರ್ಟ್ ಫಿಲ್ಮ್. ಇಟ್ ವೆಂಟ್ ಕ್ವೈಟ್ ವೆಲ್, even that won a lot of awards. ಹೆಸರೇನು ಹೇಳಿದ್ರಿ? ಸಾರಿ. ಮರಾಸಿಮ್ ಅಂತ. ಓಕೆ, ಸರಿ, ಅದಾಯ್ತು. ಓಕೆ, ಎವ್ರಿಬಡಿ ಆರ್ ಅಪ್ರಿಷಿಯೇಟಿಂಗ್ ದಿಸ್. ಮೇಕಿಂಗ್ ಇಸ್ ಗುಡ್, ಪರ್ಫಾರ್ಮೆನ್ಸ್ ಆರ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. When people can sit back and appreciate this, ಇದನ್ನ ಲಾಂಗ್ ಫಾರ್ಮ್ಯಾಟ್ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ನಾನು ವೇರ್ ಆಮ್ ಐ ಸ್ಟಂಬ್ಲಿಂಗ್ ಅಂತ. Then I was supposed to do another movie, and again I walked out of that project again. And again, creative indifferences, because I was hell-bent, because Urviyal agiddu mistake, I didn't want it to continue over here. Yarno please ಮಾಡಿ ನಾನು ಸಿನಿಮಾ ಮಾಡೋಂಥ ಅವಶ್ಯಕತೆ ನನಗಿಲ್ಲ. If that was the case, I don't want to be a part of it. I might as well I'll walk out. It's okay. ಅಂತ ಹೇಳಿ I walked out of that project also after finishing the entire shoot. ಓ ಓಕೆ, ಅದು ರಿಲೀಸ್ ಕೂಡ ಆಯ್ತಾ? ಗೊತ್ತಿಲ್ಲ. Okay, I walked out of it, and then again frustration built up. What is happening? And they being so adamant for the project is ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗ್ತಿದ್ಯಾ ನನಗೆ. But at the same time, I cannot give up on myself. No, I cannot let myself down and go ahead. And that is when I started doing another movie called The Fallen. Again, all frustrations on that. ಇದೆಲ್ಲ ಮಾಡ್ಬೇಕಾದ್ರೆ ಫಿಲ್ಮ್ ಶೂಟಿಂಗ್ ಎಲ್ಲ ಮುಗೀತು. I sat back and I called up lockdown ಬೇರೆ ಆಯ್ತು. Mornings they used to give us this leisure period of 6 to 8 ಓಡಾಡಬಹುದು ಅಂತ. So Prabhu called me sir, tale kittogtade, ಏನಾದ್ರು ಮಾಡೋಣ ಬನ್ನಿ ಸರ್. We had no producers, nothing. ಸರಿ ಹೋಗೋಣ ನಡಿ ಅಂತ ಹೇಳಿ I just went in the morning. I sat. ಏನ್ ಮಾಡ್ಬೋದು? We had something else in our head. It was completely something to do with it. The story was very political. ಈ ಪೊಲಿಟಿಕಲ್ ಡ್ರಾಮಾ ಇಟ್ಕೊಂಡು ಏನಾದ್ರು ಮಾಡೋಣ ಅಂತ ಹೇಳಿ we started working on it. We started writing the screenplay for it. And at one point I Prabhu said sir, ಒಂದು ಕೆಲಸ ಮಾಡೋಣ, let's choose something lighter subject. Then ಯಾವ್ದಿದೆ ನಾ ಹತ್ರ lighter subject, because most of the subjects what I used to choose was quite dark. Okay, I didn't want to get into the dark zone anymore. ಮರಾಸಿಮ್ ಆಗಿರ್ಬೋದು ಅಥವಾ ಓರ್ವಿ ಆಗಿರ್ಬೋದು, it was slightly on the darker sides. So I didn't want, even he didn't want it to get into the darker zone. And he said your strength is on emotions and other things. Why don't you come up with something like that? And then I recalled maga ಈ ತರದ್ದು time travel. Remember I told you during the times of Urvi. He said, yeah, let's take it up sir. And ಅಷ್ಟೊಂದಾಗ್ಲೇ ನಾನು ಈ ಒಂದು ಸಬ್ಜೆಕ್ಟ್ ನ ಬೇರೆ ಒಬ್ಬ ಆಕ್ಟರ್ಗೂ ಹೇಳಿ ಬಂದ್ಬಿಟ್ಟಿದ್ದೀನಿ. ಅದನ್ನ ತಗೊಂಡೋಗಿ ಅವ್ರಿಗೆ ಹೇಳ್ಬೇಕು ಅಂತಾನು ಹೋಗಿ ಕುತ್ಕೊಂಡು ಅರ್ಧ ನರೇಷನ್ ಕೊಟ್ಟೆ. ಅರ್ಧ ನರೇಷನ್ ಕೊಡ್ತಾನೆ ಐ ವಾಸ್ ಲೈಕ್ ಯು ವಿಲ್ ಗೆಟ್ ಟು ನೋ ದ ವೈಬ್ಸ್. ಚಾನ್ಸ್ ಇಲ್ಲ ಈ ಮನುಷ್ಯನಿಗೆ, ನಾನು ಮಾಡಿದೆ ಅಂದ್ರೆ ಹೋಯ್ತು ಇದು ಅಂತ ಹೇಳಿ. ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಏನ್ ಬರುತ್ತೆ, I started mixing some other story, ಇನ್ನೊಂದು ಯಾವ್ದೋ ಸ್ಟೋರಿ. ಐ ಹ್ಯಾಪನ್ ಕನ್ಫ್ಯೂಸ್ ಮಾಡ್ಬಿಟ್ಬಿಟ್ಟೆ. ಅದು ಇದು ವರ್ಕ್ ಆಗಲ್ಲಮ್ಮ. ಅದು ಆದ್ರೆ ಯು ವಾಂಟೆಡ್ ನೋ ಫ್ರಮ್ ಹಿಮ್.
ಆಗಲ್ಲಮ್ಮ ಅಂದ್ರು. ಐ ಸೆಡ್ ಕರೆಕ್ಟ್ ಸರ್, ನನಗೂ ಹಂಗೆ ನಿಮ್ಗೆ ಹೇಳ್ತಾ ನನಗೆ ಅನಿಸ್ತು, ಐ ಆಮ್ ಸಾರಿ ಐ ಸ್ಪಾಯ್ಲ್ಡ್ ಯೋರ್ ಟೈಮ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಇಲ್ಲ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿ ಒಂದು ಕಾಫಿ ಕೊಡಿಸಿ ಎಲ್ಲ ಮಾಡಿ ಕಳ್ಸಿದ್ರು. ಕಾರಲ್ಲಿ ಕುತ್ಕೊಂಡಿದ ತಕ್ಷಣ ಭಾಳ ರಿಲೀಫ್ ಇಟ್ ವಾಸ್. ಇನ್ ಕೇಸ್ ನಾನೇನಾದ್ರು ಕತೆ ಅವ್ರಿಗೆ ಪ್ರಾಪರಾಗಿ ಹೇಳ್ಬಿಟ್ಟಿದ್ರೆ ಪ್ರಾಬ್ಲಿ ಆ ಮನುಷ್ಯನ ಜೊತೆ ಆಗ್ಬಿಡ್ತಿತ್ತೋ ಏನೋ ಅನ್ನೋಂಥ ಭಯ ನನಗೆ. ಸೊ ಐ ವಾಕ್ಡ್ ಆಫ್ ದಟ್. ಅಂಡ್ ಅದಾದ್ಮೇಲೆ ಇವನ್ ಮತ್ತೆ ಲೈಕ್ ವೆನ್ ಹಿ ಡಗ್ ಅಪ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಅಂಡ್ ಐ ಪುಟ್ ಲೈಕ್ ಲೆಟ್ಸ್ ಡೂ ದಿಸ್ ಅಂತ ಹೇಳಿ ಹೆಚ್ಚು ಕಡಿಮೆ ಕತೆ ಎವ್ರಿಥಿಂಗ್ ವಾಸ್ ಡನ್. ವಿ ಸ್ಟಾರ್ಟೆಡ್ ಟಿಂಕರಿಂಗ್ ಇಟ್. ಈ ಅಸಿಸ್ಟೆಡ್ ಮೀ ಇನ್ ಅ ವೆರಿ ನೈಸ್ ವೇ, ಪ್ರಭು. ಅಂಡ್ ಒಬ್ಬ ಒಳ್ಳೆ ಅಸೋಸಿಯೇಟ್ ಹೇಗಿರ್ಬೇಕು ಅಂದ್ರೆ ಪ್ರಭು ತರ ಇರ್ಬೋದು ಅಂತ ಹೇಳ್ಬೋದು. ಏನ್ ಹೇಳ್ತೀನಿ ಚಾಚು ತಪ್ಪದಂಗೆ ಕ್ಲೀನಾಗಿ ಜಾಟ್ ಡೌನ್ ಮಾಡೋನು. ನಾವೊಂದು ಬೈಬಲ್ ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ಏನಾದ್ರು ಆಸ್ ಅ ಕ್ರಿಯೇಟಿವ್ ಮೈಂಡ್, ಇಫ್ ಇಟ್ ಆಲ್ ವಿ ಸ್ಲೈಟ್ಲಿ ಸ್ನ್ಯಾಪ್ ಅವೇ ಫ್ರಮ್ ಇಟ್, ಸರ್ ಬೈಬಲ್ ನೋಡಿ ಸರ್, ದಿಸ್ ಇಸ್ ವಾಟ್ ವಿ ರೋಟ್ ಸರ್. ಐ ಸೆಡ್ yes boss, I know, but we have the creative dimension, we can destroy the Bible and we can rewrite the Bible anta. No sir, let's stick to this anta. So it was a healthy fights and we have fought like cats and dogs. And ultimately he also contributed to the story eventually, and we both together came up ಒಂದು ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ ಮಾಡಿ ನೌ ದಿಸ್ ಇಸ್ ಸಮಥಿಂಗ್ ಸೆಟ್ಲಿಂಗ್ ಇನ್. ಸೊ ವಿ ಡಿಡ್ ಅರೌಂಡ್ 12 ವರ್ಷನ್ಸ್ ಆಫ್ ದ ಸ್ಕ್ರಿಪ್ಟ್. ಸರಿ, ಓನ್ಲಿ ಆನ್ ಪಾಸಿಬಿಲಿಟೀಸ್, ಲೆಟ್ಸ್ ಕೀಪ್ ದಿಸ್, ವರ್ಕ್ ಆಗ್ತಿದೆ, ಚೆನ್ನಾಗಿದೆ, ಬಟ್ ವಿಲ್ ಸ್ಟಿಲ್ ಕನ್ಸಿಡರ್ ಇಟ್ ರಬಿಶ್ ಅಂಡ್ ವಿಲ್ ಸ್ಟಾರ್ಟ್ ಅಫ್ರೆಶ್. ಸೊ ಪ್ರತಿ ಸರಿನೂ ಪ್ರತಿಯೊಂದು ಹಂತದಲ್ಲೂ ಈ ಟೈಮ್ ಟ್ರಾವೆಲ್ ಅಂತ ಬಂದಾಗ ಅಥವಾ 2 ಟೈಮ್ ಲೈನ್ಸ್ ನ ಇಟ್ಕೊಂಡು ಪ್ಲೇ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದಮ್ ಯೂಸ್ ಟು ಥಿಂಕ್ ಇನ್ ಅ ಥ್ರಿಲ್ಲಿಂಗ್ ವೇ. ಓಕೆ, ಐದರ್ ದೇರ್ ಯೂಸ್ ಟು ಬಿ ಸಮ್ ಮರ್ಡರ್ ಮಿಸ್ಟ್ರಿ, ಪಾಸ್ಟ್ ಹೋಗಿ ಆ ಮರ್ಡರ್ ಆಗದೇ ಇರೋ ರೀತಿಯಲ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಬೀಟ್ ಟೈಮ್ ಮಷೀನ್ ಅಂತ ಒಂದು ಇದು ಬಂದಿತ್ತು. ಅಂಡ್ ದೇರ್ ವಾಸ್ ಅನದರ್ ಮೂವಿ ರಿಗಾರ್ಡಿಂಗ್ ದ ಸೇಮ್ ಥಿಂಗ್, ದೇರ್ ಸೋ ಮೆನಿ ಮೂವೀಸ್. ದ ಕಾಲ್ ಅಂತ ರೀಸೆಂಟ್ ಆಗಿ ಬಂತು ನೆಟ್ಫ್ಲಿಕ್ಸ್ ಅಲ್ಲಿ, ಒಂದು 2 years ಬ್ಯಾಕ್ ಇಟ್ ಕೇಮ್. ಸೊ ಅದರಲ್ಲೂ ಇಟ್ಸ್ ಆಲ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಐ ವಾಸ್ ಲೈಕ್ ನೋ, ಲೆಟ್ಸ್ ನಾಟ್ ಬ್ರಿಂಗ್ ಇನ್ ದ ಥ್ರಿಲ್ಲಿಂಗ್ ಎಲಿಮೆಂಟ್ಸ್. ಸೊ ಮೆನಿ ಆಫ್ ದೆಮ್ ಸೆಡ್ ಈ ಕಾನ್ಸೆಪ್ಟ್ ಆಗ್ಲೇ ಬಂದಾಗಿದೆ, ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಐ ಸೆಡ್ ಹಾಗಾದ್ರೆ ಲವ್ ಸ್ಟೋರಿ ಬಂದಿಲ್ವಾ? ಯಾರೋ ಒಬ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಏನೋ ಕ್ರಿಕೆಟ್ ಯೂಸ್ ಮಾಡ್ತಾರೆ ಅಂದಿದ್ ಮಾತ್ರಕ್ಕೆ ನಮ್ಮ ಸಿನಿಮಾದಲ್ಲಿ ನಾವು ಕ್ರಿಕೆಟ್ ಯೂಸ್ ಮಾಡಬಾರ್ದ? ಆ ಸಿನಿಮಾದಲ್ಲೂ ಬಂದ್ಬಿಟ್ಟಿದೆ. ನೋ, he has dealt with that particular concept in a different way. I am treating it in a different way. Like Srini has dealt the entire time traveling subject in a different way. Okay, and so this is how everything formed up. And here we are today. ಸೊ ರೀಸೆಂಟ್ ಆಗಿ ಒಂದು ವಿಷಯ ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದು ಅಂತಂದ್ರೆ, ಬಾರ್ಡರ್ಸ್ನ ಕ್ರಾಸ್ ಮಾಡಿ ನಮ್ಮ ಒಂದು ಸಿನಿಮಾ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ತುಂಬ ಹೆಸರು ಮಾಡಿದ್ದು. ಪರ್ಟಿಕ್ಯುಲರ್ಲಿ ಈ ವರ್ಷದ ಬಗ್ಗೆ ಮಾತಾಡೋದಾದ್ರೆ, ಬ್ಲಿಂಕ್ ಕನ್ನಡದಲ್ಲಿ ರಿಲೀಸ್ ಆಗಿದ್ದು, ಸ್ಟ್ರೈಟ್ ಫಿಲ್ಮ್ ಕನ್ನಡಕ್ಕೆ ಅಂತಾನೆ ಮಾಡಿದಂಥ ಸಿನಿಮಾ. ಆ್ಯಂಡ್ OTTಗೆ ಬಂದಮೇಲೆ ವಿತ್ ಲಾಟ್ ಆಫ್ ಅಪ್ರಿಸಿಯೇಷನ್ ಬೇರೆ ಲ್ಯಾಂಗ್ವೇಜ್ಗಳಿಗೂ ಅದು ಡಬ್ ಆಯಿತು. ಆ್ಯಂಡ್ ತೆಲುಗುನಲ್ಲಿ ಇವತ್ತಿನ ದಿನ ನೋಡೋಕ್ಕೆ ಹೋದರೆ ಪ್ರಾಬಬ್ಲಿ ಸಿಕ್ಕಾಬಿಟ್ಟೆ ಹ್ಯೂಜ್ ಒಂದು ರಿಸೆಪ್ಷನ್ ಸಿಕ್ತು ಅದಕ್ಕೆ OTT ಪ್ಲ್ಯಾಟ್ಫಾರ್ಮಲ್ಲಿ. ಆ ನಂತರ ತಮಿಳ್ ಮತ್ತು ಮಲಯಾಳಮಲ್ಲಿ ಕೂಡ ಅದು ಡಬ್ ಆಗಿ ಬಂತು. ಮೊದಲನೇ ಪ್ರಶ್ನೆ ಅಂದರೆ, ಇದು ಕಾನ್ಷಿಯಸ್ ಎಫರ್ಟಾ ಆ ಲ್ಯಾಂಗ್ವೇಜ್ಗಳಿಗೂ ಅದನ್ನು ರಿಲೀಸ್ ಮಾಡಬೇಕು, ಬಾರ್ಡರ್ನ ಕ್ರಾಸ್ ಮಾಡಿ ಒಂದು ಸಿನಿಮಾನ ತಲುಪಿಸಿ ಅಲ್ಲಿನ ಅವೆನ್ಯೂಸ್ಗಳನ್ನ ಓಪನ್ ಮಾಡಬೇಕು ಅನ್ನೋದು? ಎರಡನೇ ಪ್ರಶ್ನೆ, ಅಲ್ಲಿನ ಅವೆನ್ಯೂಗಳು ಕನ್ನಡದ ಮಾರ್ಕೆಟ್, ಇಲ್ಲಿನ ಅವೆನ್ಯೂ ಆಯ್ತಲ್ಲ, ಅದಕ್ಕೂ ಕಂಪೇರ್ ಮಾಡಿದ್ರೆ ಹೌ ಇಸ್ ಇಟ್? ಏನಾಯ್ತು, ನಾವು ಇಲ್ಲಿ ಥಿಯೇಟ್ರಿಗೆ ಬಿಟ್ಟಾಗ ಒಂದ್ಸತಿ ದೀಕ್ಷಿತ್ ಅವ್ರು ಹೇಳಿದ್ರು, ಅವ್ರು ಯಾವುದೋ ಮಲಯಾಳಂ ಮೂವಿ ಶೂಟಿಂಗ್ಗೆ ಅಂತ ಹೋದಾಗ ಅಲ್ಲಿ ಕೇಳಿದ್ರಂತೆ ಹಿಂಗೆ ಬ್ಲಿಂಕ್ ಅಂತ ಚೆನ್ನಾಗಿ ಆಗ್ತಿದೆಯಂತೆ ಅಂತ. ಸೊ ನಮ್ಗೆ ಅವಾಗ ಏನಾಯ್ತು, ಓಕೆ ನಮ್ಗೆ ಗೊತ್ತಿರಲಿಲ್ಲ, ಅಲ್ಲೂ ಡಿಸ್ಕಷನ್ ಆಗ್ತಿದೆ ಈ ಥರ ಒಂದು ಸಿನಿಮಾ ಬಂದಿದೆ ಅಂತ. OTTಗೆ ರಿಲೀಸ್ ಮಾಡಿದ್ವಿ, ನಮ್ಮ ತಲೆಯಲ್ಲಿ ಇರಲಿಲ್ಲ ಇದು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ತರಬೇಕು ಅಂತ. ತೆಲುಗು ಇತ್ತು, ಯಾಕಂದ್ರೆ ದೀಕ್ಷಿತ್ ಅವ್ರಿಗೆ ತೆಲುಗು ಮಾರ್ಕೆಟ್ ತುಂಬ ಚೆನ್ನಾಗಿರೋದ್ರಿಂದ ತೆಲುಗು ಟ್ರೈ ಮಾಡೋಣ ಅಂತ ಇತ್ತು ಮುಂಚಿನಿಂದನು. ಬಟ್ ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಸಾರಿ ಟು ಇಂಟರಪ್ಟ್, ಬ್ಲಿಂಕ್ ಮಾಡ್ಬೇಕಾದ್ರೆ ದಸರಾ ರಿಲೀಸ್ ಆಗಿತ್ತಾ? ಇಲ್ಲ, ಬ್ಲಿಂಕ್ ಮಧ್ಯ ಆಗಿದ್ದು. ಬ್ಲಿಂಕ್ ಮಧ್ಯ ಆಗಿದ್ದು, ಓಕೆ. ಅಂದರೆ ನಮ್ಮದು ಬ್ಲಿಂಕ್ ಶೂಟೇ ಮುಗ್ದಿತ್ತು, ಪ್ಯಾಚ್ ವರ್ಕ್ ಇತ್ತು. ಆಗ ದಸರಾ ಸ್ಟಾರ್ಟ್ ಆಗಿತ್ತು ದೀಕ್ಷಿತ್ ಅವ್ರದ್ದು. ನಾವು ಮತ್ತೊಂದು 6 ತಿಂಗಳು ಪ್ಯಾಚ್ ವರ್ಕು ವೆಯ್ಟ್ ಮಾಡಿದ್ವಿ, ಜಸ್ಟ್ 2 ಡೇಸ್ಗೆ. ಸೊ ದಸರಾ ಆದಮೇಲೆ ನಮ್ದೇನು ರಿಲೀಸ್ ಟೈಮ್ನಲ್ಲಿ ದಸರಾಗೆ ವೆಯ್ಟ್ ಮಾಡಿದ್ವಿ. ಫಸ್ಟ್ ದಸರಾಗೆ ವೆಯ್ಟ್ ಮಾಡಿದ್ವಿ, ದಸರಾ ಚೆನ್ನಾಗಾಯಿತು. ಆಮೇಲೆ ಚೈತ್ರ ಆಚಾರ್ ಅವ್ರು ಇದ್ರಲ್ಲ, ಓಕೆ ಅವ್ರದ್ದು ಸಪ್ತಾ ಟೋಬಿ ಇದೆ, ಅದು ಬಂದ್ಬಿಡ್ಲಿ ಅಂತ ಅನ್ಕೊಂಡ್ವಿ. ಅಂದರೆ ನಮಗೆ ಬೆಟರ್ ಆಗುತ್ತೆ. ಹೌದು, ಸ್ಟಾರ್ಟ್ ಆಗಿದ್ದು ಹಂಗಲ್ಲ, ಬಟ್ ಅವ್ರದ್ದು ಟೋಬಿ ಆಯಿತು, ಮತ್ತೆ ಸಪ್ತಸಾಗರ ಒಂದೇ ಫಿಲಮ್ ಅನ್ಕೊಂಡಿದ್ವಿ ನಾವು. ಆಮೇಲೆ 2 ಫಿಲಮ್ ಆಗೋಯ್ತದು,
ಓ ನಮ್ಗೆ ಓಕೆ ಇವ್ರದ್ದು ಇನ್ನೊಂದು ಪಾರ್ಟ್ ಬರುತ್ತೆ ಅದ್ರಲ್ಲಿ ಚೈತ್ರ ಅವ್ರು ಇರೋದು ಅಂತ. ಹಂಗಾಗಿ ಆ ಫಿಲಮ್ ಆಗ್ಬಿಡ್ಲಿ, ಒಟ್ಟಾರೆ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ, ಅಂದ್ರೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಕೃಷ್ಣ ದೇಶಪಾಂಡೆನೂ ಇದ್ರು. ಹೌದು, ಗೋಪಿ ಸರ್ದು ಅವಾಗೆಲ್ಲ ಒಂಥರ ನಮ್ ಮೂವಿಲಿ ಇದ್ದವ್ರದೆಲ್ಲ ಒಂಥರ ಪೀಕ್ ಟೈಮ್, ಇವಾಗ್ಲೂ ಪೀಕ್ ಟೈಮ್. ಸೊ ಕರೆಕ್ಟ್ ಪೀಕ್ ಟೈಮಲ್ಲಿ ನಮ್ದು ರಿಲೀಸ್ ಆಗಂಗ್ ಆಯ್ತು. ಸೊ ಆಗ ತೆಲುಗು ಅಂದ್ರೆ ಇದಕ್ ಬಂದ್ಮೇಲೆ, ನಮ್ದು ಅಮೆಝಾನ್ ಪ್ರೈಮ್ಗೆ ಬಂದ್ಮೇಲೆ ಫಸ್ಟ್ 2 ವೀಕ್ಸ್ ಆದ್ಮೇಲಿಂದ ಬರೇ ತೆಲುಗು ರಿವ್ಯೂಗಳು ಬರೋದಕ್ಕೆ ಜಸ್ಟ್ ಸ್ಟಾರ್ಟ್ ಆಯ್ತು ನಮ್ಗೆ. ಮತ್ತೆ ಎಲ್ಲಾ ಕಡೆ ನಮ್ದು ಪ್ರೊಡಕ್ಷನ್ ಹೌಸ್ದು ಯೂಟ್ಯೂಬ್ ಚಾನಲ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿರ್ಲಿ, ಎಲ್ಲ ತೆಲುಗುಲಿ ಕಮೆಂಟ್ಗಳು ಹಾಕೋರು, ತೆಲುಗುಲು ರಿಲೀಸ್ చేయండి ಹಂಗೆ ಹಿಂಗೆ ಅನ್ಕೊಂಡು. ಆಮೇಲೆ ನಾವು ಅನ್ಕೋತಾ ಇದ್ವಿ ಓಕೆ ತೆಲುಗುಲ್ ಟ್ರೈ ಮಾಡ್ಬೋದು ಅಂತ. ಸೊ ಸ್ವಲ್ಪ ದಿನಗಳಾದ್ಮೇಲೆ ಪ್ರೊಡ್ಯೂಸರ್ ಹೇಳಿದ್ರು ಹಿಂಗೆ ತೆಲುಗು ಟ್ರೈ ಮಾಡ್ತಾ ಇದೀನಿ, ನಾನು ತಮ್ಮಣ ಅಂತ ಕರೆಯೋದು. ಸೊ ತೆಲುಗುಲಿ ಪ್ಲಾನ್ ಮಾಡ್ತೀನಿ ಅಂತ. ಅದು ಪ್ರೊಡ್ಯೂಸರ್ ಕಾಲ್ ತಗೊಂಡ್ರು ಆಮೇಲೆ, ಅಂದ್ರೆ ಡಿಮ್ಯಾಂಡ್ ಬರ್ತಿದೆ ತೆಲುಗುಲಿ, ಸೊ ತೆಲುಗುಲಿ ಕೊಡೋಣ ಅಂತ. ಸೊ ಹಂಗಾಗಿ ಏನಾಯ್ತು, ನಮ್ದು ಕನ್ನಡದಲ್ಲಿ ರಿಲೀಸ್ ಆದಾಗ ಕನ್ನಡ ಆಡಿಯನ್ಸ್ ಏನ್ ನೋಡಿದ್ರು ಅದಕ್ಕಿಂತ ಒಂಚೂರು ಜಾಸ್ತಿ ಜನ ತೆಲುಗವರೇ ನೋಡಿದ್ರು ನಮ್ಮ ಮೂವಿನ. ಹಂಗಾಗಿ ತೆಲುಗುಲಿ ವ್ಯೂವರ್ಶಿಪ್ ಅಲ್ಲೇ ಜಾಸ್ತಿನಾ ಅಂದ್ರೆ ನೋಡ್ಬಿಟ್ಟು. ಓಕೆ, ಆಮೇಲೆ ಲೆಟರ್ ಬಾಕ್ಸ್ ತೆಗೆದು ನೋಡಿದ್ರೆ ತೆಲುಗು ಸುಮಾರು ತೆಲುಗು ಜಾಸ್ತಿ ಆಯ್ತು. ಆಮೇಲೆ ತೆಲುಗುಲ್ ಡಬ್ ಮಾಡಿಬಿಟ್ಟಾಗ ಪ್ರೊಡ್ಯೂಸರ್ ಹೇಳಿದ್ದು ಕನ್ನಡದೇನೊಂದು 1 ವಾರ 2 ವಾರ ಆಗಿ ವ್ಯೂವರ್ಶಿಪ್ ಆಯ್ತು, ಅದು 3 days ಅಲ್ಲೇ ತೆಲುಗುಲ್ ಆಗ್ತಾ ಇತ್ತು ಅಂತ. ಅಂದ್ರೆ ಪುಷ್ ಅವ್ರು ತುಂಬಾ ಜಾಸ್ತಿ ನೋಡ್ತಾ ಇದ್ರು ಸಿನಿಮಾನ ಅಂತ. ಹಂಗಾಗಿ ಹಂಗೆ ಪ್ರೊಡ್ಯೂಸರೇ ಎಲ್ಲಾ ಭಾಷೆಗೂ ಇದನ್ನ ಆಮೇಲೆ ನಿರ್ಧಾರ ತಗೊಂಡು ಎಲ್ಲಾ ಭಾಷೆಯಲ್ಲೂ ಬಿಡೋದಕ್ಕೆ ಶುರು ಮಾಡಿದ್ದು. ಸೊ ಹಂಗಾಯ್ತು. ಸೊ ಡಿಸಿಷನ್ ಇರ್ಲಿಲ್ಲ ನಾವು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕಂತ. ಮತ್ತೆ ನನ್ಗೆ ಅಷ್ಟು ಪ್ಯಾನ್ ಇಂಡಿಯಾ ಎಲ್ಲ ಅಂತಂದ್ರೆ, ಈಗ ನಮಗ್ ಉಪ್ಪಿಟ್ಟು ಚೆನ್ನಾಗಿ ಮಾಡಕ್ ಬರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ ನಮ್ಮ ಐಟಮ್ ಹೆಂಗಿರುತ್ತೆ ಅಂತ. ನಾವು ಪಕ್ಕದ ಮನೆಯವ್ರು ಕೊಟ್ಟಾಗ ಅವ್ರು ಸ್ವಲ್ಪ ಅವ್ರದ್ದು ಟೇಸ್ಟ್ ಬೇರೆ ಇರುತ್ತಲ್ಲ, ಫಸ್ಟ್ ಅಪ್ಪ ಅಮ್ಮಂಗೆ ಕೊಡೋಣ ಅಂತ ಇದ್ದಿದ್ದು ನಮ್ಗೆ ಉಪ್ಪಿಟ್ಟನ್ನ. ಏನೋ ಪಕ್ಕದವ್ರಿಗೆ ಒಂದ್ ಸ್ವಲ್ಪ ಇಷ್ಟ ಆಯ್ತು, ಹಂಗಾಗಿ ಎಲ್ಲರಿಗೂ. ಈಗ ಒಂಥರ ನೀವು ಇಂಡೈರೆಕ್ಟ್ಲಿ ಪ್ಯಾನ್ ಇಂಡಿಯಾ ಡೈರೆಕ್ಟ್ರೆ. ಹಿಂದಿಗೂ ಬರ್ತಿದಲ್ವಾ ಬ್ಲಿಂಕ್? ಹಿಂದಿಲ್ ಬರ್ತಾ ಇದೀನಿ, ನವೆಂಬರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಔಟ್ ಆಫ್ ಕ್ಯೂರಿಯಾಸಿಟಿ ಅಂದ್ರೆ ಥಿಯೇಟ್ರಿಕಲ್ ಕಲೆಕ್ಷನ್ ವರ್ಸಸ್ OTT ಕಲೆಕ್ಷನ್ ಅಂತ ತಗೊಂಡ್ರೆ, ನೋಡಿದಿರುವಂತಹ ಒಂದಷ್ಟು ಫಿಲ್ಮ್ ಮೇಕರ್ಸ್ಗೂ ಒಂದು ಐಡಿಯಾ ಬರಲಿ ಅಂತ ಹೇಳಕ್ಕೆ, OTT ಅಪ್ರೋಚ್ ಮಾಡಿದ ರೀತಿ ಹೇಗೆ ಒಂದು, ಎರಡನೇದು OTT ರೆವೆನ್ಯೂ ಆ್ಯಂಡ್ ಥಿಯೇಟ್ರಿಕಲ್ ರೆವೆನ್ಯೂ. OTT ರೆವೆನ್ಯೂನೇ ಜಾಸ್ತಿ ಆಯ್ತಾ ಥಿಯೇಟ್ರಿಕಲ್ಗಿಂತ? ಅಂದ್ರೆ ಅದು ರೆವೆನ್ಯೂ ಅಂದ್ರೆ ತುಂಬಾ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಥಿಯೇಟರ್ ಅಲ್ಲಿ ಪಿಕಪ್ ಚೆನ್ನಾಗಿತ್ತು. ಸೊ ಥಿಯೇಟರ್ ನಮ್ದು ಅರ್ಬನ್ ಸೈಡ್ ಯಾವ್ಯಾವ್ದಿದೆ, ಬೆಂಗಳೂರು, ಶಿವಮೊಗ್ಗ, ಮತ್ತೆ ಮೈಸೂರು, ದಾವಣಗೆರೆ, ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆಯ್ತು. ಅಂದ್ರೆ ಒಂದು 3 weeks ಚೆನ್ನಾಗಾಯ್ತು. ಆಮೇಲೆ IPL ಬಂದ್ಮೇಲೆ ಸ್ವಲ್ಪ ಡ್ರಾಪ್ ಡೌನ್ ಆಗೋಯ್ತು. ಬಟ್ OTT ಬಂದ್ಮೇಲೆ ತುಂಬಾ ಒಳ್ಳೆ ಪಿಕಪ್ ಇತ್ತು. ಅಂದ್ರೆ ಒಂದಿಷ್ಟು ಆ ಸಮಯಕ್ಕೆ ಬಂದ ಸಿನಿಮಾಗಳು 1 ತಿಂಗಳಲ್ಲಿ ತಗೊಂಡಂತ ವ್ಯೂವರ್ಶಿಪ್ ನಮ್ದು 1 ವಾರಕ್ಕೆ ತಗೊಂಡ್ಬಿಡ್ತು. ಅಂದ್ರೆ ಟ್ವಿಟರ್ ಅಲ್ಲೆಲ್ಲ ಚೆನ್ನಾಗಾಯ್ತು, ಟ್ವಿಟರ್ ಅಲ್ಲೆಲ್ಲ ಡಿಸ್ಕಷನ್ಸ್ ಆಗಿ ಪೇಪರ್ ವ್ಯೂ ತಗೊಂಡಿದ್ದು, ಆ ಪೇಪರ್ ವ್ಯೂನೇ ತಗೊಂಡಿದ್ದು. ಸೊ ಚೆನ್ನಾಗಿ ಬೂಸ್ಟ್ ಆಯ್ತು. ಮೇ ಬಿ ನನ್ಗನ್ಸೋದು OTT ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೆವೆನ್ಯೂ ಜನರೇಟ್ ಆಗಿರುತ್ತೆ ಅಂತ. ಸೊ ಹೋಪ್ಫುಲಿ ಇಂಟು 3 times or 4 times than the budget. ಅದು ಐಡಿಯಾ ಇಲ್ಲ. ಓಕೆ, ಫೈನ್. ಒಂದು ಲೈಟರ್ ಕ್ವಶನ್, ಈ ವರ್ಷ ನೀವು ನೋಡಿದಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದ ಕನ್ನಡ ಸಿನಿಮಾ ಯಾವುದು, ಅಥವಾ ಒಂದು ಗ್ಲೋಬಲ್ ಫಿಲ್ಮ್ ಅಂಡ್ ಒಂದು ಕನ್ನಡ ಫಿಲ್ಮ್, ಅಂಡ್ ಯಾಕೆ? ನನಗೆ ಅಂದ್ರೆ ಲಾಪತಾ ಲೇಡೀಸ್ ಇಷ್ಟ ಆಗಿತ್ತು, ನಂಗೆ ಸಖತ್ ಇಷ್ಟ ಆಯ್ತು. ಅದು ಬಿಟ್ರೆ ಕನ್ನಡ ಫಿಲ್ಮ್ ರೀಸೆಂಟ್ಲಿ ಮರ್ಫಿ ತುಂಬಾ ಇಷ್ಟ ಆಯ್ತು. ಮರ್ಫಿ ಇಷ್ಟ ಆಯ್ತು, ಯಾಕೆ? ನಮ್ದು ಸ್ವಲ್ಪ ಹತ್ರ ಬ್ಲಡ್ ರಿಲೇಶನ್ಶಿಪ್ ಇದೆಲ್ಲ, ಟೈಮ್ ಟ್ರಾವೆಲ್. ಅಂಡ್ ನನಗೆ ಪರ್ಟಿಕ್ಯುಲರ್ಲಿ ಅಂದ್ರೆ ಅದನ್ನ ಟ್ರೀಟ್ಮೆಂಟ್ ಇವ್ರು ಹೇಳಿದ್ರಲ್ಲ, ಪೊಯೆಟಿಕ್ ಟ್ರೀಟ್ಮೆಂಟ್ ಇತ್ತಲ್ಲ, ತುಂಬಾನೇ ಇಷ್ಟ ಆಯ್ತು. ನಮ್ಮ ಟೀಮಿಂದ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ, ನೀನೊಂದು ಶಾಯರಿ ಅಂತ. ಅದು ಬಂದು ಪೊಯೆಟಿಕಲಿ ಒಂದು ಲವ್ ಸ್ಟೋರಿನ ತಿಳಿಸೋದು. ನಾವು ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅದು ಬ್ಲಿಂಕ್ ಮಿಕ್ಸ್ಡ್ ವಿತ್ ನೀನೊಂದು ಶಾಯರಿ ತರ ಇತ್ತು ಅಂತ. ಅದು ಸಮಯದ ಜೊತೆ ಒಂದು ಶಾಯರಿ ಬರ್ದ ಹಾಗಿತ್ತು. ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಅದು ಆನ್ಸರ್ ಮಾಡಕ್ ಆಗಲ್ಲ ಸಿನಿಮಾನ. ನೀವು ಮುಕ್ತಾಯದ ಹಂತಕ್ಕೆ ಬಂದಾಗ ನನ್ಗೆ ಗೊತ್ತಿಲ್ಲ, ಸ್ಪಾಯ್ಲರ್ ಆಗ್ಬಿಡುತ್ತೆ ಈಗ. ಇಲ್ಲ, ಅಬ್ಸಲ್ಯೂಟ್ಲಿ ಹೌದು. ನಾನು ರಿವ್ಯೂ ಮಾಡ್ಬೇಕಾದ್ರೂ ಐ ಕ್ಯಾನಾಟ್ ಪುಟ್ ಇಟ್ ಇನ್ ವರ್ಡ್ಸ್. ಅದನ್ನ ಹೇಳೋದ್ ಕಷ್ಟ. ಕೆಲವೊಂದು ಇಬ್ಬನಿಗೂ ನಂಗೆ ಸೇಮ್ ಪ್ರಾಬ್ಲಮ್ ಆಯ್ತು, 2 ಸಿನಿಮಾಗೂ ನಂಗೆ ಪ್ರಾಬ್ಲಮ್ ಆಗಿದೆ. ಅದು ಅಂದ್ರೆ ಯು ಕ್ಯಾನಾಟ್ ಡಿಫೈನ್ ಒಂದು ಪೇಂಟಿಂಗ್ನ ಅಥವಾ ಪೊಯೆಟ್ರಿನ ನೀವು ಹೆಂಗೆ ಹೇಳ್ತೀರಾ. ಇಟ್ಸ್ ಅ ಪರ್ಸ್ಪೆಕ್ಟಿವ್ ಅಲ್ಲ, ಅದನ್ನ ವರ್ಣಿಸೋದೇ ತುಂಬಾ ಕಷ್ಟ. ಅದನ್ನ ಚೆನ್ನಾಗಿ ಬೇರೆ ಹೇಳ್ಬೇಕು. ನಂಗೆ ಸಿನಿಮಾ ಇಷ್ಟ ಆಗಿದೆ, ರಿವ್ಯೂ ಹೆಂಗ್ ಮಾಡ್ತೀರಾ? ನನಗದೇ ಅದು ಮುಕ್ತಾಯದ ಹಂತಕ್ಕೆ ಬಂದಾಗ ಅದೊಂದು ಪ್ರಶ್ನೆ ಹಾಕುತ್ತೆ ಸಿನಿಮಾ ಆಡಿಯನ್ಸ್ಗೆ. ಮತ್ತೆ ಅದು ನನಗೆ ಆ ಪಾರ್ಟ್ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಅಂದ್ರೆ ತಾಯಿ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಾನು ಆ ಥರ ಪರ್ಸೀವ್ ಮಾಡಿದ ಸಿನಿಮಾನ. ನಂಗೆ ತುಂಬಾನೇ ಇಷ್ಟ ಆಗಿತ್ತು ಆ ಪೋರ್ಷನ್ ಅಲ್ಲಿ. ಅಂಡ್ ಮ್ಯೂಸಿಕ್ ಆಗಿರ್ಲಿ, ಅದನ್ನು ವಿಜುವಲೈಸ್ ಮಾಡಿರೋದು, ಪ್ರತಿಯೊಂದು ಆ ಟ್ರೀಟ್ಮೆಂಟ್ ಕಟ್ಕೊಟ್ಟಿರೋದು, ಪ್ರತಿಯೊಂದು ಸಖತ್ ಇಷ್ಟ ಆಗಿತ್ತು ನಂಗೆ. ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡ್ಬೇಕು ಅನ್ಸುತ್ತೆ, ಸ್ಪಾಯ್ಲರ್ ಆಗುತ್ತೆ ಮಾತಾಡಿದ್ರೆ. ತಾಯಿ ಅಂದ್ರೆ ಏನು ಅಂತ ಹೇಳಿದ್ರಲ್ಲ, ನನ್ಗೆ ಬಾಯಿ ತುದಿಲಿದೆ, ಬೇರೆ ಏನೋ ಆಡ್ ಮಾಡೋಣ ಅಂತ. ಐ ಕ್ಯಾನಾಟ್ ಆಡ್. ಅವ್ರ ಸಿನಿಮಾನು ಅಗೇನ್ ಸೇಮ್ ಥೀಮ್ ಇದೆ ಅಲ್ಲ ಅವ್ರದ್ದಲ್ಲ.
ಅದೇ ನನಗೂ ಆಕ್ಚುಲಿ ಇಷ್ಟ ಆಗಿತ್ತು. ಮೇನ್ ಅದ್ರ ಏಸ್ಥೆಟಿಕ್ಸ್ ಏನಿದೆ ಅಲ್ಲ, ಅಂದ್ರೆ ಫಿಲ್ಮ್ ಎಮ್ಯುಲೇಷನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಟೀಮ್, ನನಗೂ ಮತ್ತೆ ನಮ್ಮ DOPಗೆ ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಡೂ, ಫಿಲ್ಮ್ ಎಮ್ಯುಲೇಷನ್ ಸಿನಿಮಾದಲ್ಲಿ. ಇಟ್ ಲುಕ್ ಲೈಕ್ ವಿ ಆರ್ ರಿವಿಸಿಟಿಂಗ್ ಅನ್ ಆಲ್ಬಮ್ ಆಫ್ 90s ಫೋಟೋಸ್ ಇದೆಯಲ್ಲ, ಅದು ನೀವೊಂದು ಆಸ್ಪೈರ್ ಮಾಡೋದು ಒಂದು, ಅದನ್ನ ಆಸ್ಪೈರ್ ಮಾಡ್ತಾ ಮಾಡ್ತಾ ಇಫ್ ಯು ಡೋಂಟ್ ಡೂ ಇಟ್ ವೆಲ್ ಅಲ್ಲ, ಅದು ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ. ಆವಾಗ ತುಂಬಾ ರಿವರ್ಸ್ ಹೊಡಿತದೆ. ಬಟ್ ಅದನ್ನ ತುಂಬಾ ಪ್ರಿಸೈಸ್ ಆಗಿ ಲ್ಯಾಂಡ್ ಆಗಿದೆ ತುಂಬಾ. ಅದು ಸ್ವಲ್ಪ ತುಂಬಾ ಜಲಸ್ ಫೀಲ್ ಆಯ್ತು ಆ ಲೆಕ್ಕದಲ್ಲಿ. ಆಮೇಲೆ ಬಡ್ಜೆಟ್ ಡಿಫಿಕಲ್ಟೀಸ್ ನಮ್ಗೆ ಗೊತ್ತಾಗ್ತಿರುತ್ತೆ, ಬಟ್ ಅಷ್ಟ್ರ ಮಧ್ಯನೂ ಕೂಡ ಅದನ್ನ ಅಚೀವ್ ಮಾಡಿದ್ದಾರೆ. ನಮ್ಗೆಲ್ಲೂ ಕಾಣಿಸಲ್ಲ ಇದು ಬಡ್ಜೆಟ್ ಲಿಮಿಟೇಷನ್ಸ್ ಅಲ್ಲಿ ಇದನ್ನ ಅಚೀವ್ ಮಾಡಿದಾರಲ್ಲ ಈ ಫ್ರೇಮ್ಸ್ ಎಲ್ಲ. ಅದು ವಿತ್ ರಿಗಾರ್ಡ್ಸ್ ಟು ಫ್ರೇಮ್ಸ್ ಅಂಡ್ ಆಲ್ ದ ಥಿಂಗ್ಸ್, ಆಲ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಹೇಗೆ ಅಂದ್ರೆ, ಐ ಕಮ್ ಫ್ರಮ್ ಅನ್ ಆರ್ಟ್ ಬ್ಯಾಕ್ ಗ್ರೌಂಡ್. ಓಕೆ, ನಾನು ನಮ್ಮ ತಂದೆ ಪೇಂಟಿಂಗ್ ಮಾಡ್ತಾರೆ, ಅದನ್ನ ಕುತ್ಕೊಂಡು ದಿನ ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಕೊಂಡ್ ಬಂದಿರೋಂಥದ್ದು. ಲೈಕ್ ಹಿಸ್ ಬುಕ್ಸ್, ಹಿಸ್ ಕಾಂಪೋಸಿಷನ್ಸ್ ಅಂಡ್ ಗ್ರೇಟ್ ಮಾಸ್ಟರ್ ಕಾಂಪೋಸಿಷನ್ಸ್. ಅಂಡ್ ಜೊತೆಗೆ ಐ ಡಿಡ್ ಮೈ ಡಿಗ್ರಿ ಇನ್ ಪೇಂಟಿಂಗ್ ಚಿತ್ರಕಲಾ ಪರಿಷತ್ನಲ್ಲಿ. ಅಂಡ್ ಕಲಾಮಂದಿರ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಐ ಫಿನಿಶ್ ಮೈ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಹೇಳಿ. ಅದಾದ್ಮೇಲೆ ಸೊ ಬೈ ದ ಟೈಮ್ ಐ ಎಂಟರ್ಡ್ ಫಿಲ್ಮ್ ಇಂಡಸ್ಟ್ರಿ, ಐ ವಾಸ್ 28. You're lucky. ಅಷ್ಟಾಗ್ಲಿ ಸಿನಿಮಾ ಬೇರೆ ಮಾಡಿ. ಸೊ ಫಾರ್ ಮೀ, ಈಚ್ ಅಂಡ್ ಎವ್ರಿ ಫ್ರೇಮ್ I want it as artistically as possible, not just with regards to the visuals, but also with regards to the characters. ಎಷ್ಟೋ ವಿಚಾರದಲ್ಲಿ ಎಷ್ಟೊಂದು ಕಡೆ, if at all you see the movie, the cameras are like, the artists are quiet, but you can hear the camera talking. Okay, so the silence and each and every object in the background is contributing to that particular cinema. So waste ಅನ್ನೋದು ಯಾವುದು ಬರಬಾರ್ದು. At the same time, even the light and shade has to act to the drama. Okay, at the same time, it should not look overly dramatic. At the same time, it should not look overly unrealistic. ಸೊ ಈ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದಿಲ್ಲ. ಸೊ who helped me out in this particular is my father and the great masters whom he introduced me to. And ಅದಕ್ಕಿಂತ ಅದ್ಭುತವಾಗಿ ಯಾರು ಅಂದ್ರೆ, ಲೈಕ್ the DOP who understood this language. ಅಂಡ್ ಎಷ್ಟೊಂದ್ ಸರಿ ನಾನೊಂದು ರೆಂಬ್ರಾಂಟ್ ಒಂದು ತೆಗೆದು ತೋರಿಸ್ಬಿಡ್ತಾ ಇದ್ದೆ, ಅಥವಾ ಕರವಾಜಿ ಅದೊಂದಷ್ಟು ತೋರಿಸ್ಬಿಡ್ತಾ ಇದ್ದೆ. ಮಗ ನಂಗೆ ಈ ಕಾಂಪೋಸಿಷನ್ ಬೇಕು, ಈ ಲೈಟಿಂಗ್ ಬೇಕು, ಅವ್ನ್ ತಲೆ ಕಿತ್ಕೊಂಡು ಕೂತ್ಕೊಳ್ಳೋನು. DOP ಸೇಮ್ ರೆಂಬ್ರಾಂಟ್ದೇ ತರ್ತಾ ಇದ್ರು. ಅಂಡ್ he used to say, like, ಸರ್, ಈ ಕಲರ್ಸ್ ಎಲ್ಲ ಹೆಂಗೆ ಸರ್, ಲೈಕ್ ಅಲ್ಲೇ ಎತ್ತರ ಕಂಟೆನ್ಸೇ ಬೇರೆ ಇರುತ್ತೆ, ನಮ್ಮಲ್ಲೇ ಬೇರೆ ಇರುತ್ತೆ, ಆಲ್ ದೋಸ್ ಥಿಂಗ್ಸ್. ಐ ಸೆಡ್, ಐ ಡೋಂಟ್ ಕೇರ್, ನಿನಗೇನು ಬಿಳಿ ಚರ್ಮ ಬೇಕು ಅವ್ನು ಕೊಟ್ಟಿದ್ದೀನಿ. ಓಕೆ, ಐ ವಾಂಟ್ ದಟ್ ಎಫೆಕ್ಟ್. So they used to crack and they used to do dissect and everything. Ultimately, they used to come up with something. So hangagi, each and every frame resonated quite well, and the planning mattered a lot. We planned for almost final script admele, we planned for 1.5 years only on the execution. Be it the blueprint ಆಗಿರ್ಬೋದು, ಇನ್ನೊಂದು ಆಗಿರ್ಬೇಕು, ಯಾವ್ದು ಎಲ್ಲೆಲ್ಲಿ ಹೇಗೆ, ಇನ್ಕ್ಲೂಡಿಂಗ್ ದಿ ಹೌಸ್ ನ ಇಟ್ಕೊಂಡು ನಾವು ಹೇಗೆ ಮಾಡಿದ್ವಿ ಅನ್ನೋದು, it took 1.5 years before we went on sets. ಅಂದ್ರೆ ಆಕ್ಚುಲಿ ತುಂಬಾ ಎರಿಕ್ ರೋಮರ್ ಸಿನಿಮಾ ತರನು ಅನಿಸ್ತು. ಅಂದ್ರೆ ದ ವೇ ಫ್ಯೂ ಫ್ರೇಮ್ಸ್ ಲುಕ್ಡ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಡಿಸೈನ್, ಚಾಯ್ಸ್ ಆಫ್ ಕಲರ್ಸ್, ಟರ್ಮ್ಸ್ ಆಫ್ ಹೌ ಲೈಟ್ ಇಸ್ ಟ್ರೀಟೆಡ್. ಯಾಕಂದ್ರೆ ನನ್ನ ಸಿನಿಮಾಗ ನನಗೆ ಆಕ್ಚುಲಿ ಪ್ರೆಸೆಂಟ್ ಸೀಕ್ವೆನ್ಸ್ಗೆ ಸ್ವಲ್ಪ ಎರಿಕ್ ರೋಮರ್ ಸ್ಟೈಲಲ್ಲಿ ಟ್ರೀಟ್ ಮಾಡಬೇಕು ಅಂತಿತ್ತು. ಬಟ್ ದೆನ್ ವಿ ಹ್ಯಾಡ್ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್, ಬಿಕಾಸ್ ನಮಗೆ ಡೆಮೋಗ್ರಫಿ ಸ್ವಲ್ಪ ವೈಡರ್, ಅಂದ್ರೆ ಇಟ್ ಆಲ್ಸೋ ಕಮ್ಸ್ ಇಟ್ಸ್ ಓನ್ ಡಿಸ್ಅಡ್ವಾಂಟೇಜಸ್ ಇನ್ ಸಮ್ ವೇ. ಸೊ ಅದಕ್ಕೋಸ್ಕರ ದೆನ್ ವಿ ಎಂಪ್ಲಾಯ್ಡ್ ಅ ವೆರಿ ಸ್ಟೋರಿ ಬುಕ್ ಅಪ್ರೋಚ್ ಫಾರ್ ಪ್ರೆಸೆಂಟ್ ಸೀಕ್ವೆನ್ಸ್. ಸೊ ಇದು ನೋಡ್ಬೇಕಾದ್ರೆ ನನಗೆ ಅಂತ ಗುಡ್ ವೇ. So with regards to the recent film I saw, honestly speaking, ನೋಡಿದವ್ರು ನನ್ನ ಬೈಕ್ ಹೋಗ್ಬೋದು, ಬೈಕ್ ಹೊಳಿ ಪರವಾಗಿಲ್ಲ. ನಾನು ಒಂದು ಮಂತ್ ಬ್ಯಾಕ್ ಐ ಸಾ ಒಂದಾನೊಂದು ಕಾಲದಲ್ಲಿ, ಅಲ್ಲಿವರೆಗೂ ಕೇಳಿದ್ದೆ. ಅದು ಯೂಟ್ಯೂಬ್ ಅಲ್ಲೇ ಇತ್ತು, ಪ್ರತಿ ಸರಿನೂ ಹಾಕುವೆ, ನೋಡ್ಬೇಕು ಅನ್ಕೋತಾ ಇದ್ದೆ. ಬಟ್ ಯಾವತ್ತೂ ಸಮಟೈಮ್ಸ್ ಒಂದು ಪರ್ಟಿಕ್ಯುಲರ್ ಫಿಲ್ಮ್ ಇಟ್ ವಿಲ್ ನಾಟ್ ಅಲೌ ಯು ಟು ವಾಚ್ ಇಟ್. ಇಟ್ ವಿಲ್ ಸೇ, ಐ ವಿಲ್ ಟೆಲ್ ಯು ವಾಚ್ ಇಟ್ ದೆನ್ ಅಂತ. ಸೊ ಆ ರೀತಿಯಾಗಿ ನಾನು ಒಂದು 1.5 months 2 months ಬ್ಯಾಕ್ ನೋಡಿದ್ದು ಒಂದಾನೊಂದು ಕಾಲದಲ್ಲಿ. ಐ ಫೆಲ್ ಫ್ಲಾಟ್ ಫಿದಾ ಓವರ್ ಇಟ್. ಅಂದ್ರೆ ಲೈಕ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಆ ಟೈಮಲ್ಲಿ ಅಂತ ಒಂದು ಸಿನಿಮಾನ ಒಂದು 7 ಸಮುರಾಯಿಂದ ಇನ್ಸ್ಪೈರ್ ಆಗಿ ಅದನ್ನ ಮಾಡಿ, ಅದನ್ನ ಶಂಕರ್ ನಾಗ್ ಅವರು ಅಷ್ಟು ಅದ್ಭುತವಾಗಿ, ಮತ್ತೆ ಸುಂದರ್ ಕೃಷ್ಣ ಅರಸು
ಆ್ಯಂಡ್ ನಮ್ಮ ಪದ್ಮಾ ರಾವ್ ಅವರು, ಆ್ಯಂಡ್ ಹೌ ಬ್ಯೂಟಿಫುಲ್ ಇಟ್ ವಾಸ್. ಆ್ಯಂಡ್ ಬೀಚ್ ಸಿನಿಮಾಟೋಗ್ರಫಿ, ಆ ಒಂದು ಟೈಮಲ್ಲಿ ಹೋಲ್ಡಿಂಗ್ ದ ಕ್ಯಾಮ್ರಾ ಆ್ಯಂಡ್ ರನ್ನಿಂಗ್ ಇನ್ಸೈಡ್ ದ ಫಾರೆಸ್ಟ್ ಆ್ಯಂಡ್ ದ ಆಕ್ಷನ್ ಸೀಕ್ವೆನ್ಸಸ್, ಅಲ್ಲಿ ಕಲರಿಪಾಯಿಟ್ಟು ಆ್ಯಂಡ್ ಆ ಒಂದು ಮಣ್ಣಿನ ಸೊಗಡು, ಆ ನಾರ್ತ್ ಕರ್ನಾಟಕ ಪಾಳೆಗಾರ, ಹೌ ಗಿರೀಶ್ ಕಾರ್ನಾಡ್ ಮ್ಯಾನ್, ಯು ಆರ್ ದ ಮಾಸ್ಟರ್ ಅಂತ ಅನ್ಸಿದ ಮಟ್ಟಿಗೆ ನನಗೆ ಅಷ್ಟು ಖುಷಿ ಕೊಟ್ಟಂತ ಒಂದು ಸಿನಿಮಾ. ಸೊ ವೇರ್ ಡಿಡ್ ದಿಸ್ ಗೋ ರಾಂಗ್ ಎವೆಂಚುಲಿ, ಲೈಕ್ ಕಮಿಂಗ್ ಟು ದಿಸ್ ಪೀರಿಯಡ್, ಈ ಒಂದು ಕಾಲಘಟ್ಟಕ್ಕೆ ಬಂದಾಗ, ವೇರ್ ಡಿಡ್ ಆಲ್ ದೀಸ್ ಥಿಂಗ್ಸ್ go? What happened to all those book lovers? Why did people stop reading books? The biggest drawback is people have stopped reading. Everybody are stuck to that 10 seconds of scrolling, and whatever that Instagram gives the information, they think, okay fine, I'm an intellectual right now. Ali yado one quotes barutte inond barutte. No, I think there should be more of discussions. There should be a lot of book oriented discussions which should happen, and a lot of information has to be passed from one director to another director, like what is happening right now, which is so happy. ಈ ಒಂದು ಇನ್ಫಾರ್ಮೇಶನ್ ಪಾಸ್ ಆಗದಿರಾ ಎಲ್ಲೋ ಒಂದು ಕಡೆ ಅವನೇನು ಯೋಚನೆ ಮಾಡ್ತಾನೆ, ನಾನೇನು ಯೋಚನೆ ಮಾಡ್ತೀನಿ, ಇನ್ನೊಬ್ಬ ಏನೋ ಯೋಚನೆ ಮಾಡ್ತೀನಿ ಅಂದಾಗ, ಐ ಥಿಂಕ್ ಸಿನಿಮಾಸ್ ಆರ್ ಗೋಯಿಂಗ್ ಡೌನ್ ಬಿಕಾಸ್ ಆಫ್ ದಾಟ್. ಮುಂಚೆ ಎಲ್ಲ ಎಷ್ಟು ಒಬ್ಬ ಕತೆ ಮಾಡ್ತಾನೆ ಅಂದ್ರೆ, ಅವ್ರನ್ನ ಕರಿಯೋ, ಇವ್ರನ್ನ ಕರಿಯೋ, ಭಾರ್ಗವ್ರನ್ನ ಕರಿಯೋ, ಸಿದ್ಲಿಂಗಯ್ಯ ಅವ್ರನ್ನ ಕರಿಯೋ, ನೋಡೋಣ ಒಂಚೆ ಎಲ್ರು ಕುತ್ಕೊಂಡು ಕತೆ ಹೇಳಿ ಒಂದು ಕತೆ ಮಾಡೋದಕ್ಕೆ ಕೈಂಡ್ ಆಫ್ ಸಪೋರ್ಟ್ ದಿ ಯೂಸ್ ಟು ಗೆಟ್ ಇನ್ ಟರ್ಮ್ಸ್ ಆಫ್ ಐಡಿಯಾಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಇವಾಗ ನೋ, ದಟ್ ಡಸಂಟ್ ಹ್ಯಾಪನ್ ಎಟ್ ಆಲ್. ವೈ ಶುಡ್ ಐ ಅನ್ನೋ ಒಂದು ವಿಚಾರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲೋ ನೀವು ಹೇಳ್ದಂಗೆ ಕನ್ನಡ ಇಸ್ ಗೋಯಿಂಗ್ ಡೌನ್ ಒಂದು ಹಂತಕ್ಕೆ ಬಿಕಾಸ್ ಆಫ್ ದಟ್. ಅಂಡ್ ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ಫೀಲ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಲರ್ನಿಂಗ್ ದಿಸ್, ಅಂಡ್ ಈ ಒಂದು ಕ್ಯಾಟರ್ಪಿಲ್ಲರ್ ಈ ಮೆಟಮಾರ್ಫಿಸಿಸ್ ಸ್ಟೇಜ್ಗೆ ಹೋಗುತ್ತೆ ಗೊತ್ತಾ, ಇಟ್ ಗೋಸ್ ಇನ್ ಟು ದ ಕ್ಲೋಸ್ಡ್ cocoon, and Kannada industry right now is in that cocoon, slowly taking the colors, and we don't know, eventually the cocoon will break and a beautiful butterfly will fly with all colors. ಎಸ್. ಆ್ಯಂಡ್ ಸಿನಿಮಾ ಮೇಕಿಂಗಲ್ಲಿ ನೀವು ಫೇಸ್ ಮಾಡಿದಂತಹ ಒಂದು ಗ್ರೇಟೆಸ್ಟ್ ಚಾಲೆಂಜ್, ಆ್ಯಂಡ್ ಸಿನಿಮಾ ರಿಲೀಸ್ ಆದ ನಂತರ ನೀವುಗಳು ಫೇಸ್ ಮಾಡಿದಂತಹ ಒಂದು ಗ್ರೇಟೆಸ್ಟ್ ಚಾಲೆಂಜ್, ಬಿಕಾಸ್ ನೋಡ್ತಿರೋಂತಹ ಫಿಲ್ಮ್ ಮೇಕರ್ಸ್ ಆಗಲಿ ಅಥವಾ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್ಗಾಗಲಿ ಅದು ಗೊತ್ತಿರಲಿ ಅನ್ನೋ ವಿಷಯಕ್ಕೆ, ಫಿಲ್ಮ್ ಮೇಕಿಂಗ್ ಮಾಡಬೇಕಾದಂತಹ ಒಂದು ಚಾಲೆಂಜು ಆ್ಯಂಡ್ ರಿಲೀಸ್ ಆದ್ಮೇಲೆ ಇದ್ದಂತಹ ಒಂದು ಚಾಲೆಂಜ್ ಏನು? ಅಂದ್ರೆ ಫಿಲಮ್ದು ಟ್ರೀಟ್ಮೆಂಟ್ ಸೆಟ್ ಆಗಿತ್ತಲ್ಲ, ಅಂದ್ರೆ ಈ ತರನೇ ಕಾಣ್ಬೇಕು ಸಿನಿಮಾ, ಇದೇ ಮೂಡ್ ಇರ್ಬೇಕು, ಬಿಕಾಸ್ ಇಷ್ಟು ಬಜೆಟ್ ಹಾಕ್ತೀವಿ ಅಂದ್ರೆ ಈ ಡೆಮೋಗ್ರಫಿಗೆ ರೀಚ್ ಆಗ್ಬೇಕಂದ್ರೆ ಈ ತರನೇ ಇದು ಮಾಡ್ಬೇಕು ಅಂತ ಒಂದು ಬಜೆಟ್ ಮೇಂಟೈನ್ ಮಾಡೋದು, ಅಗೇನ್ ಟ್ರೀಟ್ಮೆಂಟ್ ಸಹ ಮೇಂಟೈನ್ ಮಾಡೋದು. ಬಿಕಾಸ್ ಟ್ರೀಟ್ಮೆಂಟ್ಲಿ ಅಕಸ್ಮಾತ್ ಏನಾದ್ರು ಅನ್ಕೊಂಡಂಗೆ ಮಾಡಿಲ್ಲ ಅಂದ್ರೆ ಇಷ್ಟು ಬಜೆಟ್ ಹಾಕಿನೂ ವೇಸ್ಟ್, ಅಂಡ್ ಬಜೆಟ್ ಏನಾದ್ರು ಎಕ್ಸೀಡ್ ಆದ್ರೆ ಅದು ಪ್ರಾಬ್ಲಮ್. ಸೊ ಡ್ಯೂರಿಂಗ್ ದ ಕೋರ್ಸ್ ಆಫ್ ಮೇಕಿಂಗ್ ದ ಫಿಲಮ್ ಇಟ್ ವಾಸ್ ಮೇನ್ಲಿ ದಟ್, ಎವ್ರಿಥಿಂಗ್ ಎಲ್ಸ್ ವಾಸ್ ಸ್ಮೂತ್, ಬಿಕಾಸ್ ಕಾಸ್ಟ್ ಆಗಲಿ, ಕ್ರ್ಯೂ ಆಗಲಿ, ಪರಮ ಫ್ಯಾಮಿಲಿ ಆಗಲಿ, ಆಲ್ವೇಸ್ ಸಪೋರ್ಟಿವ್. ದಟ್ ವೇ ಆ ಪ್ರಿವಿಲೇಜ್ ಅಂತೂ ಇತ್ತು ನನಗೆ, ವೆರಿ ಫಾರ್ಚುನೇಟ್ ದಟ್ ವೇ. ಸಿನಿಮಾ ಆದಮೇಲೆ ಅದನ್ನ ರೈಟ್ ಆಡಿಯನ್ಸ್ಗೆ ಅದನ್ನ ತಲುಪಿಸೋದು, ಆ್ಯಂಡ್ ಸಿನಿಮಾ ಏನು ಅನ್ನೋದನ್ನ ಜನರಿಗೊಂದು ಪರಿಚಯ ಕೊಡಬೇಕಲ್ಲ. ಫಸ್ಟಿಗೆ ಒಂದು ಯು ಹ್ಯಾವ್ ಟು ಆ ಇನ್ವಿಟೇಷನ್ ಕೊಡೋದೇನಿದೆ, ರೈಟ್ ಕೈಂಡ್ ಆಫ್ ಇನ್ವಿಟೇಷನ್ ಕೊಡೋದೇನಿದೆ, ದಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಅಂದರೆ ಈವನ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಅದು ಪರಮಲ್ಲಿ ಯೂಶಲಿ ತುಂಬ ಕ್ರಿಯೇಟಿವ್ ಆಗಿ ಏನೆಲ್ಲ ಮಾಡ್ತೀವಿ ನಾವು, ಬಟ್ ಈ ಸಿನಿಮಾಗೆ ನಾನು ಹೇಳಿದೆ ಕ್ರಿಯೇಟಿವ್ ಆಗಿ ಏನೇ ಮಾಡಿದ್ರು, ಬಿಕಾಸ್ ಇಟ್ಸ್ ಅ ರೊಮ್ಯಾನ್ಸ್ ಫಿಲಮ್, ರೊಮ್ಯಾಂಟಿಕ್ ಕಾಮಿಡಿ ಅನ್ನೋ ಥರ ಪರ್ಸೀವ್ ಆಗಿಬಿಟ್ರೆ, ಬಿಕಾಸ್ ಮೈನ್ ಇಸ್ ನಾಟ್ ಅ ರೊಮ್ಯಾಂಟಿಕ್ ಕಾಮಿಡಿ. ಸೆಕೆಂಡ್, ಸಿನಿಮಾದ ಪೇಸ್ ಒಂದು ಸರ್ಟನ್ ವೇಲ್ ಇದೆ. ನಾನು ಯಾವತ್ತೂ ಹೇಳ್ತಿದ್ದೆ 90s ಸಿನಿಮಾದ ಏನಿದೆ, ದ ವೇ ದ ಸೀನ್ಸ್ ಯೂಸ್ ಟು ಬ್ರೀತ್, ಒಂದು ಬುಕ್ ಓದ್ಬೇಕಾದ್ರೆ ಏನೊಂದು ನಿಮ್ಮ ಪೇಷನ್ಸ್ ಸಿಗುತ್ತೆ, ಆ ಟೈಪಲ್ಲೇ ಸಿನಿಮಾ ಬಂದು ನೋಡಿ ಅಂತ ಇವನ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಾಕ್ತಿದ್ದೆ. ಬಿಕಾಸ್ ಕರೆಕ್ಟಾಗಿ ಅವ್ರಿಗೆ ಅದ್ರದ್ದು ಇಂಟ್ರೊಡಕ್ಷನ್ ಕೊಡೋದೇ ಅವ್ರನ್ನ ಕರ್ಕೊ ಬಂದರೆ ದೆನ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಪ್ರಾಬ್ಲಮ್ ಅಂತ. ಅಂದರೆ ಅದಾದ್ಮೇಲೆ ಸ್ವಲ್ಪ ಆಯಿತು ತಕ್ಕ ಮಟ್ಟಿಗೆ, ಬಟ್ ಸ್ವಲ್ಪ ಮಟ್ಟಿಗೆ ಸ್ಯಾಲ್ವೇಜ್ ಆಯಿತು ಅದು. ಸೊ ಅದು ಎಂಟೈರ್ ಪ್ಲಾನಿಂಗ್ ಟು ಗಿವ್ ರೈಟ್ ಸಾರ್ಟ್ ಆಫ್ ಇಂಟ್ರೊಡಕ್ಷನ್ ಟು ದ ಮೂವಿ ಏನಿದೆ, ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ದಟ್. ಸೆಕೆಂಡ್ ಏನಂದರೆ ಇನ್ ಟರ್ಮ್ಸ್ ಆಫ್ ಅದೇ ಜನರಿಗೆ ರೀಚ್ ಮಾಡಿಸೋದು ಆಫ್ಟರ್ ಸೆಕೆಂಡ್ ಥರ್ಡ್ ವೀಕ್ನು ವೆನ್ ದ ಫಿಲ್ಮ್ ಶಾರ್ಟ್ ಅಪ್, ಅದಾದ್ಮೇಲೆ ಇನ್ನು ಜಾಸ್ತಿ ರೀಚ್ ಮಾಡೋದು, ಬಿಕಾಸ್ ನನ್ನ ತಲೆಯಲ್ಲಿ ಇನ್ನೂ ಪೊಟೆನ್ಷಿಯಲ್ ಜಾಸ್ತಿ ಇತ್ತು ಸಿನಿಮಾದು, ಅದು ಈ ಕಂಪ್ಲೀಟ್ ಫುಲ್ಫಿಲ್ ಆಗಿಲ್ಲ ಅನ್ನೋದು ನಂದು ಪರ್ಸನಲ್ ಇದು. ಬಟ್ ಅದರದ್ದು ಇನ್ನೂ ಲೈಫ್ ಸೈಕಲ್ ಮುಗ್ದಿಲ್ಲ, ಅದ್ರ ಶೆಲ್ಫ್ ಲೈಫ್ ಮುಗ್ದಿಲ್ಲ ಸಿನಿಮಾದು, ನೋಡೋಣ. ಆ್ಯಂಡ್ ಮುಂಚೆ ಇಲ್ಲ, ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಇಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಕೆಟ್ಟ ಸಿನಿಮಾ ಅಂದ್ರೂ ಒಂದು 2 ವಾರ 3 ವಾರ ಓಡುತ್ತೆ, ಇಷ್ಟು ದುಡ್ಡು ಮಾಡುತ್ತೆ ಅಂತ ಒಂದಿತ್ತು. ನೀವನ್ನ ಚೆನ್ನಾಗಿ ಆನ್ಸರ್ ಮಾಡ್ಬೋದು. 50 ದಿನ ಸಿನಿಮಾ ಕಂಪ್ಲೀಟ್ ಆಗಿದೆ, ಸೊ ಹಾಕಿರೋ ಬಡ್ಜೆಟನ್ನು ರಿಕವರ್ ಮಾಡಿದ್ಯಾ, ಇಲ್ಲ
ಯು ಸ್ಟಿಲ್ ಅಂಡರ್ ದ ಪ್ರೊಸೆಸ್ ಆಫ್ ರಿಕವರಿಂಗ್ ಇಟ್. ಥಿಯೇಟ್ರಿಕಲಿ ಇಲ್ಲ, ನಾಟ್ ಯೆಟ್. ಆಬ್ವಿಯಸ್ಲಿ ದ ಬಜೆಟ್, ಯಾಕಂದ್ರೆ ನೀವು ಬಜೆಟ್ ರಿಕವರ್ ಮಾಡ್ಬೇಕಂದ್ರೆ 2x ಥಿಯೇಟ್ರಿಂದ ಇದು ಮಾಡಬೇಕು. 2x ನಾನು 2x ಅಲ್ಲ, ಯಾಕಂದ್ರೆ ಪ್ರಾಬ್ಲಿ 45% ಇಸ್ ಸಮಥಿಂಗ್ ವಿಲ್ ಗೆಟ್, ಇಟ್ಸ್ ನಾಟ್ ಇವನ್ 50% ವಾಟ್ ಯು ಗೆಟ್. 45% ಆ ಲೆಕ್ಕದಲ್ಲಿ ಇನ್ನು ಥಿಯೇಟ್ರಿಕಲಿ ಇದಿಲ್ಲ. ಬಟ್ ಅದರ್ ಅವೆನ್ಯೂಸ್ ಇಂದ ವಿಲ್ ಮೇಕ್ ಸಮ್ ಪ್ರಾಫಿಟ್ ಅನ್ನೋದು ಇದೆ. ವಿ ಆರ್ ಇನ್ ದಟ್ ಇದೆ. ಓಕೆ. ಅಂಡ್ ಪ್ರಾಬಬ್ಲಿ ವೆರಿ ಸೂನ್ ಇಟ್ ಇಸ್ ಆಲ್ಸೋ ಕಮಿಂಗ್ ಇನ್ OTT ಅಲ್ಲ? ಯಾ ಅಂದ್ರೆ ಮೋಸ್ಟ್ಲಿ ಇದು ಲೈವ್ ಆಗಿರ್ಬೇಕಾದ್ರೆ ಆಲ್ರೆಡಿ OTT ಬಂದಿರೋ ಸಾಧ್ಯತೆ ಹೇಳಿದೆ. ಸೊ ನೀವೇನಾದ್ರು ಥಿಯೇಟರ್ ಮಿಸ್ ಮಾಡಿದ್ರೆ OTT ಇಬ್ಬನಿ ತಪ್ಪದೆ ಹೇಳಿ ನೋಡಿ. ಎಸ್ ಸರ್. ನನಗೆ ಚಾಲೆಂಜಸ್ ವೇರ್ ಲೈಕ್ ಐ ಆಲ್ವೇಸ್ ಬಿಲೀವ್ ಅ ಡೈರೆಕ್ಟರ್ ಇಸ್ ಬಾರ್ನ್ ಬಿಟ್ವೀನ್ ಈವ್ನಿಂಗ್ 5:30 to 6 o'clock. ಓಕೆ, ಈ 5:30 ಅಷ್ಟರಲ್ಲಿ ಇನ್ನೂ ಒಂದು ಸೀನ್ ಮೆಕ್ಕೊಂಡ್ಬಿಟ್ಟಿರತ್ತೆ ಸಮಟೈಮ್ಸ್. 6 ಗಂಟೆ ಅಷ್ಟರಲ್ಲಿ ಅವನು ಹಿಂದ್ಗಡೆಯಿಂದ ಅವನು ಶುರು ಮಾಡಿರ್ತಾನೆ. ಅದೆಲ್ಲ ಎತ್ತಿ ಇದಕ್ಕೆ ಗಾಡಿಗೆ ಹಾಕ್ರೋ, ಕ್ರೇನ್ ಎತ್ತಿ ಹಾಕ್ಬಿಡೋ ಒಳಗಡೆಗೆ ಅಂತ. ಆ ಸಿಗ್ನಲ್ ನಿಮಗೆ ಪಾಸ್ ಆಗ್ತಿರುತ್ತೆ. ಹೇಳಿಸ್ಲಿ ಅಂತಾನೆ ಹೇಳ್ತಿರ್ತಾರೆ. ಸೊ ಐ ಫೀಲ್ ಅ ಡೈರೆಕ್ಟರ್ ಇಸ್ ಆಕ್ಚುಲಿ ಬಾರ್ನ್ ಫ್ರಮ್ 5:30 to 6 o'clock. ಸೊ ಇನ್ನೊಂದು ಸೀನ್ ಮುಗಿಸ್ಬೇಕಾಗುತ್ತೆ. ಬೈ ದ ಟೈಮ್ ವಿ ಹ್ಯಾವ್ ದಿಸ್ 4-finger calculations about light. ಓಕೆ, 15 minutes 20 minutes ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಲೈಕ್ ಇನ್ನು ಹೊರೈಸನ್ಗೂ ಸನ್ಗೂ ಇಟ್ಟಾಗ ಎಷ್ಟು ಟೈಮ್ ಪಾಸ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದ ತಕ್ಷಣ ಲೈಕ್ ದಟ್ ಈಸ್ ದ ಟೈಮ್ ವಿ ಹ್ಯಾವ್ ಟು ರನ್. ಲೈಟ್ ಕಂಟಿನ್ಯೂಟಿ ಇಲ್ಲ ಲೋ ಆಗ್ತಿದ್ದಂಗೆನೆ ಅದಕ್ಕೆ ಆಲ್ಟರ್ನೇಟಿವ್ ಲೈಟ್ಸ್ ಏನೇನು ಬೇಕು, ಅದಕ್ಕೆ ಮ್ಯಾಚ್ ಆಗೋದು ಏನೇನು ಬೇಕು ಅದನ್ನೆಲ್ಲ ನಾವು ಅದಕ್ಕಿಂತ ಮುಂಚೆನೆ ರೆಡಿ ಆಗ್ತಿದ್ವಿ. ಸೇ ಅರೌಂಡ್ 3 o'clock ಆ ಸಿನಿಮಾಟೋಗ್ರಾಫರ್ ಈಸ್ ಟು ಕೀಪ್ ಇಟ್ ರೆಡಿ. ಓಕೆ, ಈವ್ನಿಂಗಿಗೆ ಮ್ಯಾಚ್ ಅಪ್ ಆಗುವಂಥ ಲೈಟ್ಸ್ ಎಲ್ಲೆಲ್ಲಿ, ವೇರ್ ಇಸ್ ದ ಸನ್ಸೆಟ್ ಆ್ಯಂಡ್ ಹೌ ಆಮ್ ಐ ಸಪೋಸ್ ಟು ರಿಫ್ಲೆಕ್ಟ್ ದೋಸ್ ಲೈಟ್ಸ್, ಅದಕ್ಕೆ ಯಾವ್ಯಾವ ಥರ ನಮ್ಮ ಸ್ಕಿಮ್ಮರ್ಸ್ ಬೇಕು, ಯಾವ್ಯಾವ ಥರ ಕಟರ್ಸ್ ಬೇಕು, ಅದನ್ನೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದ ಬಿಕಾಸ್ ಆಫ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ಹಾಗಾಗಿ ನಮಗೆ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತು. ಬಿಕಾಸ್ ವಿ ಡಿ ನಾಟ್ ಹ್ಯಾವ್ ದಟ್ ಬಿಗ್ ಲಕ್ಸುರಿ ಆಫ್ ಬಜೆಟ್. ಓಕೆ, ನಮ್ಮ ಹತ್ರ ಇಟ್ ವಾಸ್ ಆ ದಿನಕ್ಕೆ ಏನು ನಾವು ಬಜೆಟ್ ಅನ್ಕೊಂಡಿದ್ವಿ, ಎಷ್ಟು ಸೀನ್ ಅನ್ಕೊಂಡಿದ್ವಿ, ಹುಕ್ ಆರ್ ಕ್ರುಕ್ ವಿ ನೀಡ್ ಟು ಬ್ರೇಕ್ ಇಟ್. ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ದಿವಸ ಅಥವಾ ಇನ್ನೊಂದು ದಿನ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಲಕ್ಸುರಿ ಕೂಡ ಇರಲಿಲ್ಲ ನಮಗೆ. ಇಟ್ ವಾಸ್ ಇಂಪಾಸಿಬಲ್ ಫಾರ್ ಅಸ್ ಟು. ಸೊ ಹಾಗಾಗಿ ನಮಗೆ ಯು ಹ್ಯಾವ್ ಸೀನ್ ದ ಮೂವಿ, ಮೋಸ್ಟ್ ಆಫ್ ದಿ ಶಾರ್ಟ್ಸ್ looks nice and we think okay fine, exterior adu idu ella ಬೇಜಾನ್ ಶೂಟ್ ಮಾಡಿದ್ದಾರೆ ಅಂತ. But actually 33 days we shot in Goa and we hardly stepped out of the house. ಇವಾಗ ನೀವು ದತ್ತಣ್ಣದು ಅವ್ರದ್ದು ಇವ್ರದ್ದೆಲ್ಲ ಒಂದು ಬಾರ್ ಸೆಟಪ್ ಅಂತೆಲ್ಲ ಸಿಗುತ್ತೆ ನಿಮಗೆ. ದಟ್ ವಾಸ್ ಬಿಹೈಂಡ್ ದ ಹೌಸ್. ಓಕೆ, ಅಂಡ್ ಇವಾಗ ಡೇವಿಡ್ ಸಾರಿ ಐ ಕ್ಯಾನ್ ನಾಟ್ ಸೇ ದಟ್. ಓಕೆ, ಅಲ್ಲೊಂದು ಗ್ರೇವ್ಯಾರ್ಡ್ ಸೀಕ್ವೆನ್ಸ್ ಬರುತ್ತೆ. ಆ ಗ್ರೇವ್ಯಾರ್ಡ್ ಸೀಕ್ವೆನ್ಸ್ ಇಸ್ ಇನ್ ದ ಗಾರ್ಡನ್ ಆಫ್ ದ ಹೌಸ್. ಓಕೆ, ಸೊ ಎಲ್ಲ ಅಕ್ಕಪಕ್ಕ, ಬಿಕಾಸ್ ಹೊರಗಡೆ ರೋಡ್ಗೆ ಹೋದ್ವಿ ಅಂದ್ರೆ ಇಟ್ಸ್ ಅನ್ ಎಕ್ಸ್ಟ್ರಾ ಬಜೆಟ್. ಓಕೆ, ವಿ ಹ್ಯಾವ್ ಟು ಪೇ ಟು ದ ಪಂಚಾಯತ್, ವಿ ಹ್ಯಾವ್ ಟು ಪೇ ಟು ಸಮ್ ಅದರ್ ಇದು ಗೌರ್ಮೆಂಟು ಅಥವಾ ಗೋವನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅವ್ರಿಗೆ ಒಂದಷ್ಟು ಕೊಡಬೇಕಾಗಿತ್ತು. ಸೊ ಆಲ್ ದೋಸ್ ಥಿಂಗ್ಸ್ ವಿ ವರ್ ನಾಟ್ ಎಕ್ವಿಪ್ಡ್ ವಿತ್. ಈ ಮನೆಗೆ ಏನು ಬಜೆಟ್ ಕೊಡ್ಬೋದು ಅದನ್ನ ಕೊಡ್ಬೋದು. ಸೊ ಆ ಮನುಷ್ಯನ, ಆ್ಯಂಡ್ ಹಿ ವಾಸ್ ಸಚ್ ಅ ಸ್ಪೋರ್ಟ್, ದ ಓನರ್ ಆಫ್ ದ ಹೌಸ್, figured mansion anta, like it is a 426 years or 27 years old mansion it is. So he came forward and he said okay fine, ನಿಮ್ಗೆ ಸ್ಮಶಾನ ಮಾಡ್ಬೇಕಾ, ನಮ್ ಗಾರ್ಡನ್ ಇದೆ ಮಾಡ್ಕೊಳ್ಳಿ ಆಯ್ತಾ, ನಿಮ್ಗೇನು ಪಬ್ ಮಾಡ್ಬೇಕಾ, ಹಿಂದ್ಗಡೆ ನಮ್ದು ಇದಿದೆ ಡ್ರಿಂಕ್, so you can go there and you can do it. So all those things were challenging, but at the same time we were very lucky to have everything at our disposal and he agreed to do it. Yeah, like so all those things helped us out. And ಒಂದೇ ಮನೆಯಲ್ಲಿ ಮಾಡಿದ್ರಿಂದ ನಮಗೆ ನಾಳೆಗೆ ಏನ್ ಬೇಕು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಲೈಟ್ ಗೀಟ್ ಎಲ್ಲ ಸೆಟ್ ಮಾಡಿ ಅಲ್ಲೇ ಹಾಕಿ ಬಿಟ್ಬಿಡ್ತಿದ್ವಿ ನಾವು. ವಿ ಶುಡ್ ನಾಟ್ ಮೂವ್ ಇಟ್. ಏನ್ ಓನ್ಲಿ ಥಿಂಗ್ ದಟ್ ವಾಸ್ ಮೂವಬಲ್ ವಾಸ್ ದ ಟ್ರ್ಯಾಕ್ಸ್ ಅಂಡ್ ಟ್ರಾಲೀಸ್ ಅಂಡ್ ದ ಕ್ರೇನ್ಸ್. ಸೊ ಅಷ್ಟು ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ವಾಸ್ ಸೆಟ್ ಅಂಡ್ ಆಕ್ಟರ್ಸ್ ಅಂಡ್ ಲೈಕ್ ಅಲ್ಲೇ ಉಳ್ಕೊಳ್ತಾ ಇದ್ವಿ, ಅದೇ ಮನೆಯಲ್ಲೇ ಉಳ್ಕೊಳ್ತಾ ಇದ್ವಿ ನಾವೆಲ್ಲ. ಸೊ ದತ್ತಣ್ಣ, ಪ್ರಭು, ಈ ಕಡೆ ರೋಶ್ನಿ, ಈ ಕಡೆ ಇಳಾ, ಎವ್ರಿಬಡಿ ಯೂಸ್ ಟು ಕಮ್, ವಿ ಯೂಸ್ ಟು ಎನಾಕ್ಟ್ ದಿ ಎಂಟೈರ್ ಥಿಂಗ್ ಟಿಲ್ 6 o'clock ಪ್ಯಾಕಪ್ ಆಯ್ತು ಅಂದ್ರೆ ಒಂದು 8 o'clock ಮತ್ತೆ ಸೇರ್ಕೋತಾ ಇದ್ವಿ. 8 to 10, 11 ಅಲ್ಲಿವರೆಗೂ ವಿ ಯೂಸ್ ಟು ಡೂ ಅ ಸ್ಮಾಲ್ ಮಾಕ್ ಟೆಸ್ಟ್ ಅಂಡ್ ಅದಾದ್ಮೇಲೆ ಹೋಗ್ಬಿಡ್ತೇವೆ. ಸೊ ಚಾಲೆಂಜಿಂಗ್ ಅಂತ ಬಂದಿದ್ದು ನಮಗೆ ದಟ್ ಹೌ ಡು ವಿ ಎಸ್ಟಾಬ್ಲಿಷ್ ದಿ ಎಕ್ಸ್ಟೀರಿಯರ್. ಆ ಎಕ್ಸ್ಟೀರಿಯರ್ಸ್ ವಾಟ್ ಎವರ್ ಯು ಸಿ ಇನ್ ಅ ಫಿಲ್ಮ್, ಮೋಸ್ಟ್ ಆಫ್ ಇಟ್ ಆರ್ ಡ್ರೋನ್ ಶಾಟ್ಸ್, ಎಲ್ಲ ಗರಿಲ್ಲಾ ಶಾಟ್ ಲೈಕ್ ಇದರಲ್ಲಿ ತೆಗೆದಿರೋಂಥದ್ದು. ಸೊ ಅಲ್ಲಿ ಒಂದು ಪ್ಯಾಥೋ ಸಾಂಗ್ ಅಲ್ಲಿ ಶಿ ಗೋಸ್ ಟು ಅ ಬ್ರಿಡ್ಜ್,
and she's crying there. The bridge is half cut. It's there is a rumor that Goa's most haunted bridge anta adu. Okay, ನಮಗ್ ಗೊತ್ತಿಲ್ಲ. We went, we shot and we everything done. Like in ಗರಿಳ ಹೋದ್ವಿ, 2 ಕ್ಯಾಮ್ರಾ ಬೇರೆ ತಗೊಂಡು ಹೋದ್ವಿ, RI ಮತ್ತೆ ಇನ್ನೊಂದು ಶೂಟ್ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆಗೆ ಹೋದ್ವಿ. We waited for the first light, we shot it, we came back. ಬರ್ಬೇಕಾದ್ರೆ there is this few people, they're like, क्या कर रहे हो आप लोग? We thought we got caught. नहीं, we just took few shots. First delete कर दो, उसमें भूत है. So like okay fine, अब ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ we escape. ಬಂತಾ So ultimately small challenges, but it was like enjoyable tasks. ಎಸ್ ಶಿವರೇ ಚಾಲೆಂಜು ತುಂಬಾ ಇತ್ತು ಇದೇ ತರ ನಮ್ದು ಲೊಕೇಶನ್ ರಿಲೇಟೆಡ್ ಚಾಲೆಂಜಸ್ಸು. ಆಮೇಲೆ ಅದನ್ನ ಕೆಲವೆಲ್ಲ ನಮ್ಮ ಫ್ರೆಂಡ್ಸ್ ಮನೆಯಲ್ಲೇ ಶೂಟ್ ಮಾಡಿರೋದು ಮೆಜಾರಿಟಿ. ಅದು ಫ್ರೆಂಡ್ಸ್ ಮನೆ ಅಂದ್ರೆ ಪಾಪ ಅವರೆಲ್ಲ ಇರ್ತಾರಲ್ಲ, ಅಪ್ಪ ಅಮ್ಮ ಎಲ್ಲ, ಅವ್ರನ್ನೆಲ್ಲ ಪಾಪ ಬೇರೆ ಕಡೆ ಕಳಿಸ್ಬಿಟ್ಟು ನಾವು ಶೂಟ್ ಮಾಡಿದ್ದು. ಅದಕ್ಕಿಂತ ಮೇಜರ್ ಚಾಲೆಂಜ್ ಆಗಿದೆ ಅಂದ್ರೆ ಸಿನಿಮಾ ತಗೊಂಡಿದ್ದ ಟೈಮ್. ಸಿನಿಮಾ ತುಂಬಾನೇ ಟೈಮ್ ತಗೋತಾ ಇತ್ತು, ನಮ್ಮ ಕೈಲಿ ಏನು ಇರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಫಿಲ್ಮ್ ಶೂಟ್ ನಾವು ಟೀಸರ್ ಫಸ್ಟ್ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಫಿಲ್ಮ್ನ ಶೂಟ್ ಮಾಡೋ ಫಸ್ಟ್ ಡೇನೇ ಏನಾಯ್ತು ಅಂದ್ರೆ, ಫಸ್ಟ್ ಟೈಮ್ ರೆಡ್ ಕ್ಯಾಮ್ರಾ ಎಲ್ಲ ನಾವು ತರಿಸಿದ್ದು. ನಮ್ಮ ತಲೆಯಲ್ಲಿ ಇದ್ದಿದ್ದು ಸೋನಿಲ್ ಮಾಡೋಣ ಅಂತ ಇದ್ದಿದ್ದು, ಆಮೇಲೆ ಅದು ಚೇಂಜ್ ಆಯ್ತು, ಅದೆಲ್ಲ ಆಯ್ತು. ಸೊ ಕ್ಯಾಮ್ರಾ ಬಂದಿತ್ತು, ನಮ್ಮ DOP ನಾವೆಲ್ಲ ಕೂತ್ಕೊಂಡು ಶಾರ್ಟ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವೊಂದು ಆಕ್ಟರ್ ಇನ್ನೂ ಬಂದಿಲ್ಲ, ನಾವೊಂದು ಬೀರೋಲ್ ಹೊಡೆದು ಬಿಡೋಣ, ಯಾರು ಇಲ್ಲ, ಒಂದು ಓಮ್ನಿ ಮೂವ್ಮೆಂಟ್ ಶಾರ್ಟ್ ತೆಗೋಣ ಅಂತ ಇದ್ವಿ. ನನಗೇನು ಫಸ್ಟ್ ದಿನ ತುಂಬಾ ಭಯ ಆಗ್ತಿತ್ತು. ಇನ್ನೇನು ಕ್ಯಾಮ್ರಾ ರೋಲ್ ಆಗ್ಬೇಕು, ಹುಡುಗರೆಲ್ಲ ತುಂಬಾ ಭಯ ಬಿದ್ದಿದ್ರು. ನಾನು ಏನಾಯ್ತು ಅಂದ್ರೆ ಕಾರ್ಡೇ ಬಂದಿಲ್ಲ. ಅದು ನನಗೆ ಓಕೆ, ನಮ್ಮ ಅಕ್ಕಪಕ್ಕ ಒಂದ್ ಸ್ವಲ್ಪ ಎಲ್ಲ ಓಕೆ, ಇದು ಅಪಶಕನ ಇದೆ. ಅಯ್ಯೋ, ಸಿಮಿಲರ್ ಇನ್ಸಿಡೆಂಟ್ ನೀವು ಹೇಳೋದಲ್ಲ. ದತ್ತಣ್ಣದು ಮತ್ತೆ ಪ್ರಭುದು ಒಂದು ಬ್ರೇಕ್ಫಾಸ್ಟ್ ಸೀನ್ ಬರುತ್ತೆ. ಇಟ್ಸ್ ದೇರ್ ಇನ್ ದ ಟ್ರೈಲರ್ ಆಲ್ಸೋ. ಇಲ್ಲಿ ದತ್ತಣ್ಣಗೆ ಶಾರ್ಟ್ ಇಟ್ಟಿದ್ವಿ, ಕ್ಯಾಮ್ರಾ ಇಸ್ ಮೂವಿಂಗ್, ಚಾರ್ಜಿಂಗ್ ಇನ್ ಟುವರ್ಡ್ಸ್ ಹಿಮ್. ಈ ಕಡೆ ಪ್ರಭುದೆಲ್ಲ ಶಾರ್ಟ್ ಆಗೋಗಿದೆ, ದತ್ತಣ್ಣ ಹೋಗ್ತಾ ಇದೆ. ಸಡನ್ ಆಗಿ ಪಟ್ 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 ಅಂತ ಸೌಂಡ್ ಆಯ್ತು. ನಾವೆಲ್ಲರೂ ಗಾಬರಿ ಆಗೋದ್ವಿ. ಅಲ್ಲಿ ಆ ಕಡೆ ಇದ್ದಿದ್ದು ಲೈಟ್ ಮ್ಯಾನು ಅವರು ಇವರು ಎಲ್ಲ ಎಗುರ್ಕೊಂಡು ಆ ಕಡೆ ಬಾಲ್ಕನಿಂದ ಜಂಪ್ ಹೊಡೆದ್ಬಿಟ್ರು. ವಾಟ್ ಹ್ಯಾಪನ್ ಅಂತ ನೋಡಿದ್ರೆ, ಈ ಟೈಲ್ಸ್ ಇದೆಯಲ್ಲ, ಇಟ್ಸ್ ಅ ವೆರಿ ಓಲ್ಡ್ ಟೈಲ್, ಆಸ್ ಓಲ್ಡ್ ಆಸ್ ದಿ ಹೌಸ್. It started jumping, ಟಕು 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 ಟಕು. It's like it started breaking apart. We actually ಹೇಳ್ಬೇಕು ಅಂದ್ರೆ ಎಲ್ಲ ಆಗೋಯ್ತು ಅನ್ನೋ ಥರ ಆಗೋಯ್ತು ನಮ್ಗೆ ಅಲ್ಲಿ. ಸರಿ ನೋಡ್ತಾ ಇದ್ವಿ. Then those guys, like the owner came and he saw it was still uncertain, like why, what happened. And later on we got to know that it was because of the heat. Okay, the summer, ಅದು ಇದು everything, like lights go ಅಂತಾನು ಹೇಳಕ್ ಇರಬಹುದೇನೋ. But the way it broke, it shook. ಅದು this happened morning, ಅಲ್ಲಿ ಬ್ರಿಡ್ಜ್ಗೆ ಹೋಗಿ ಬಂದಿತ್ತು. ಅದು ಕೇಳಂತಿದ್ದೆ ನಾನು ಈಗ ಆ ದಿವಸ ಅಂತ. ಅದೇ ಫೀಲ್ ಅಲ್ಲಿ ಇರ್ತಾರಲ್ಲ. ನಮ್ದು ಅದೇ ಕಾರ್ಡ್ ಬಂದಿರ್ಲಿಲ್ಲ. ಸೊ ಕಾರ್ಡ್ ಬಂದಿಲ್ಲ ಅನ್ನೋದೇ ಒಂದ್ ಸ್ವಲ್ಪ ಓಕೆ ಹೆಂಗಾಗುತ್ತೆ ಅಂತ. ಮತ್ತೆ ಇನ್ನೊಂದೇನ್ ಮಾಡ್ಕೊಂಡ್ಬಿಟ್ಟಿದ್ವಿ ಮಿಸ್ಟೇಕ್ ಅಂದ್ರೆ, ನಮ್ದು ಒಂದಿಷ್ಟು ಪೋರ್ಷನ್ ಇತ್ತು, ಇಂಟರ್ವಲ್ ಪೋರ್ಷನ್, ಕ್ಲೈಮ್ಯಾಕ್ಸ್ ಪೋರ್ಷನ್, ಮತ್ತೆ ಮುದುಕಾ ಹೌಸ್ ಅಂತ ಒಂದು ಪೋರ್ಷನ್ ಮಾಡ್ಕೊಂಡಿದ್ವಿ. ಆ ಪೋರ್ಷನ್ ನಾವು ಲೇಟರ್ ಆನ್ ಶೂಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಅವೈಲಬಿಲಿಟಿ ಅದು ಇದೆಲ್ಲ ಸಮಸ್ಯೆ ಆಗ್ಬಿಟ್ಟು ಅದೇ ಫಸ್ಟ್ ಮಾಡ್ಕೊಬೇಕಾಯ್ತು. ತುಂಬಾ ದೊಡ್ಡ ಮಿಸ್ಟೇಕ್ ಆಗಿ, ಅಂದ್ರೆ ಬೇರೆ ಡೈರೆಕ್ಟರ್ಸ್ ಮಾಡಬಾರ್ದಂತ ನನ್ಗನ್ಸೋದು ಅಂದ್ರೆ, ನಾವು ಅದು ಇಂಟರ್ವಲ್ ಕ್ಲೈಮ್ಯಾಕ್ಸ್ ಎಲ್ಲ ಫಸ್ಟ್ 3 ಡೇಸ್ ಇಟ್ಕೊಂಡಿದ್ವಿ. ಇವ್ರದ್ದು ಮನೆ ಏಜ್ ಆದವ್ರದ್ದು ಶೂಟ್ ಆ ಮನೇಲಿ ಮಾಡಿರ್ಲಿಲ್ಲ. ಫಸ್ಟ್ ನಮ್ಮ ಫ್ರೆಂಡ್ ಒಬ್ರು ವೀರೇಶ್ ಅಂತ ಇದ್ರು, ನಮ್ಮ ಅಸಿಸ್ಟೆಂಟ್, ಅವ್ರ ಮನೇಲಿ ಪ್ಲಾನ್ ಮಾಡಿದ್ವಿ. ಅದ ಫುಲ್ ಪುಟಾಣಿ ಮನೆ, ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಅವಾಗಿನ ಶಾರ್ಟ್ ಫಿಲಮ್ ಎಲ್ಲ ಮಾಡುವಾಗ ಚಿಕ್ಕ ಕ್ಯಾಮ್ರಲ್ಲಿ ಮಾಡಿ ನಾವು ಎಲ್ಲಂದ್ರಲ್ಲಿ ಶಾರ್ಟ್ಗಳು ಇಟ್ಬಿಟ್ಟು ಓಕೆ ಅಚೀವ್ ಮಾಡ್ಬೋದು ಅಂತ. ಮತ್ತೆ ಇಲ್ಲಿ ನಾವು ಲೆನ್ಸ್ ಎಲ್ಲ ಹಾಕೊಂಡು ಕ್ಯಾಮ್ರಾ ಇಟ್ಮೇಲೆ ಓಕೆ ಇಲ್ಲಿ ಆಗ್ತಾನೆ ಇಲ್ಲ, ಇಲ್ಲಿ ತುಂಬಾ ದೊಡ್ಡದಾಗಿ ಕಾಣ್ತಿರೋದು ಕ್ಯಾಮ್ರಾ. ಆಮೇಲೆ ನಾವು ಅನ್ಕೊಂಡಂಗೆ ಏನು ಶಾರ್ಟ್ ಆಗ್ತಿಲ್ಲ. ಮತ್ತೆ ನಮ್ದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡಿದ್ವಿ, ನಂಗೆ ತುಂಬಾನೇ ಬೇಜಾರಾಗೋಯ್ತು. ಯಾಕೋ ಇದು ಚೆನ್ನಾಗೇ ಆಗ್ಲಿಲ್ಲ ಅಂತ. ಫಸ್ಟ್ 3 ಡೇಸ್ ಮಾಡಿದ್ ಯಾವ್ದು ಚೆನ್ನಾಗಿರ್ಲಿಲ್ಲ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಕ್ಟರ್ಸ್ಗೆ, ಅಂದ್ರೆ ಇದನ್ನ ರೀಶೂಟ್ ಮಾಡ್ಬೇಕು ಅಂತ ಪ್ರೊಡ್ಯೂಸರ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಏನಕ್ಕೆ ಹಂಗಾಗಿತ್ತು ಅಂದ್ರೆ, ಆಕ್ಟರ್ಸ್ಗೂ ಕೂಡ ಕ್ಯಾರೆಕ್ಟರ್ ಒಳಗಡೆ ಹೋಗಕ್ಕೆ ಇನ್ನೊಂಚೂರು ಬೇಕಿತ್ತು. ನಾನು ಸ್ವಲ್ಪ ಆರಾಮಿರೋ ಥರದ ಸೀನ್ಸ್ ಮೊದಲು ಮಾಡ್ಕೊಂಡು ಕ್ಲೈಮ್ಯಾಕ್ಸ್ಗೆಲ್ಲ ಆಮೇಲೆ ಹೋಗ್ಬೇಕಿತ್ತು. ಹಂಗಾಗಿ ಅದು ಮಾಡಲಿಲ್ಲ, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದಾದ್ಮೇಲೆ ಆಮೇಲೆ ಮುದುಕಾ ಮನೆ ಮಾಡಿದ್ವಲ್ಲ, ಅದೊಂದು ಭಾರತೀಶ ಭವನ ಅಂತ ನಮ್ಮ ಫ್ರೆಂಡ್ ಬಾಲಾಜಿ ಅಂತಿದ್ರು, ಅವ್ರ ಮನೇನೆ ನಾವು ಆಫೀಸ್ ಮಾಡ್ಕೊಂಡಿದ್ವಿ. ಅವ್ರ ಮನೆ ಬಿಟ್ಟು ಹೋಗಿದ್ರು, ಅದೇ ಹಳೆ ಮನೇಲೆ ಮಾಡ್ಕೊಂಡು. ಅದು ಎದುರುಗಡೆ ಒಂದು 80 ವರ್ಷದ ಹಳೆ ಮನೆ ಇತ್ತು, ಅವ್ರ ಬಾಲಾಜಿ ಅವರೆಲ್ಲ ಆಡ್ ಬೆಳೆದಿರೋ ಮನೆ. ಆ ಮನೆ ಇನ್ನೇನು ಅವ್ರು ಸೆಲ್ ಮಾಡಬೇಕಿತ್ತು, ಹಂಗಾಗಿ ಅವ್ರು ಸೆಲ್ ಮಾಡ್ಬಿಡ್ತಾರೆ ಅಂತಿತ್ತು.
ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಮನೇಲೆ ಶೂಟ್ ಮಾಡಿದ್ವಿ. ನಮ್ಮ ಶೂಟಿಂಗ್ ಆಗಿದ ತಕ್ಷಣ ಹೊಡೆದಾಕ್ಬಿಟ್ರು ಆ ಮನೇನ. ಸೊ ಅವ್ರ ಫ್ಯಾಮಿಲಿ ಅವರು ತುಂಬಾ ಖುಷಿ ಆದ್ರು, ನಮ್ಮ ಮನೇನ ಕೊನೆದಾಗ ಡಾಕ್ಯುಮೆಂಟ್ ಮಾಡಿದೀರಾ ನೀವು ಅಂತ. 80 ವರ್ಷದ ಹಳೆ ಮನೆ. ಅದ್ರ ಮಧ್ಯೆ ವೈಟಿಂಗ್ ಪೀರಿಯಡ್ ತುಂಬಾನೇ ಕಷ್ಟ ಆಯ್ತು. ಅಂದ್ರೆ ಇದನ್ನೇ ನಂಬ್ಕೊಂಡು ಬಂದಿದ್ವಿ. ಅಂಡ್ ಇಡೀ ಟೀಮ್ ಎಲ್ಲ ಸ್ವಲ್ಪ ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿದ್ವಲ್ಲ, ಮಂತ್ಲಿ ರನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಮನ್ಸ್ ಹೋಗ್ತಾನೆ ಇದ್ದಾಗ ಫ್ಯಾಮಿಲಿ ಕಡೆಯಿಂದ ಆಗಿರ್ಲಿ ಅಥವಾ ನಮ್ಮ ಫಸ್ಟ್ ಸರ್ಕಲ್ ಕಡೆಯಿಂದ ಬಿಟ್ಬಿಡಿ ಮೂವಿನ, ಕೆಲ್ಸಕ್ಕೆ ಹೋಗಿ ಆಗ್ತಿಲ್ಲ ಇದು ಅಂತ. ರಿಲೀಸ್ ಟೈಮ್ನಲ್ಲೆಲ್ಲ ತುಂಬಾನೇ ಪೀಕ್ ಲೆವೆಲ್ಗೆ ಇದು ಆಗದೇ ಇಲ್ಲ ಅನ್ನೋ ತರ ನಮಗೂ ಒಂದು ಮೂಡ್ ಬಂದ್ಬಿಟ್ಟು ನಾವೆಲ್ಲ ಕೆಲ್ಸಕ್ಕೆಲ್ಲ ಜಾಯ್ನ್ ಆಗಿದ್ವಿ, ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋಣ ಅನ್ಕೊಂಡು. ಆ ಪೀರಿಯಡ್ ತುಂಬಾನೇ ಟಫೆಸ್ಟ್ ಪೀರಿಯಡ್. ಅಂದ್ರೆ ಓಕೆ, ನಮ್ಗೆ ಫೈನಾನ್ಷಿಯಲಿನೂ ಏನೂ ಆಗ್ತಾ ಇಲ್ಲ, ಓಕೆ ಮೂವಿನೂ ರಿಲೀಸ್ ಆಗ್ತಾ ಇಲ್ಲ, ಏನಾಗುತ್ತೆ ಅನ್ನೋದು. ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಅದು ಸಿನಿಮಾ ಜನಕ್ಕೆ ಒಂದು ಸ್ವಲ್ಪ ಪ್ರೀತಿ ಕೊಟ್ಟು ಸಿನಿಮಾ ಚೆನ್ನಾಗಾಯ್ತು. ಇನ್ನೊಂದಿಷ್ಟು ರೀಚ್ ಆಗ್ಬೋದಿತ್ತು, ಮೇ ಬಿ ಆಗ್ಬೋದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ರಿಲೀಸ್ ಆದ್ಮೇಲೆ ಕಷ್ಟ ಅಂದ್ರೆ ಈಗ ನಂಗೆ ಓಕೆ ಈಗ ಯಾವ ಜಾನ್ರ ತಗೊಳ್ಳೋದು, ಈ ಥರದ್ದೊಂದು ಕಷ್ಟ ಇದೆ. ಯಾವ ಥರ ತಗೊಳ್ಳಿ, ಯಾವ ಥರ ಬರೀಲಿ. ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಮಿಸ್ಟೇಕ್ಸ್ನ ಹೊಟ್ಟೆ ಒಳಗೆ ಹಾಕೊಂಡಿರ್ತಾರೆ, ಪಾಪ ಫಸ್ಟ್ ಫಿಲಮು ಅಂತ. ಸೊ ಮುಂದಿನ ಸಿನಿಮಾಯಿಂದ ನಾವು ಮಿಸ್ಟೇಕ್ಸ್ನ ಕಮ್ಮಿ ಮಾಡ್ಬೇಕಲ್ಲ, ಹಂಗಾಗಿ ಅದೊಂದು ಚೂರು ಭಯ ಇದೆ, ಹೊಸ ಮಿಸ್ಟೇಕ್ಸ್ ಮಾಡ್ಬೇಕು. ಅಂಡ್ ಕಮಿಂಗ್ ಟು ದಟ್ ಕ್ವಶನ್, ಅಂದ್ರೆ ಈ ಸಿನಿಮಾ ಜನ ಅಪ್ರಿಶಿಯೇಟ್ ಮಾಡಿದ್ರು, ಕ್ರಿಟಿಕಲಿ ಅಕ್ಲೈಮ್ ಆಯ್ತು, ಸಿನಿಮಾ ಚೆನ್ನಾಗಿದೆ ಅಂತೆಲ್ಲ ಬಂತು. ಮುಂದಿನ ಸಿನಿಮಾ ಮಾಡ್ಬೇಕಾದ್ರೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇರುತ್ತೆ. ಅಂಡ್ ದಟ್ ಈಸ್ ವೆನ್ ಅಂದ್ರೆ ನೀವು ನಿರ್ದೇಶಕರಾಗಿ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ ಇರುವಂತಹ ಚಾಲೆಂಜು. ಸೊ ಯಾವ ಜಾನರ್, ಯಾವ ತರ ಪ್ರಯತ್ನ ಪಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ 2 years ಬ್ಯಾಕ್ ರಕ್ಷಿತ್ ಸರ್ ನಿಮ್ದೊಂದು 5 year ಪ್ಲಾನ್ ಮಾಡಿ ಅಂತ ಎಲ್ರಿಗೂ ಹೇಳಿದ್ರು ನಮ್ಮ ಪರಂಬದಲ್ಲಿ. ಸೊ ಆವಾಗ ನಾನು ನನ್ನ ನೆಕ್ಸ್ಟ್ 10 ಫಿಲಮ್ಸ್ ಏನಿರಬೇಕು ಅಂತ ಒಂದು ಇದು ಮಾಡಿದ್ದೆ. ಆ ಲೆಕ್ಕದಲ್ಲಿ 2 ಬರೆದು ಮುಗಿಸಿದ್ದೆ. ಒಂದು ಇಟ್ಸ್ ಅ ಮಿಸ್ಟ್ರಿ ಥ್ರಿಲ್ಲರ್, ಇಟ್ಸ್ ಲಿಟಲ್ ಬಿಟ್ ಆಫ್ ಸೈನ್ಸ್ ಫಿಕ್ಷನ್. ಈ ಡಾರ್ಕ್ ಸೀರೀಸ್ ಎಲ್ಲ ಬಂದಿತ್ತಲ್ಲ, ಆ ಥರ ಮೂಡ್ ಅನ್ಕೊಳ್ಳಿ. ಬಟ್ ಅಗೇನ್ ಆ ಕಾನ್ಸೆಪ್ಟ್ ಅದಲ್ಲ, ಬಟ್ ಸಮಥಿಂಗ್ ಎಲ್ಸ್. ಅದು ಬರೆದು ಮುಗಿಸಿದೆ, ಅದು OTT ಗೆ ಮಾಡಬೇಕು ಅಂತ. ಬಿಕಾಸ್ ಥಿಯೇಟ್ರಿಕಲಿ ಮಾಡಬೇಕು ಅಂತ ಹೇಳಿದ್ರೆ ಟು ಗೆಟ್ ಪೀಪಲ್ ಟು ಥಿಯೇಟರ್ ಫಾರ್ ದ್ಯಾಟ್ ಸಿನಿಮಾ ವಿಲ್ ಬಿ ಡಿಫಿಕಲ್ಟ್, ಅಟ್ ಲೀಸ್ಟ್ ಹಿಯರ್ ಅನ್ನೋದು ಒಂದು ಇದು. ಬಟ್ ಡೈರೆಕ್ಟ್ OTT ರಿಲೀಸ್ ಇಸ್ ಇಟ್ ವಯಬಲ್ ಅಂದ್ರೆ? ಅಲ್ಲ, ಈಗ ಅದು ಮಾಡಲ್ಲ. ಈಗ ನಾನು ಸದ್ಯಕ್ಕೆ ಸೈಡ್ಗೆ ಇಟ್ಟಿದ್ದೀನಿ. ಅದು ಬಿಟ್ಟು ಇನ್ನೊಂದು ವಾರಿಯರ್ ಒಂದು ಈ ಕೊರಿಯನ್ ವಾರಿಯರ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಗೇಮ್ ಆಫ್ ಥ್ರೋನ್ಸ್ ಥರದ ಆ ಥರ ಒಂದು ತುಂಬಾ ಆಂಬಿಷಿಯಸ್ ಆಗಿ ಬರೆದಿಟ್ಟಿದ್ದೆ, ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಬಿಕಾಸ್ ಆ ಬಜೆಟ್ ಈಗ ಮೋಸ್ಟ್ಲಿ ಬಜೆಟ್ ಆಗಲಿ, ಆ ಸ್ಕಿಲ್ ಸೆಟ್ ಆಗಲಿ ಈಗ ನನ್ನಲ್ಲಿ ಇಲ್ಲ ಅನ್ನೋ ಇದರಲ್ಲಿ. ಸೊ ಆ 10 ಫಿಲಮ್ಸ್ ಏನಿತ್ತಲ್ಲ, ಅದನ್ನ ಈಗ ಸೈಡ್ಗೆ ಇಟ್ಟು ಇನ್ನು 2 ಹೊಸ ಸಬ್ಜೆಕ್ಟ್ 2 ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಅಗೇನ್ ಇಟ್ಸ್ ವಿಜಿಲಾಂಟಿ ಫಿಲಮ್, ಬಟ್ ಇಟ್ಸ್ ನಾಟ್ ಅ ಸೂಪರ್ ಹೀರೋ ಫಿಲಮ್. ವಿಜಿಲಾಂಟಿ ಮಿಸ್ಟ್ರಿ ಆಕ್ಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು ಒಂದು. ಇನ್ನೊಂದು ಸ್ವಲ್ಪ ಈ ರಂಗೀಲಾ ಇದೆಯಲ್ಲ, ಆ ಥರ ಇದು 2 ಪ್ಯಾರಲಲ್ ಆಗಿ ವರ್ಕ್ ಮಾಡ್ತೀನಿ, ನೋಡೋಣ. ಶೇಡ್ಸ್ ಆಫ್ ಫಿಲಮ್ಸ್. ಯಾ ಅಂದ್ರೆ ನನ್ಗೆ ಆಕ್ಚುಲಿ ಮುಂಚೆಯಿಂದನೂ ಆಕ್ಷನ್ ಫಿಲಮ್ಸ್, ಮಿಸ್ಟ್ರಿ ಥ್ರಿಲ್ಲರ್ಸ್ ಇದು ನಂದು ಆಕ್ಚುಲಿ ಸ್ಟ್ರಾಂಗ್ ಫೋರ್ಟೆ. ರೊಮ್ಯಾನ್ಸ್ ಇಸ್ ಸಮಥಿಂಗ್ ದಟ್ ಐ ಯೂಸ್ ಟು ರೈಟ್ ಫಾರ್ ಮೈ ಸೆಲ್ಫ್, ಬಿಕಾಸ್ ವೆನ್ ಐ ರೈಟ್ ಐ ಗೆಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ವೈಲ್ ಐ ರೈಟ್ ಇಟ್. ಸೊ ದಟ್ ಈಸ್ ಮೈ ಇದು. ಸೊ ಆ ಜಾನರ್ ರಿಪೀಟ್ ಆಗಲ್ಲ. ಯಾವ್ದು ನೆಕ್ಸ್ಟ್ 10 ಫಿಲಮ್ಸ್ ಏನು ಅನ್ಕೊಂಡಿದ್ದೀನಿ, ಸುಮ್ಮನೆ ಅದೊಂದು ಆಂಬಿಷಿಯಸ್ ಆಗಿ 10 ಫಿಲಮ್ಸ್ ಅಂತ ಹಿಂಗೆಲ್ಲ ಸಬ್ಜೆಕ್ಟ್ ಲೈನ್ ಬರ್ದಿದ್ದೀನಿ. ಅಂಡ್ ಎವ್ರಿ ಜಾನರ್ ಇಸ್ ಡಿಫ್ರೆಂಟ್. ಈಗ ಈ ಸಿನಿಮಾಗಳಲ್ಲಿ ನಾವು ರಕ್ಷಿತ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದು ಒಂದು ನಂಗೆ ರಕ್ಷಿತ್ ಸರ್ ಆಬ್ವಿಯಸ್ಲಿ ವರ್ಕ್ ಮಾಡಬೇಕು ಅಂತ ಇದೆ. ಪಿಚ್ ಮಾಡೋದು ಅವ್ರಿಗೆ ಇಷ್ಟ ಆದರೆ ಎಲ್ಲರನ್ನ ಹೇಗೆ ಅಪ್ರೋಚ್ ಮಾಡ್ತೀನಿ, ರಕ್ಷಿತ್ ಸರ್ನ ಅದೇ ಥರ. ಇವೊಂದು ಆ ಆಕ್ಸೆಸಿಬಿಲಿಟಿ ಇದ್ರೂ ಸಹ ಗ್ರಾಂಟೆಡ್ ತಗೊಳ್ಳಲ್ಲ, ಪಿಚ್ ಮಾಡೋದು ಅವ್ರಿಗೆ ಇಷ್ಟ ಆದರೆ ಮಾಡೋದು ಅನ್ನೋ ಥರ ಓಪನ್ ಮೈಂಡ್ಲೇ ಇರೋದು. ವೇಟಿಂಗ್ ಫಾರ್ ದಟ್ ಕೊಲಾಬ್ರೇಷನ್. ಎಸ್ ಸರ್. ಐ ನೆವರ್ ಅಂದ್ರೆ ಯಾವುದೇ ಒಂದು ಜಾನರ್ಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿಲ್ಲ. ಆ ಒಂದು ಫ್ಲೋ ಅಲ್ಲಿ ನನ್ಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನ ಮಾಡ್ಕೊಂತ ಹೋಗಿದ್ದೀನಿ. ಲೈಕ್ ಐ ಅರ್ಲಿಯರ್ ಸೆಡ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಅಂಡ್ ಐ ವಾಂಟ್ ಟು ಗೆಟ್ ಇನ್ ಟು ದ ಡೆಪ್ತ್ಸ್ ಆಫ್ ಇಟ್. ಎಲ್ಲೋ ಸರ್ಫೇಷಿಯಲ್ ಆಗಿ ಮೊಣಕಾಲ್ವರೆಗೂ ನೀರಿಟ್ಕೊಂಡು ಅಲ್ಲಿ ಈಜಾಡೋದ್ಕಿಂತ ಡೈರೆಕ್ಟ್ ಜಂಪ್ ಇನ್ ಟು ದ ಓಷನ್. ಐದರ್ ಯು ಡೈ ಲರ್ನಿಂಗ್ ಟು ಸ್ವಿಮ್ ಆರ್ ಯು ವಿಲ್ ಸ್ವಿಮ್ ಅಂಡ್ ಯು ವಿಲ್ ರೀಚ್ ದ ಶೋರ್. So that is how I always look into certain things. So before this one, I chose something which was completely an off bit. Like your end blink alli ತೋರಿಸಿದ್ರು, ಅದ್ರದ್ದು ಒಂದು ಸ್ವಲ್ಪ ರಿವರ್ಸ್ ವರ್ಷನ್ ನಮ್ಮ ಫಾಲೋದು. ಓಕೆ, ಅಂದ್ರೆ it was a story about what if the 6th great extinction has happened and there is no humans and humans have completely gone extinct, and there is one family and the father and daughter are the only one who survives towards the end,
should they continue building the human race, or should they also perish? So what would be the situation given at that time ಅನ್ನೋ ಒಂದು ವಿಚಾರದ ಮೇಲೆ ಮಾಡಿದಂಥ ಒಂದು ಸಿನಿಮಾ, which was very what do you say, controversial at the same time, and I cannot very openly talk about it, but situation is a situation. Okay, ಈ ತರ ಸಿಚುವೇಶನ್ ಬಂದಾಗ ಏನ್ ಮಾಡಬಹುದು, ಅದನ್ನ ಹೇಗೆ ಕನ್ಕ್ಲೂಡ್ ಮಾಡ್ತೀವಿ ಅನ್ನೋದೇ ಫಾಲೋನ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಅದು ಮಾಡಿದ್ವಿ, ಅದೊಂದು ಬೇರೆ ತರನೇ ಜಾನರ್ ಆಯ್ತು. ಊರ್ವಿ ಬೇರೆ ತರನೇ ಜಾನರ್ ಆಯ್ತು. ಅಂಡ್ ಮಧ್ಯದಲ್ಲಿ ಇನ್ನೊಂದು ವೆರಿ ಮ್ಯೂಸಿಕಲ್ ಆಗಿ ಒಂದು ಸಿನಿಮಾ ತಗೊಂಡಿದ್ವಿ, ಅದು ಬೇರೆ ತರನೇ ಇತ್ತು. ಅದು ಇಟ್ ಡಿಡ್ ನಾಟ್ ಕಮ್ ಔಟ್. ನೌ Murphy happened. It was completely a poetical, musical, kind of an emotional, melodramatic cinema. I want to do a very good horror movie, okay, which I am sitting back and introspecting myself about so many ideas, trying to bring in a different way of approaching towards the horror, not just regular way of jump scares or adu idu alla. I want people to walk out of theater with this spine completely frozen. So aatara, so I'm trying something that way. ಬ್ರಿಡ್ಜ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಬೇಕು, ಗೋವಾ ಬ್ರಿಡ್ಜ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನಾನು ಎಲ್ಲ ಜಾನ್ರ ಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಹಾರರ್ ಒಂದು ಮಾತ್ರ ತುಂಬಾ ಭಯ, ನನ್ಗೆ ಬರೀಲಿಕ್ಕೆ ಭಯ. ಹೌದಂದ್ರೆ ನೀವು ಬರಿಬೇಕಾರೆ ಓನ್ಲಿ ಇಫ್ ಎಕ್ಸ್ಪೀರಿಯನ್ಸ್ ಇಟ್ಟಲ್ವಾ, ಬರಿಬೇಕಾರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಭಯ ಆಗುತ್ತಲ್ಲ. ಎಸ್ ಸರ್, ನಮ್ದು ಈಗ ಪ್ಲಾನ್ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ. ಅದೇ ಸರ್ ಹೇಳ್ದಂಗೆ ಬೇರೆ ಬೇರೆ ಜಾನ್ರಾಸ್ ಎಲ್ಲ ಬರ್ದಿಟ್ಟಿದ್ದೀನಿ, ಸಿನಾಪ್ಸಿಸ್ಗಳೆಲ್ಲ. ಸೊ ಬೇರೆ ಬೇರೆ ಬಜೆಟ್ನಲ್ಲಿ ಬೇರೆ ಬೇರೆ ಜಾನ್ರಾಸ್ನ ಬರ್ದಿಟ್ಟಿದ್ದೀನಿ. ಯಾವುದು ಓಕೆ ಆಗುತ್ತೆ ಅದ್ರ ಮೇಲೆ ಮುಂದಕ್ಕೆ ಹೋಗೋಣ ಅಂತ. ಹಾಗೆ ಸರ್ ಹೇಳುವಾಗ ಅದೇ ಅನಿಸ್ತು ನನಗೆ, ಅಂದ್ರು ಆಸೆ ಇತ್ತು, ಅಂದರೆ ಪುಟ್ಟಣ್ಣ ಕಣಗಾಲ್ ಅವ್ರ ಮೇಲೆ ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಂತ, ಅವ್ರ ಲೈಫ್ ಸ್ಟೋರಿ. ಇನ್ನೊಂದು ಆಸೆ ಇರೋದು ನನಗೆ ಭೂತಯ್ಯನ ಮಗ ಅಯ್ಯೋ ಹೆಂಗೆ ಮಾಡಿದ್ರು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ. ಅದು ನನಗೆ ತುಂಬಾನೇ ಆಸೆ ಇದೆ. ಯಾಕಂದ್ರೆ ಸಿಟಿಸನ್ ಕೇನ್ ಹೆಂಗೆ ಮಾಡಿದ್ರು ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ. ಸೊ ಯಾಕಂದರೆ ನಾನೊಂದಿಷ್ಟು ಅವಾಗ ಇಂಟರ್ವ್ಯೂಸ್ ಎಲ್ಲ ನೋಡುವಾಗ ಅವ್ರು ಪಟ್ಟಂಥ ಶ್ರಮ, ಆ ಸಿನಿಮಾನ ಅವ್ರು ಕೊಟ್ಟಿದ್ದು ಕನ್ನಡಕ್ಕೆ, ನನಗೆ ಟಾಪ್ ಫೇವ್ರೇಟ್ ಸಿನಿಮಾ ಭೂತಯ್ಯನ ಮಗ ಅಯ್ಯೋ. ಹಾಗಾಗಿ ಅದೊಂದು ಡ್ರೀಮ್ ಇದೆ ಮುಂದೆ ಯಾವಾಗಾದ್ರೂ ಮಾಡಬೇಕು ಅಂತ. ಅದ್ ಬಿಟ್ರೆ ನೆಕ್ಸ್ಟ್ ಬೇರೆ ಬೇರೆ ಜಾನ್ರಾಸ್ ಟ್ರೈ ಮಾಡಬೇಕು ಅಂತಾನೆ ಇರೋದು. ಅಂಡ್ 2024ರಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳನ್ನ ನೀವು 3 ಜನ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಲಾಟ್ ಫಾರ್ ದ್ಯಾಟ್. ಅಂಡ್ ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಿ. KFI ನಾವು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗ್ತಾ ಇರಿ. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ಸ್ ಲಾಟ್. ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಅಂಡ್ ಒಳ್ಳೆ ಆಕ್ಟರ್ ಕೂಡ ನಿಮ್ಮ ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಲಿಕ್ಕೆ. ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ಸೊ ಆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು. ಕರೋನಾ ಮೇಡ್ ಮಿ ಅನ್ ಆಂಕರ್. ಸೊ ಹಂಗಾಗಿದೆ. ಅಂಡ್ ನಿಮ್ಗಳಿಗೆ ತುಂಬಾನೇ ಥ್ಯಾಂಕ್ಸ್. ಅಂದ್ರೆ ಜನಕ್ಕೆ ನಮ್ಮ ತರ ಸಿನಿಮಾ ಬರ್ತಿರೋದನ್ನ ನೀವು ಚಾನಲೈಸ್ ಮಾಡ್ತಾ ಇದ್ದೀರಾ, ಅವ್ರ ತನಕ ತಲುಪಿಸ್ತಾ ಇದ್ದೀರಾ, ಅದಕ್ಕೆ ತುಂಬಾ ಋಣಿಯಾಗಿರ್ತೀವಿ. ಪ್ರಾಬಬ್ಲಿ ಇಟ್ ಈಸ್ ಹ್ಯಾಂಡ್ ಇನ್ ಹ್ಯಾಂಡ್ ಆಗಲೇಬೇಕು ಅಂತ ಅನ್ಸುತ್ತೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತಂದ್ರೆ ಈ ಥರದ ಪ್ರೋಸೆಸ್ ಆಗಲೇಬೇಕು. ಆವಾಗಲೇ ಅದು ರಿವಾಲ್ವ್ ಆಗೋದಕ್ಕೆ ಸಾಧ್ಯ. ಸೊ ಫೈನಲಿ ಇಟ್ ಆಲ್ ಶುಡ್ ಸ್ಟಾರ್ಟ್ ವಿತ್ ಒಳ್ಳೆ ಸಿನಿಮಾಗಳು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಒಳ್ಳೆ ಸಿನಿಮಾ ಆಫ್ 2024. ಥ್ಯಾಂಕ್ ಯು. ಇವರಿಬ್ಬರ ಜೊತೆ ಕೂರಿಸಿದ್ದಕ್ಕೆ ಥ್ಯಾಂಕ್ ಯು. ಅದೇ ಸೇಮ್ ಕಾಪಿ ಪೇಸ್ಟ್.